ಒಂದು ಕಡೆ ಇರಾನ್, ಅಮೆರಿಕ, ಇಸ್ರೇಲ್. ಇದರಲ್ಲಿ ಇಸ್ರೇಲ್ನ ಸೇರಿಸ್ಕೊಳ್ಬೇಕೋ ಬೇಡೋ ಗೊತ್ತಿಲ್ಲ, ಕಾರಣ ಇಸ್ರೇಲ್ ಈಗಲೂ ಕೂಡ ಯುದ್ಧವನ್ನು ಮಾಡ್ತಾ ಇದೆ ಇರಾನ್ನ ಮೇಲಲ್ಲ, ಲೆಬನಾನ್ನ ಮೇಲೆ. ಆದರೆ ಅಮೆರಿಕ ಅಂತೂ ಸೀಸ್ ಫೈರ್, 2 ಸೈಡೆಡ್ ಸೀಸ್ ಫೈರ್ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ತಮ್ಮ ಸೋಷಿಯಲ್ ಮೀಡಿಯಾ ಟ್ರುತ್ನಲ್ಲಿ ಒಂದು ಕಡೆ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇರಾನ್ ಮತ್ತು ಅಮೆರಿಕದ ಮಧ್ಯೆ ಕದನ ವಿರಾಮಕ್ಕೆ ಒಪ್ಪಿಗೆ 2 ವಾರಗಳ ಮಟ್ಟಿಗೆ ಅಂತ ಒಂದು ಮಾತಿದೆಯಲ್ಲ. ಹಾಗಾದರೆ ಯುದ್ಧದಲ್ಲಿ ಇರಾನೇ ಗೆದ್ದಿದ್ದ? ಇಲ್ಲಿ ಕದನ ವಿರಾಮ ಎನ್ನುವುದು ಕದನ ನಿರ್ಣಾಯಕ ಹಂತದಲ್ಲಿ ಗೆದ್ದವರು ಯಾರು ಅಂತ ಡಿಸೈಡ್ ಮಾಡ್ತಾ ಇದೆಯಾ, ಅಥವಾ ಇಲ್ಲ ಟ್ರಂಪ್ ಕೂಡ ಸುಸ್ತಾಗಿದ್ದಿದ್ದು ಹೌದು ಯುದ್ಧದಲ್ಲಿ. ಇರಾನ್ ಸುಸ್ತಾಗಿದ್ದರು, ಸ್ವತಂತ್ರವಂತೆ ಕಂಡ್ರು, ಅವರು ಸಾಯಲೂ ಇಲ್ಲ, ಅವರು ಸೋಲೂ ಇಲ್ಲ. ಈ ಒಂದು ಯುದ್ಧದಲ್ಲಿ 40 ದಿನಗಳ ಮಟ್ಟಿಗೆ ಅಮೆರಿಕ ಮತ್ತು ಇಸ್ರೇಲ್ ಎನ್ನುವ 2 ದೈತ್ಯ ಶಕ್ತಿಗಳನ್ನು ಎದುರಿಸಿ ಅವರಿಗೆ ಹೆದರಿಸಿ ನಿಂತರಲ್ಲ, ಇದು ನಿಜವಾದ ಗೆಲುವು ಅಂಥೇಳಿ ಇರಾನ್ನಲ್ಲಿ ನಾಗರಿಕರು ಸಂಭ್ರಮಾಚರಣೆಯಲ್ಲಿ ಇದ್ದಾರೆ. ದೊಡ್ಡ ಮಟ್ಟದ ಸಂಭ್ರಮಾಚರಣೆಯಲ್ಲಿ ಇರಾನ್ ನಾಗರಿಕರಿದ್ದಾರೆ. ಇದು 14 ದಿನಗಳ ಕದನ ವಿರಾಮ ಮಾತ್ರವಲ್ಲ, ಇದು ಗೆದ್ದಂತೆಯೇ ಲೆಕ್ಕ ಅಂಥೇಳಿ ಇರಾನ್ ನಾಗರಿಕರು ಸಂಭ್ರಮಿಸ್ತಾ ಇದ್ದಾರೆ. ಸಂಭ್ರಮಿಸಲಿಕ್ಕೆ ಕಾರಣಗಳಿರಬಾರ್ದ? ಅವರಿಗೆ ಕಾರಣಗಳು ಬೇಕಾದಷ್ಟಿವೆ. ಹೋರ್ಮುಜ್ ಎನ್ನುವ ಒಂದು ಜಲಸಂಧಿಯ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದು ಟ್ರಂಪ್ನ ಕುತ್ತಿಗೆ. ಹೋರ್ಮುಜ್ ಜಲಸಂಧಿಯ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ಒದ್ದಾಡಿದ್ದು ಟ್ರಂಪ್ ಕುತ್ತಿಗೆ ಅಥವಾ ಅಮೆರಿಕದ ಕುತ್ತಿಗೆ. ಈ ಕುತ್ತಿಗೆ ಎಷ್ಟು ದಿನಗಳ ಕಾಲ ಹೋರ್ಮುಜಲ್ಲಿ ಇದೇ ಇರಾನ್ ಹಿಡಿತವನ್ನು ಇಟ್ಟುಕೊಂಡಿತ್ತೋ ಅಲ್ಲಿಯವರೆಗೆ ಅಮೆರಿಕದ ಕುತ್ತಿಗೆ ಸಿಗ್ತಾ ಇತ್ತು. ಒಂದು ಕಡೆ ನೇಟೋ, ಒಂದು ಕಡೆ ಯುರೋಪಿಯನ್ ರಾಷ್ಟ್ರಗಳು, ಒಂದು ಕಡೆ ಏಷ್ಯಾದ ದೇಶಗಳು ಎಲ್ಲವೂ ಸೇರಿ ನಮ್ಗೆ ಇದೇ ಥರ ಆದರೆ, ಇದೇ ಕ್ರೂಡ್ ಆಯಿಲ್ನ ಬೆಲೆ ಅಪ್ಪಿ $200 ಹೋಗಿಬಿಟ್ರೆ ಕಥೆ ಬೇರೆ ಆಗಿಬಿಡುತ್ತೆ. ಇಡೀ ವಿಶ್ವ ಕೃತಕವಾದ ಆರ್ಥಿಕ ಹಿಂಜರಿತಕ್ಕೆ ಸಿಕ್ಕಾಕೊಳ್ಬೇಕಾಗತ್ತೆ. 2 ವಿಧ ಅದರಲ್ಲಿ. ಜಗತ್ತಲ್ಲಿ ಒಂದು ಆರ್ಥಿಕ ಮಹಾ ಹಿಂಜರಿತವಾದರೆ ತನ್ನಿಂತಾನೇ ಪ್ರಾಕೃತಿಕವಾಗಿ ಒಂದಷ್ಟು ದೇಶದಲ್ಲಿ ಉತ್ಪನ್ನಗಳಾಗೋದು, ಆಗದೇ ಇರುವುದು, ಪ್ರಾಕೃತಿಕ ಕಾರಣಗಳು, ಒಂದಷ್ಟು ನಿರ್ಣಯಗಳು, ಮಳೆ ಬಂತು ಬರಲಿಲ್ಲ, ಪ್ರವಾಹ ಆಯಿತು, ಉದ್ಯೋಗ ಸೃಷ್ಟಿಗೆ ಅವಕಾಶ ಸಿಗಲಿಲ್ಲ, ಈ ಥರದ ಕಾರಣಗಳ ಮೇಲೆ ಆರ್ಥಿಕ ಹಿಂಜರಿತ ಆಗೋದು ಬೇರೆ. ಆದರೆ ಇದೇ ಅಮೆರಿಕ ಕಾಲು ಕೆರೆದು ಸೃಷ್ಟಿ ಮಾಡಿದಂಥ ಆರ್ಥಿಕ ಹಿಂಜರಿತವಾಗಿಬಿಡ್ತಾ ಇತ್ತು ಈ ಇರಾನ್ ವಿರುದ್ಧದ ಯುದ್ಧ. ಇವತ್ತಿಗೂ ನೋಡಿ, ಇದೇ ಇಸ್ರೇಲ್ಗೆ ಲೆಬನಾನ್ ಬೇಕಿದ್ದಿದ್ರೆ ಇಸ್ರೇಲ್ಗೆ ಅದರದ್ದೇ ಆದ ಶಕ್ತಿ, ಉನ್ನತ ತಂತ್ರಗಾರಿಕೆ, ಉನ್ನತ ಶಕ್ತಿ, ಶಸ್ತ್ರಾಸ್ತ್ರ, ಟೆಕ್ನಾಲಜಿಕಲ್ ಸುಪೀರಿಯಾರಿಟಿ, ಬ್ರೈನು ಎಲ್ಲ ಇಟ್ಕೊಂಡು ಅದೇ ಯುದ್ಧ ಮಾಡಬಹುದಾಗಿತ್ತಲ್ವೇ? ಇಲ್ಲಿ ಇರಾನ್ನ ತೈಲ ಬಾವಿಗೆ ಟ್ರಂಪ್ನನ್ನು ನೂಕಿ ಆಳ ನೋಡಿಬಿಡ್ತಾ ಇರಾನ್. ಇಲ್ಲಿ ಇಸ್ರೇಲು ಇರಾನ್ ತೈಲ ಬಾವಿಗಳಿಗೆ ಟ್ರಂಪ್ನನ್ನು ನೂಕಿ, ಅದೇ ಹೇಳ್ತಾರಲ್ಲ, ಕಂಡವರ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳ ನೋಡಿದ್ರು ಅಂತ ಹೇಳಿ, ಆ ಕೆಲಸವನ್ನು ಇಸ್ರೇಲ್ ಮಾಡ್ತಾ. ಇಲ್ಲಿ ಇಸ್ರೇಲ್ ಅವ್ರಿಗೆ ಶಕ್ತಿ ಇಲ್ಲ ಬಿಡ್ರಿ, ಸುತ್ತಮುತ್ತ ಅವ್ರಿಗೆ ಮುಸ್ಲಿಂ ಕಂಟ್ರೀಸ್ ಇತ್ತು, ಅವ್ರಿಗೆ ಥ್ರೆಟ್ ಇತ್ತು, ಓಕೆ. ಈ ಯುದ್ಧದಲ್ಲಿ ಟ್ರಂಪ್ಗೆ ಬೇಕಾಗಿದ್ದದೇನು? ಹಾಗಾದರೆ ನಾನೇನು ಬೇಕಾದರೂ ಮಾಡಿಬಿಡಬಲ್ಲೆ, ಚೈನಾ ಟಕ್ಕರ್ ಕೊಟ್ಬಿಡ್ತೀನಿ, ರಷ್ಯಾಗೆ ಟಕ್ಕರ್ ಕೊಟ್ಬಿಡ್ತೀನಿ, ಇರಾನ್ ಒಂದು ಲೆಕ್ಕನೇ ಅಲ್ಲ, 1000 ಮಿಸೈಲ್ಸ್ ಹಾರಿಸಿ ಬಿಟ್ಬಿಟ್ರೆ ಇರಾನ್ ಕಥೆ ಮುಗಿದು ಹೋಗ್ಬಿಡುತ್ತೆ, ಖಮೇನಿ ಕಥೆ ಮುಗಿಸಿದ್ರೆ ಸಾಕು, ನಾನು ರೂಲ್ ಮಾಡಿಬಿಡ್ತೀನಿ. ಈ ಒಂದು ಕಾನ್ಫಿಡೆನ್ಸ್, ನಾನು ಗೆಲ್ತೀನಿ ಅಂತ ಅಂದ್ಕೊಳ್ಳೋದು ಕಾನ್ಫಿಡೆನ್ಸ್, ನಾನು ಮಾತ್ರ ಗೆಲ್ತೀನಿ ಅಂತ ಅಂದ್ಕೊಳ್ಳೋದು ಓವರ್ ಕಾನ್ಫಿಡೆನ್ಸ್ ಆಗಿಬಿಡ್ತಾ ಟ್ರಂಪ್ನ ಪಾಲಿಗೆ. ಸೊ ವಾಟ್ ನೆಕ್ಸ್ಟ್? 14 ದಿನಗಳ ಕದನ ವಿರಾಮ ಎಂದ ಮಟ್ಟಿಗೆ ಇದು ಪೂರ್ಣ ವಿರಾಮವಲ್ವಾ? ಇದೊಂದು ಅಲ್ಪ ವಿರಾಮ ಮಾತ್ರನಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ವೆಂಕಟೇಶ್ ನಾಯಕ್ ಸರ್ ಇದ್ದಾರೆ. ನಿವೃತ್ತ ಕರ್ನಲ್. ಸ್ವಾಗತ ವೆಂಕಟೇಶ್ ನಾಯಕ್ ಸರ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಉಮರ್ ಶರೀಫ್ ಅವರಿದ್ದಾರೆ, ಮುಸ್ಲಿಂ ಧಾರ್ಮಿಕ ಮುಖಂಡರು, ಚಿಂತಕರು. ಸ್ವಾಗತ ಉಮರ್ ಶರೀಫ್ ಸರ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು ಫೈನ್. ನಾನು ವೆಂಕಟೇಶ್ ನಾಯಕ್ ಸರ್ನ ಮೊದಲು ಮಾತಾಡಿಸ್ಬಿಡ್ತೀನಿ. ವೆಂಕಟೇಶ್ ನಾಯಕ್ ಸರ್, ಡೇ 1 ಇದೇ ನಮ್ಮ TV5 ಡಿಬೇಟ್ ನೀವು ಚೆಕ್ ಮಾಡಿಕೊಂಡ್ರು, ಡೇ 15 ಚೆಕ್ ಮಾಡಿಕೊಂಡ್ರು, ಡೇ 30 ಚೆಕ್ ಮಾಡಿಕೊಂಡ್ರು, ಡೇ 40 ಚೆಕ್ ಮಾಡಿಕೊಂಡ್ರು ಕೂಡ ನಾವೊಂದು ವಿಷಯವನ್ನು ಹೇಳ್ತಾ ಇದ್ವಿ. ಇದು ಯಾರದ್ದೋ ಪರ ಯಾರದ್ದೋ ವಿರೋಧ ಅಂತ ಅಲ್ಲ. ನಾವೆಲ್ಲ ಖಮೇನಿ ಆಳ್ವಿಕೆ ಒಪ್ಕೊಂಬಿಟ್ಟಿದ್ದೀವಿ, ಅಲ್ಲಿನ ಹಿಂಸೆಯನ್ನು ನಾವು ಸಮರ್ಥನೆ ಮಾಡಿದ್ದೀವಿ, ಇಸ್ರೇಲಲ್ಲಿ ಏನೂ ಸರಿ ಇಲ್ಲ, ನೋ, ಅದು ಯಾವುದೂ ಅಲ್ಲ. 2 ಯುದ್ಧವಾದಾಗ, 2 ದೇಶಗಳ ನಡುವೆ ಒಂದು ಯುದ್ಧ ಸಂಭವಿಸಿದಾಗ ಎಲ್ಲೆಲ್ಲಿ ಏನೇನು ನಡೀತು ಅಂತ ನಾವು ಹೇಳಬೇಕೇ ವಿನಃ ನಾವು ಯಾರದೋ ಪರ ನಿಂತ್ಕೊಂಡು ಏನೂ ಮಾತಾಡಬಾರ್ದು. ರಾಂಗ್ ಆಗಿಬಿಡುತ್ತೆ ಅದು ವೆಂಕಟೇಶ್ ನಾಯಕ್ ಸರ್. ಯಾರದೋ ಪರ ನಿಂತ್ಕೊಂಡು ಯಾರನ್ನ ಮೆಚ್ಚಕ್ಕೆ ನಾವು ಮಾತಾಡಬಾರ್ದು. ಇರಾನ್ನಲ್ಲಿ ಇವತ್ತು ಜನ ಸತ್ರು, ಇಸ್ರೇಲಲ್ಲಿ ಸತ್ರು, ಅಮೆರಿಕ ಏನು ಮಾಡೋಕ್ಕಾಗಲಿಲ್ಲ. ಆ ಒಂದು ದಿಕ್ಕಲ್ಲೇ ನಮ್ಮ ಒಂದು ಇಡೀ ಡಿಬೇಟ್ ಇದೆ. ಇವತ್ತಿಗೆ ನೀವು ಹೇಳಿ ನಮಗೆ, ಈ ಕದನ ವಿರಾಮದಲ್ಲಿ ನಿಜವಾಗಿಯೂ ಗೆದ್ದಿದ್ದು ಇರಾನ್ನ ಅಥವಾ ಅಮೆರಿಕನ ಅಂತ?
ಡೆಫಿನೆಟ್ಲಿ ಇಟ್ ಇಸ್ ಇರಾನ್. ಯಾಕಂದ್ರೆ ಎಲ್ಲ ಪರ್ಸೆಪ್ಷನ್ ವಾರ್ ತಗೋ ಅಥವಾ ಆಕ್ಚುಲಿ ವಾರ್ಫೇರ್ ಆನ್ ಗ್ರೌಂಡ್ ತಗೋರಿ, ಏನಂತಂದ್ರೆ ಇರಾನ್ ಮೈಟ್ ತೋರಿಸ್ತು. ಏನಂತಂದ್ರೆ ಒಂದು ಟಿಟ್ ಫಾರ್ ಟ್ಯಾಟ್ ಅಟ್ಯಾಕ್ಸ್ ಅಲ್ಲಿ ಫಸ್ಟ್ ಯಾರು ಮಾಡ್ತಿದ್ರು ನೋಡು, ಇಂಟರ್ನ್ಯಾಷನಲ್ ಲಾ ಪ್ರಕಾರ ಹೋಗ್ಬೇಕಂದ್ರೆ ಅಗ್ರೆಸರ್ ಯಾರು? ಅಮೆರಿಕ ಅಗ್ರೆಸರ್. ಇರಾನ್ ಸ್ಟಾರ್ಟ್ ಮಾಡ್ಲಿಲ್ಲ ವಾರ್ ವಾಸ್ ಫಸ್ಟ್ ಹಿಟ್, ಅದಾಯ್ತು. ನೆಕ್ಸ್ಟ್ ಏನಂತಂದ್ರೆ ಕೆಲವೊಂದು ಟಾರ್ಗೆಟ್ಸ್, ಸ್ಕೂಲ್ಸ್, ಹಾಸ್ಪಿಟಲ್ಸ್, ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲ ವಾರ್ ಕ್ರೈಮ್ ಕ್ಯಾಟಗರಿಯಲ್ಲಿ ಬರ್ತವೆ. ಇವನ್ನ ನೀವು ಟಾರ್ಗೆಟ್ ಮಾಡಬಾರದು. ಬಟ್ ಅಮೆರಿಕ ಅದನ್ನು ವೈಲೇಟ್ ಮಾಡ್ಕೊಂಡು ಮೊರಾಲಿಟಿ ಕಳ್ಕೊಂಡ್ಬಿಡ್ತು. ಇಷ್ಟೆಲ್ಲ ಸ್ಕೂಲ್ ಮೇಲೆ ಬಾಂಬ್ ಹಾಕಿದ್ರು, ಆದ್ರೆ ಹಾಸ್ಪಿಟಲ್ ಮೇಲೆ ಬಾಂಬ್ ಹಾಕಿದ್ರು ಕೂಡ ಇವರು ಇರಾನ್ದವರು ರಿಟಾಲಿಯೇಟರಿ ಆಕ್ಷನ್ ದಲ್ಲಿ ಸ್ಕೂಲು ಹಾಸ್ಪಿಟಲ್ ಮುಟ್ಲಿಲ್ಲ. ಒಂದು ಏನಪ್ಪಾ ಅಂದ್ರೆ ಯುದ್ಧದ ನೀತಿ ಹೇಳ್ಕೊಟ್ರೆ ಇಡೀ ವರ್ಲ್ಡ್ ಗೆ. ಆಮೇಲೆ ಬೇರೆ ಪ್ರತಿಕಾರ ಟಿಟ್ ಫಾರ್ ಟ್ಯಾಟ್, ಅದ್ರ ನೀವು ಆಯಿಲ್ ರಿಫೈನರಿ ಹೊಡೆದ್ರೆ ನಾವು ಆಯಿಲ್ ರಿಫೈನರಿ ಹೊಡಿತೀವಿ, ನಮ್ಮ ಎಕನಾಮಿಕ್ ಟಾರ್ಗೆಟ್ ಹೊಡಿತಾರೆ, ನಿಮ್ಮ ಎಕನಾಮಿಕ್ ಟಾರ್ಗೆಟ್ ಹೊಡಿತೀವಿ ಅಂತಕೊಂಡು ರಿಯಾಕ್ಷನ್ ಮಾಡಿದ್ರು. ಸೊ ಹಿಂಗಾಗಿ ಏನಾಯ್ತಂದ್ರೆ, ಒಂದು ಅಮೆರಿಕ ಸೂಪರ್ ಪವರ್, ಎರಡನೇದು ಇಸ್ರೇಲ್ ಇಟ್ ಇಸ್ ಲೈಕ್ ಎ ಮಿನಿ ಸೂಪರ್ ಪವರ್ ಇನ್ ದ ಮಿಡ್ಲ್ ಈಸ್ಟ್, ಎರಡಾಯ್ತು. ಅದಾದ ನಂತರ ಈ ಎರಡು ದೇಶಗಳ ಜೊತೆಗೆ ಎಟ್ ಎ ಟೈಮ್ ಏನಂತಂದ್ರೆ ನೀವು ಫೈಟ್ ಮಾಡಬೇಕು. ಲೊಕೇಶನ್ಸ್ ಆಫ್ ಫೈಟ್ ಈಗ ಏನಪ್ಪಾ ವಾರ್ಫೇರ್ ಎಕ್ಸ್ಪಾನ್ಷನ್ ಹೆಂಗಾಯ್ತಪ್ಪ ಅಂದ್ರೆ ಎಲ್ಲ ಅಮೆರಿಕನ್ ಬೇಸಸ್, ಬ್ಯಾರನ್ದಲ್ಲಿ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, UAE ಇರ್ಬೋದು, ಅಂದ್ರೆ ನಿಮ್ದು ವಾರ್ಫೇರ್ ಏರಿಯಾ ಎಷ್ಟು ವ್ಯಾಸ್ಟ್ ಆಯ್ತು. ಸೊ ಅವ್ರಿಗೆ ಓನ್ಲಿ ಇರಾನ್ ಇತ್ತು, ಇವ್ರಿಗೆ ಏನಪ್ಪಾ ಅಂದ್ರೆ ಏರ್ ಬೇಸಸ್ ಇದ್ದು, ನೇವಲ್ ಬೇಸ್ ಇತ್ತು, ಮತ್ತ ಇದೇನಂತಂದ್ರೆ ಇಸ್ರೇಲ್ ಕೂಡ ಇದೆ, ಆಮೇಲೆ ಅಮೆರಿಕದ ಇದಿದೆ. ಸೊ ಹಿಂಗಾಗಿ ಆ ಎಲ್ಲ ಮಿಲಿಟರಿ ಟ್ರೂ ಅಂಡ್ ಫ್ರೋ ಈಗೆಲ್ಲ ಏನ್ ಘರ್ಷಣೆ ಆಯ್ತಲ್ಲ ಅದನ್ನೆಲ್ಲ ನೋಡಿದ್ರೆ ಇರಾನಿಗೆ ಹ್ಯಾಟ್ಸ್ ಆಫ್. ಇದು ಏನಪ್ಪಾ ಅಂದ್ರೆ ಅವ್ರು ಹೆದರ್ಲಿಲ್ಲ. ಬಹಳಷ್ಟು ಏನಪ್ಪಾ ಅಂದ್ರೆ ಧಮ್ಕಿ ಎಷ್ಟು ಟ್ರಂಪ್ ಕೊಟ್ಟರು, ಇವ್ರು ಎಲ್ಲಿ ಶರಣಗತ ಆಗ್ತಾರೋ, ಎಲ್ಲಿ ಇದು ಬಿಡ್ತಾರ ಅಂತಕೊಂಡು ಪ್ರತಿ ಒಂದು ಪ್ರಯತ್ನದಲ್ಲಿ ಏನಪ್ಪಾ ಅಂದ್ರೆ ಸರೆಂಡರ್ ಆಗಲಿ 48 hours, 5 days, 10 days ಇದೆಲ್ಲ. ಸರ್, ಈಗ ಅಮೆರಿಕದ ಒಂದೇ ಒಂದು ಜೊತೆ ಬೂಟ್ ಕೂಡ, ಅಮೆರಿಕದ ಒಂದೇ ಒಂದು ಜೊತೆ ಬೂಟ್ ಕೂಡ ಕಾರ್ಗ್ ಐಲ್ಯಾಂಡ್ ಮೇಲೆ ಇಳಿಲ್ಲ ಸರ್. ಒಂದೇ ಒಂದು ಜೊತೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಬೂಟ್ಸ್ ಆನ್ ದಿ ಗ್ರೌಂಡ್ಸ್ ಅಂತ ಮಾತಾಡಿದ್ರು, ತುಂಬಾ ಕೊಚ್ಕೊಳ್ತಾ ಇದ್ರು. ಬಟ್ ಯಾರಿಗೂ ಗೊತ್ತಿಲ್ಲ ಸರ್, ಇರಾನ್ ಒಂದು ಮಾತನ್ನ ಹೇಳ್ತಾ ಇದ್ರು, ನೀವು ಬಂದು ನೋಡಿ ನಮ್ಮ ಮೇಲೆ ಯುದ್ಧ, ಇಲ್ಲಿವರೆಗೂ ನೀನು ಎಲ್ಲಾರ ಮೇಲೂ ಮಾತಾಡ್ತಿದ್ದಿಲ್ಲಪ್ಪ ಆ ಥರ ಅಂತೂ ಅಂದ್ಕೋಬೇಡ, ಇರಾನನ್ನ ನಿನಗೆ ಎಂಥ ಪಾಠ ಕಲಿಸ್ತೀವಿ ನಾವು ನೋಡು ಅಂತ ಹೇಳಿ ಇರಾನ್ ಟೈಮ್ ಅಂಡ್ ಅಗೇನ್ ಆರಂಭದಲ್ಲೇ ಮಾತಾಡ್ತಾ ಇತ್ತು. ಅವಾಗ ಯಾರಿಗಾದ್ರೂ ಆಶ್ಚರ್ಯ, ಏನು ಇಸ್ರೇಲ್ ಒಂದು ಕಡೆ ಇದೆ, ಅಮೆರಿಕ ಒಂದು ಕಡೆ ಇದೆ, ಅವ್ರ ಬಳಿ ಇರದೇ ಇರತಕ್ಕಂಥ ಟೊಮೊಹಾಕ್ಸ, ಅವ್ರ ಬಳಿ ಇರದೇ ಇರ್ತಕ್ಕಂಥ ಯುದ್ಧ ವಿಮಾನಗಳ, ಡ್ರೋನ್ಗಳ, ಇವುಗಳ ಮುಂದೆ ಏನು ಇರಾನು ಸುಮ್ಮನೆ ಏನೋ ಬಾಯಿ ಮಾತಿಗೆ ಇವ್ರು ಹೇಳ್ತಿದ್ದಾರೆ ಅಂತ ಅನಿಸ್ತಿತ್ತು. ಬಟ್ ವಾಸ್ತವವಾಗಿ ಅದನ್ನು ತೋರಿಸ್ಬಿಟ್ರಲ್ಲ ಸರ್ ಇರಾನ್ ಅವರು. ಹೌದು, ಬೂಟ್ಸ್ ಆನ್ ಗ್ರೌಂಡ್. ಈಗ ಬೂಟ್ಸ್ ಆನ್ ಗ್ರೌಂಡ್ ಅಂತಂದ್ರೆ ಲ್ಯಾಂಡ್ ಆಪರೇಷನ್ಸ್ ಮಾಡಬೇಕು ಅಥವಾ ಮರೀನ್ ಅಂಫಿಬಿಯಸ್ ಆಪರೇಷನ್ಸ್ ಮಾಡಬೇಕು. ಏನಂದ್ರೆ ಅವಾಗ ಏನಪ್ಪಾ ಅಂದ್ರೆ ಟ್ರೂಪ್ಸ್ ಈಗ ಮಿಸೈಲ್ಸ್ 1000 kilometers ದೂರದಿಂದ ಬರ್ತಾವ, ಟಾರ್ಗೆಟ್ ಮೇಲೆ ಬೀಳ್ತದೆ. ಈ ಗ್ರೌಂಡ್ ಆಪರೇಷನ್ ದಲ್ಲಿ ನಿಮ್ದು ಫೋರ್ಸ್ ಏನಂದ್ರೆ ಫೇಸ್ ಟು ಫೇಸ್ ಬರ್ತದೆ. ಮೇ ಬಿ ನಿಮ್ಗೆ ಏನಪ್ಪಾ ಅಂದ್ರೆ ಫೈಟಿಂಗ್ ರೇಂಜ್ ಏನಿರ್ತದಲ್ಲ, ಒಂದು 20 kilometer, 10 kilometer, ಮೇ ಬಿ 1 kilometer. ಅದಾದ ನಂತರ ಈ ಇದ್ರಲ್ಲಿ ಈಗ ಯಾವುದೇ ಒಂದು ಫಾರಿನ್ ಲ್ಯಾಂಡ್ ದಲ್ಲಿ ನೀವು ಇದು ಮಾಡಿದಾಗ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ವಿಯತ್ನಾಂದಲ್ಲಿ ಏನಪ್ಪಾ ಅಂದ್ರೆ ಒಂದು 20 years, ಅಫ್ಘಾನಿಸ್ತಾನದಲ್ಲಿ ಒಂದು 20 years. ಗ್ರೌಂಡ್ ವಾರ್ ಅಷ್ಟು ಈಸಿ ಅಲ್ಲ. ಒಂದು ಕ್ಯಾಜುಯಾಲಿಟಿ ರೇಟ್ ಹೈ ಇರ್ತಿತ್ತು. ಅಂದ್ರೆ ಈಗ ಇದು ಎಷ್ಟು ಮಿಸೈಲ್ಸ್ ಹಾಳಾದವು, ಎಷ್ಟು ಬಿಲ್ಡಿಂಗ್ ಹಾಳಾದವು, ಅದನ್ನ ಇದ್ ಮಾಡಬಹುದು. ಬಟ್ ಅಮೆರಿಕನ್ ಸೆನ್ಸಿಟಿವಿಟಿ ಎಲ್ಲಿದೆ ಅಂತಂದ್ರೆ ಬಾಡಿ ಬ್ಯಾಗ್ಸ್, ಡೆಡ್ ಬಾಡೀಸ್ ವಾಪಸ್ ಬರೋದು, ಅವಾಗ ಸಾಕಷ್ಟು ಆಕ್ರೋಶ ಅಲ್ಲಿ ಹುಟ್ಟಾಗ್ತದೆ. ಆ ಹೆವಿ ಕ್ಯಾಜುಯಾಲಿಟೀಸ್ ಯಾವಾಗ ಆಗ್ತದೆ ಅಂದ್ರೆ ಗ್ರೌಂಡ್ ಆಪರೇಷನ್ ದಲ್ಲಿ ಆಗ್ತದೆ. ಮತ್ತೆ ನೀವು ಏರ್ ಡ್ರಾಪ್ ಮಾಡ್ತಾರೆ, ಏರ್ ಡ್ರಾಪ್ ಮಾಡ್ಬೇಕಾದ್ರೆ ನೀವು ಒಂದು ಏರ್ ಕ್ರಾಫ್ಟ್ ದಲ್ಲಿ ಒಂದು 100 ಜನ ಡ್ರಾಪ್ ಮಾಡಿದ್ರಪ್ಪ, ಮಿನಿಮಮ್ 25 ನೀವು ಕೆಳಗೆ ಮುಟ್ಟದ್ರೊಳಗೆ ಏನಪ್ಪಾ ಅಂದ್ರೆ ಹೊಡೆದು ಬಿಡ್ತಿದ್ರು. ಸೊ ಆ ಟೈಪ್ ಆಗಿ ಒಂದು ಕ್ಯಾಜುಯಾಲಿಟಿ. ಎರಡನೇದು ಅಲ್ಲಿ ರಗ್ಗಡ್ ಟೆರೇನ್ ಇದೆ, ಅದು ಮೌಂಟೇನ್ಸ್. ಆಮೇಲೆ ಏನಂತಂದ್ರೆ ಇವು ಏನಪ್ಪಾ ಗ್ರೌಂಡ್ ಆಪರೇಷನ್, ಇದು ಜಸ್ಟ್ ಕಮಾಂಡ್ ಆಪರೇಷನ್ ಇದ್ದಾಗ ಜಸ್ಟ್ 1 or 2 days ಓಕೆ. ಬಟ್ ಕಂಟಿನ್ಯೂಸ್ ಆಗಿ ಅಲ್ಲೇ ಫೈಟ್ ಮಾಡ್ಬೇಕಂತಂದ್ರೆ ಅಮೆರಿಕನ್ಸ್, ಇರಾನ್ ಆರ್ಮಿ ಮುಂದೆ, IRGC ಮುಂದೆ ಅಮೆರಿಕ ಏನಪ್ಪ ಅಂದ್ರೆ ಇದಾಗ್ತಿದ್ದಿಲ್ಲ. ಸೊ ಇಟ್ ಇಸ್ ಗುಡ್ ದಟ್ ಗ್ರೌಂಡ್ ಆಪರೇಷನ್ ಬರ್ಲಿಲ್ಲ, ಮರ್ಯಾದೆ ಉಳಿತು ಅವ್ರದ್ದು ಅಮೆರಿಕದ್ದು. ಉಮರ್ ಶರೀಫ್ ಸರ್, ಒಂದು ಪ್ರಶ್ನೆ ಆಯ್ತು ನಂದು. ಈಗ ಇರಾನನ್ನ ಶಿಲಾಯುಗ ಕಳಿಸ್ಬಿಡ್ತೀನಿ, ಇರಾನಲ್ಲಿ ರೆಜಿಮ್ ಚೇಂಜ್ ಮಾಡ್ತೀನಿ ನಾನು, ಇರಾನ್ ಸರ್ವನಾಶ ಇವತ್ತು ರಾತ್ರಿ ಅಂತ ಹೇಳಿ ನಿನ್ನೆ ಮಾತಾಡಿದ್ದು ಟ್ರಂಪು. ಆ ಮಾತನಾಡಿದ ಕೆಲ ಸಮಯದಲ್ಲೇ ನೋಡಿದ್ರೆ ಬೆಳಗ್ಗೆ ಹೇಳುವಷ್ಟು ಹೊತ್ತಿಗಾಗಲೇ ನಾವು ನೋಡ್ತಾ ಇದ್ದಿದ್ದೀರಿ ಅಂದರೆ ಕದನ ವಿರಾಮ ಅನ್ನೋ ಒಂದು ಮಾತು ಬರ್ತಾ ಇತ್ತು ಅಂತ ಬಂದಾಗ ಟ್ರಂಪ್ ಕೆಪಾಸಿಟಿ ಇಷ್ಟೇ ಇದ್ದದ್ದಾ?
ಬರೀ ಬಾಯಿ ಬಡ್ಕನ ಟ್ರಂಪು, ಬರೀ ಜೋರಾಗಿ ಕಿರ್ಚಾಡೋದು, ಬೆಳಗ್ಗೆ ಒಂದು ಮಾತು, ಮಧ್ಯಾಹ್ನ ಒಂದು ಮಾತು, ಬಾಯಿಗೆ ಬಂದಂಥ ಮಾತು, ಒಂಥರ ಈ ಸ್ಥಿಮಿತ ಕಳೆದುಕೊಂಡು ಅವ್ರ ರೀತಿಯಲ್ಲಿ ಅರಳೋ ಮರಳು ಆಗ್ಬಿಟ್ಟಿದ್ದಾನೆ ಮನುಷ್ಯನಿಗೆ ಅನ್ನೋ ರೀತಿಯಲ್ಲಿ ಟ್ರಂಪ್ ಮಾತಾಡ್ತಾ ಇದ್ದಿದ್ದಕ್ಕೆ ಇರಾನ್ ತಕ್ಕ ಪಾಠವನ್ನು ಕಲಿಸ್ತಾ. ಇದರ ಅರ್ಥ ಇರಾನ್ ರೆಜಿಮನ್ನು ನಾವಿಲ್ಲಿ ಕುತ್ಕೊಂಡು ಸಮರ್ಥನೆ ಮಾಡ್ತಾ ಇದ್ದೀನಿ ಅಂತ ಭಾವಿಸ್ಬಾರ್ದು ತಾವು. ಇರಾನ್ ರೆಜಿಮ್ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿ ಆಳ್ತಾ ಇದರಲ್ಲಿ, ಜನ ನೆಮ್ಮದಿಯಾಗಿ ಸಂತುಷ್ಟವಾಗಿ ಭಾರತದ ರಾಮರಾಜ್ಯದ ಕಲ್ಪನೆ ಇದೆಯಲ್ಲ ಆ ರೀತಿ ಇತ್ತು ಅಂತ ಇಲ್ಲಿ ಯಾರೂ ಡಿಫೈನ್ ಮಾಡ್ತಾ ಇಲ್ಲ. ಬಟ್ ಒಂದು ವಾರ್ ಅಂತ ಬಂದಾಗ ಶತ್ರು ಅಂತ ಅವ್ರು ನಿಂತ್ಕೊಳ್ರಲ್ಲ, ಇದೇ ಅಮೆರಿಕದ ವಿರುದ್ಧವಾಗಿ, ಅವರ ಫೈಟಿಂಗ್ ಸ್ಪಿರಿಟ್ಟು ವಿಶ್ವದ ಅನೇಕ ದೇಶಗಳಿಗೆ ಮಾದರಿ ಆಗುತ್ತಾ ಇದು. ಖಂಡಿತವಾಗಿಯೂ ರಮಾಕಾಂತ್ ಅವರೇ, ಇವತ್ತು ನಾವು ಕೇಳುವ ಈ ಒಂದು ಸಂದೇಶ ಇದಲ್ಲ, ಇದು ಹಿಸ್ಟಾರಿಕ್ ಇವೆಂಟ್ ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ಅಮೇರಿಕ ಎಷ್ಟೋ ಜಾಗಕ್ಕೆ ಹೋಗಿ ಅವ್ರು ಯುದ್ಧವನ್ನು ತೊಡಗಿದ್ರು. ಇದಕ್ ಮುಂಚೆ ಇರಾಕ್ ಆಗ್ಲಿ ಮತ್ತೆ ಲಿಬಿಯಾ ಆಗ್ಲಿ ಬೇರೆ ಯಾವುದೇ ಒಂದು ಜಾಗದಲ್ಲಿ ಅವ್ರು ಯುದ್ಧಕ್ಕೆ ಹೋದ್ರು ಕೂಡ ಅವರು ಟರ್ಮ್ಸ್ ಅನ್ನು ಫಿಕ್ಸ್ ಮಾಡೋರು, ಅವರ ಟರ್ಮ್ಸ್ ಮೇಲೆ ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಡೋರು. ಆದ್ರೆ ಇದೇ ಫಸ್ಟ್ ಟೈಮ್ ನನ್ ಪ್ರಕಾರ ಅದು ಏನಂದ್ರೆ ಅರೌಂಡ್ 35 ಡೇಸ್ ಒಳಗೇನೆ ಇಂತಹ ಒಂದು ನಿರ್ಧಾರ ತಗೊಳಕ್ಕೆ ಅಮೇರಿಕನ್ ಪ್ರೆಸಿಡೆಂಟ್ ಬರೋದಿದೆಯಲ್ಲ, ಅದೇ ಬಂದು ಹಿಸ್ಟಾರಿಕ್ ಇವೆಂಟ್. ಇಂಥದ್ದು ಯಾವತ್ತಿಗೂ ನಾನ್ ಕೇಳಿಲ್ಲ, ನಾನ್ ನೋಡೇ ಇಲ್ಲ. ಸೊ ಹಾಗಾಗಿ ಟ್ರಂಪ್ ಏನಂದ್ರೆ, ಟ್ರಂಪಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನೇಟೋ ಸಹಾಯಕ್ಕೆ ಬಂದಿಲ್ಲ, ಮತ್ತೆ ಅರಬ್ ದೇಶಗಳು ಕೂಡ ಅವುಗಳು ಕೂಡ ಅವ್ರಿಗೆ ಸಪೋರ್ಟ್ ಕೊಡ್ತಿಲ್ಲ. ಯಾಕಂತಂದ್ರೆ ಎಷ್ಟೋ ದಾಳಿ ಆದ್ರೂ ಕೂಡ, ಅಮೇರಿಕನ್ ಬೇಸ್ ಮೇಲೆ ಇರಾನ್ ದಾಳಿ ಆದ್ರೂ ಕೂಡ ಈ ಅರಬ್ ದೇಶಗಳು ಯಾರು ಕೂಡ ರಿಟಾಲಿಯೇಟ್ ಮಾಡ್ತಿಲ್ಲ, ಅವ್ರು ಯಾರು ಕೂಡ ಇರಾನ್ ಮೇಲೆ ದಾಳಿ ಮಾಡಕ್ಕೆ ಸಿದ್ಧವಾಗಿಲ್ಲ. ಸೊ ಇದೆಲ್ಲ ನೋಡುವಾಗ ಟ್ರಂಪಿನ ಕ್ಯಾಲ್ಕುಲೇಷನ್ ತಪ್ಪಾಯ್ತು. ಅಂದ್ರೆ ಟ್ರಂಪ್ ಏನ್ ಅನ್ಕೊಂಡಿರ್ಬೇಕಂದ್ರೆ, ನಾವು ಯುದ್ಧ ತೊಡಗಿದ್ರೆ, ಇದಕ್ ಮುಂಚೆ ಬಂದು ಬುಷ್ ಯುದ್ಧ ಪ್ರಾರಂಭ ಮಾಡುವಾಗ ಅವಾಗ ನೇಟೋ ಬಂದು ಸಹಾಯ ಮಾಡಿತ್ತು, ಬೇರೆ ಒಬ್ಬರೆಲ್ಲ ನಮ್ಗೆ ಸಹಾಯ ಮಾಡ್ತಾರೆ, ಎಲ್ಲರೂ ನನ್ ಮಾತು ಕೇಳ್ತಾರಂತ ಆ ಒಂದು ಕ್ಯಾಲ್ಕುಲೇಷನ್ ಮೇಲೆ ಹೋಗಿದ್ರು. ಆದ್ರೆ ಏನಾಗಿದೆ, ಇಡೀ ಪ್ರಪಂಚ ಸ್ಟಾಪ್ ಆಗ್ಬಿಟ್ಟಿದೆ, ಯಾರು ಸಹಾಯ ಮಾಡಿದ ಎಕ್ಸೆಪ್ಟ್ ಇಸ್ರೇಲ್ ಜೊತೆಗೆ ಇವರು ಸೇರ್ಕೊಂಡು ಕೈ ಜೋಡಿಸ್ಕೊಂಡು ಯುದ್ಧ ಮಾಡಕ್ಕೆ ಸಿದ್ಧವಾಗಿದ್ದಾರೆ ಅಷ್ಟೇ. ಅಂದ್ರೆ ಇಡೀ ಪ್ರಪಂಚ ಅವರ ವಿರುದ್ಧವಾಗಿದೆ ಅಂತ ಕ್ಲಿಯರ್ ಮೆಸೇಜ್ ಹೋಗ್ತಿದೆ. ಅದರ ನಂತರ ಅಮೆರಿಕನ್ ಕ್ಯಾಲ್ಕುಲೇಷನ್ ಎಲ್ಲಿ ಅಂದ್ರೆ, ಇವಾಗ ಚೈನಾ ಆಗ್ಲಿ ಮತ್ತೆ ನಾರ್ತ್ ಕೊರಿಯಾ ಆಗ್ಲಿ ರಷ್ಯಾ ಆಗ್ಲಿ ಅವರು ಸಿದ್ಧವಾಗಿದ್ದಾರೆ. ಅವ್ರು ಎಷ್ಟು ಸಿದ್ಧವಾಗಿದೆ ಅಂದ್ರೆ, ಒಂದು ವೇಳೆ ಚೈನೀಸ್ ಅಂಬಾಸಿಡರ್ ಒಂದು ಹೇಳಿಕೆ ಕೊಡ್ತಾರೆ, ಒಂದು ವೇಳೆ ನೀವು ಇರಾನ್ ಮೇಲೆ ನೀವು ನ್ಯೂಕ್ಲಿಯರ್ ವೆಪನ್ಸ್ ದಾಳಿ ಮಾಡಿದ್ರೆ ನಾವು ಆ ದೇಶವನ್ನ ಡಿಸಿಮೇಟ್ ಮಾಡ್ಬಿಡ್ತೀವಿ, ಅದನ್ನ ನಾವು ಅಳಿಸ್ಬಿಡ್ತೀವಿ, ಅದನ್ನ ನಾವು ನಾಶ ಪಡಿಸ್ಬಿಡ್ತೀವಿ ಅಂತ ಅಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡಲಾಗಿದೆ. ಸೊ ದೇರ್ ಈಸ್ ಅ ವೆರಿ ಬಿಗ್ ಹೀಟೆಡ್ ಎನ್ವೈರನ್ಮೆಂಟ್. ಅಂದ್ರೆ ಈ ಟೈಮ್ ನಲ್ಲಿ ಟ್ರಂಪ್ ಅವನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಆದ್ರೆ ಇದ್ರ ಜೊತೆಗೆ ಒಂದು ಮಾತು ಹೇಳ್ಬೇಕಾಗಿದೆ, ಶಾಬಾಜ್ ಶರೀಫ್ ಮಾತಿಗೆ ಅಮೆರಿಕ ಇಷ್ಟು ಬೆಲೆ ಕೊಡತ್ತಾ ಅಂದ್ರೆ ಯೋಚನೆ ಮಾಡಿ. ಸುಮಾರು ಎಷ್ಟೋ ತಿಂಗಳ ಕಾಲ ಗಾಜಾ ಮೇಲೆ ದಾಳಿ ಮಾಡಿ 75,000 ಜನರನ್ನ ಕೊಂದಾಕಿರುವ ಇಸ್ರೇಲು, ಅದಕ್ಕೆ ಫುಲ್ ಫಂಡಿಂಗ್ ಮಾಡಿರುವ ಅಮೆರಿಕ, ಆ ಟೈಮ್ ನಲ್ಲಿ ಎಷ್ಟೋ ದೇಶಗಳು ಮುಂದೆ ಬಂದು ನೀವು ಸೀಸ್ ಫೈರ್ ಮಾಡಿ ಅಂತ ಹೇಳುವಾಗ ಯಾರು ಸೀಸ್ ಫೈರ್ ಮಾಡಕ್ಕೆ ಸಿದ್ಧವಾಗಿಲ್ಲ. ಆದ್ರೆ ಇವತ್ತಿಗೆ ಶಾಬಾಜ್ ಶರೀಫ್ ಅನ್ನುವ ಒಬ್ಬ ಪಪ್ಪೆಟ್ಟು, ಅಂದ್ರೆ ಈ ಬೂಟಾಟಿಕೆನಲ್ಲಿ ಇರತಕ್ಕಂತ ಒಬ್ಬ, ಅವನ ಮಾತಿಗೆ ಬೆಲೆ ಕೊಟ್ಟು ಅಮೆರಿಕನ್ ಪ್ರೆಸಿಡೆಂಟ್ ಸಿದ್ಧವಾಗಿರ್ಬೇಕಂದ್ರೆ ಅದು ಒಂದು ಹಾಸ್ಯಾಸ್ಪದ. ಯಾಕಂತ ಹೇಳಿದ್ರೆ ಶಾಬಾಜ್ ಶರೀಫ್ ಅಷ್ಟು ಬೆಲೆ ಇದೆಯಾ ಅಂತ ಒಂದು ಪ್ರಶ್ನೆ. ಆಸ್ತಿ ಮುಂದಿನ ಬಿಟ್ಬಿಟ್ರಿ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಿ, ಆಸ್ತಿ ಮುಂದಿನ ಹೆಸರು ಬರ್ದಿದ್ದಾರೆ ಟ್ರಂಪ್, ನೆನಪಿರ್ಲಿ ನಿಮ್ಗಿದು ಒಬ್ಬ ಶರೀಫ್ ಅವರೇ. ಹೌದು, ಎಂತ ಹಾಸ್ಯಾಸ್ಪದ ಅಂದ್ರೆ, ಇಂಥವರ ಮಾತಿಗೆ ಬೆಲೆ ಕೊಡುವಷ್ಟಲ್ಲಿ ಟ್ರಂಪ್ ಇದಾನಂದ್ರೆ ಅಷ್ಟು ಮಾನಗೆಟ್ಟ ಕೆಲಸ ಯಾವುದೇ ಇಲ್ಲ. ಮೀಡಿಯೇಟರ್ಗೆ ಬೇರೆ ಯಾವ್ದಾದ್ರು ನೇಷನ್ ಇದ್ರು ಪರವಾಗಿಲ್ಲ, ನಾವು ಅದನ್ನ ಮರ್ಯಾದೆ ಕೊಡ್ಬೋದು. ಈ ಪಾಕಿಸ್ತಾನ ಬಂದು ಮೀಡಿಯೇಟ್ ಮಾಡಕ್ಕೆ ಬರುತ್ತೆ ಅಂದ್ರೆ ಏನ್ ಅದರ ಅರ್ಥ? ಇದ್ರಲ್ಲಿ ನೋಡಿ, ಇರಾನ್ ಸ್ಟೇಟ್ಮೆಂಟ್ ಹೆಂಗಿದೆ ಅಂದ್ರೆ, ವಿ ಆರ್ ಸ್ಟಾರ್ಟಿಂಗ್ ವಿತ್ ಡಿಸ್ಟ್ರಸ್ಟ್, ನಂಬಿಕೆ ಇಲ್ಲದೆ ನಾವು ಅವ್ರ ಜೊತೆ ಕೂತ್ಕೊಳ್ತೀವಿ. ಸ್ಟೇಟ್ಮೆಂಟ್ ಹಂಗೆ ಇದೆ, ಕ್ಲಿಯರ್ ಆಗಿದೆ. ನಾವು ಏನೋ ಇವ್ರು ಹೇಳಿದ ತಕ್ಷಣ ಇವ್ರು ಹೇಳೋದಲ್ಲ ನಾವು ನಂಬ್ಕೊಳ್ಳೋ ಅಷ್ಟು ಮುಟ್ಟಾಳ್ರಲ್ಲ. ಆಮೇಲೆ ಶರೀಫ್ ಜಿ, ನಾನು ಇರಾನ್ ಸೆಲೆಬ್ರೇಷನ್ ಅಲ್ಲಿ ಇವ್ರು ಏನ್ ಮಾತಾಡ್ತಿದ್ದಾರೆ ಇರಾನ್ ಜನ ಅಂತ ನಾನು ಕೂಡ ಅದು ಗಮನಿಸ್ತಾ ಇದ್ದೆ. ನಾನು ಹಾಗೆ ಕಿವಿಗೆ ಬಿತ್ತು ಆ ಶಬ್ದ, ಇರಾನ್ ಅಂಡ್ ಪಾಕಿಸ್ತಾನ್ ಫ್ರೆಂಡ್ಸ್ ಫಾರ್ ಎವರ್ ಫ್ರೆಂಡ್ಸ್ ಅಂತ ಹೇಳಿ ಘೋಷಣೆ ಹೋಗ್ತಾ ಇದ್ದಾರೆ ಬೀದಿಗಳಲ್ಲಿ. ಅಂದ್ರೆ ಇರಾನ್ನಲ್ಲಿ ಶಾಂತಿ ನೆಲೆಸಲಿಕ್ಕೆ ಪಾಕಿಸ್ತಾನ ಬಂದ್ರು ಅಂತ ಹೇಳಿ ಇರಾನ್ನ ಪರ್ಸೆಪ್ಷನ್ನು ಮತ್ತು ಅವರ ಗೆಳೆತನ ಚಿರಾಯುವಾಗಿರ್ಲಿ, ಶಾಶ್ವತವಾಗಿರ್ಲಿ ಅಂತ ಅಲ್ಲಿ ಕೂಗ್ತಾ ಇದ್ರು ಬೀದಿಗಳಲ್ಲಿ, ಇರಾನ್ನ ಬೀದಿಗಳಲ್ಲಿ ಅಂತ.
ಅದು ಅದು ಜನರ ಅಸಂಪ್ಷನ್, ಅದು ಜನರ ಮನಸ್ಥಿತಿ ಅಷ್ಟೇ. ಇದೆಲ್ಲ ಆಪ್ಟಿಕ್ಸ್, ಇದು ಮ್ಯಾನೇಜ್ ಮಾಡೋದು, ಅದೆಲ್ಲ ಬಂದು ಕಂಟ್ರೋಲ್ ಮಾಡೋದು, ಇದೆಲ್ಲ ಆಪ್ಟಿಕ್ಸ್ ಮ್ಯಾನೇಜ್ಮೆಂಟ್. ಬಟ್ ಅಲ್ಲಿರೋತಕ್ಕಂತ ಈ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಇದಾರಲ್ಲ, ಅವ್ರಿಗೆಲ್ಲ ಸರಿಯಾಗಿ ಗೊತ್ತಿದೆ ಏನ್ ನಡೀತಿದೆ ಅಂತ. ಅವ್ರು ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಯಾವುದೇ ನಂಬಿಕೆ ಓದ್ಕೊಂಡೆ ಒಂದು ಇನ್ಫಾರ್ಮೇಶನ್ ಓದೋದ್ರ ಪ್ರಕಾರವಾಗಿ ಇರಾನ್ ಇದೇ ಥ್ರೂ ಪಾಕಿಸ್ತಾನವನ್ನ ಬಳಸಿಕೊಂಡು, ಪಾಕಿಸ್ತಾನ ಪಾರಿವಾಳ ಅಂತಾದ್ರು ಅನ್ಕೊಳ್ಳಿ ನೀವು ಇಲ್ಲಿ, ಇಲ್ಲ ಒಬ್ಬ ಮೆಸೆಂಜರ್ ಅಂತಾದ್ರು ಅನ್ಕೊಳ್ಳಿ, ಏನಾದ್ರೂ ಕರ್ಕೊಳ್ಳಿ ನೀವು, ನಮ್ಮ ಬಳಿ ಇನ್ನೂ ಕೂಡ 15,000 ಮಿಸೈಲ್ಸ್ ಇದೆ, 45,000 ಡ್ರೋನ್ಗಳು ನಮ್ಮ ಬಳಿ ಇವತ್ತಿಗೂ ಸ್ಟಾಕಲ್ಲಿದೆ ಅಂತ ಹೇಳಿ ಈ ಮೆಸೇಜನ್ನ ತುಂಬಾ ಸ್ಪಷ್ಟವಾಗಿ ಅಮೆರಿಕಕ್ಕೆ ಇವ್ರು ಕೊಟ್ಟರು ಅಂತ. ಕ್ಲಿಯರ್ ಅದೇ ಹಂಗ್ ಕೊಟ್ಟಿದ್ದಾರೆ. ಹೆಂಗ್ ಕೊಟ್ಟಿದಂದ್ರೆ, ನಾವು ಕೂತ್ಕೊಂಡು ಮಾತಾಡುವಾಗ ಕೂಡ ನಮ್ಮ ಕೈ ಟ್ರಿಗರ್ ಮೇಲೆ ರೆಡಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಏನ್ ಸ್ಟೇಟ್ಮೆಂಟ್ ನೋಡಿ, ಅದ್ ಎಂತಹ ಸ್ಟೇಟ್ಮೆಂಟ್, ಎಂತಹ ಬಲಶಾಲಿಯಾಗಿ ಇರುವ ಒಬ್ಬ ವ್ಯಕ್ತಿಯಿಂದನೇ ಇಂತಹ ಮಾತು ಬರಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ನೋಡಿ, ನೀವು ಲಾಸ್ಟ್ ಇಯರ್ ನನ್ನ ಆರ್ಟಿಕಲ್ಸ್ ಎಲ್ಲ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಇರಾನ್ ವಿರುದ್ಧವಾಗಿ ಎಷ್ಟೋ ಬರ್ದಿಟ್ಟಿದೀನಿ. ಇರಾನ್ ನನಗೆ ಇಷ್ಟನೇ ಇಲ್ಲ, ಇರಾನ್ ಮಾಡುವಂತ ಕೆಲಸಗಳು ನಾನು ಅದಕ್ಕೆ ಸಮರ್ಥನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಬಟ್ ಏನಂದ್ರೆ, ತಮ್ಮ ದೇಶದ ಸ್ವಾಭಿಮಾನಕ್ಕೋಸ್ಕರ ನಾನು ನನ್ನ ಇಂಟ್ರೋದಲ್ಲೇ ಹೇಳಿಬಿಟ್ಟೆ, ಅದನ್ನ ಆರಂಭದಲ್ಲೇ ಆ ಮಾತು ಹೇಳಿಬಿಟ್ಟೆ ನಾನು. ಇರಾನ್ ಒಳಗಿನ ರೆಜೀಮ್ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿ ಆಳ್ವಿಕೆ ಮಾಡ್ತಾ ಇದ್ರು, ಅವ್ರ ಅಮೋಘ, ಅವ್ರು ಬಿಟ್ರೆ ಇಲ್ಲ, ಇದ್ಯಾವುದನ್ನು ಹೇಳದೆಯೇ, ಅದ್ಯಾವುದಕ್ಕೂ ನಾವು ಸಮ್ಮತಿ ಕೊಡದೆಯೇ ಒಂದು ಯುದ್ಧ ಅಂತ ಬಂದಾಗ ಎರಡು ಪ್ರಬಲ ಶಕ್ತಿಗಳೊಂದಿಗೆ ಅವರು ಸೆಣಸಿದ್ದು ಅವರ ಫೈಟಿಂಗ್ ಸ್ಪಿರಿಟ್ ಇತ್ತಲ್ಲ, ಇದು ಅನೇಕ ದೇಶಗಳಿಗೆ ಮಾದರಿ. ಇನ್ಮೇಲೆ ಅಮೆರಿಕ ಯಾರ ಮೇಲಾದ್ರೂ ಕೆಮ್ಮಿದ್ರೆ ಇರಾನ್ ನೋಡಿ ಕಲ್ತ್ಕೊಳ್ಳಿ ಅಂತ ನಾವು ಧಾರಾಳವಾಗಿ ಹೇಳಬಹುದು ಅಂತ. ಖಂಡಿತವಾಗಿ ರಮಾಕಾಂತ್ ಅವರೇ, ಅದೇ ನಾನು ಕೂಡ ಅದನ್ನೇ ನೋಡ್ತಾ ಇರೋದು, ಆ ಸ್ಪಿರಿಟ್ ಅನ್ನ ನೋಡ್ತಾ ಇದ್ದೀನಿ. ಹೇಗೆ ಇದು ಸಾಧ್ಯ ಆಯ್ತಂತ ಇವಾಗ ನೋಡಿ, ಒಂದು ದೇಶ, ಇರಾನ್ ಎನ್ನುವ ಒಂದು ದೇಶ ಅಮೆರಿಕ ಮತ್ತೆ ಇಸ್ರೇಲ್ ಮೇಲೆ ಯುದ್ಧ ಮಾಡಿ ಇರಾನಿನ ಟರ್ಮ್ಸ್ಗೆ ಸಿದ್ಧವಾಗಿ ಅಂತ ಅಮೆರಿಕನ್ ಪ್ರೆಸಿಡೆಂಟ್ ಹೇಳುವ ಈ ಒಂದು ವಾತಾವರಣ ಇದೆಲ್ಲ, ಇದು ಇಡೀ ಮಿಡ್ಲ್ ಈಸ್ಟ್ ಗೆ ಒಂದು ಶಾಕ್ ವೇವ್ ಕೊಡ್ತಿದೆ. ಇಡೀ ಮಿಡ್ಲ್ ಈಸ್ಟ್ ನಲ್ಲಿ ಇರತಕ್ಕಂತ ಮುಸ್ಲಿಂ ಬ್ಲಾಕ್ ಇದಲ್ಲ, ಮುಸ್ಲಿಂ ಬ್ಲಾಕ್ ಗೆ ಒಂದು ಹೋಪ್ ಏನಂದ್ರೆ, ಇಷ್ಟ್ರ ಮಟ್ಟಿಗೆ ಇಷ್ಟೇನಾ ಅವ್ರ ಶಕ್ತಿ, ಪರ್ಸೆಪ್ಷನ್ ನೋಡಿ, ಪರ್ಸೆಪ್ಷನ್ ಚೇಂಜ್ ಆಗತ್ತೆ. ಮತ್ತೆ ಇಷ್ಟೇನಾ ಅವ್ರ ಶಕ್ತಿ, ಮತ್ತೆ ಪ್ಯಾಲೆಸ್ಟೈನ್ ಗೆ ನಾವು ಯಾಕೆ ಹೋರಾಟ ಮಾಡಬಾರ್ದು, ವೈ ಆರ್ ವಿ ನಾಟ್ ವರ್ಕಿಂಗ್ ಫಾರ್ ಪ್ಯಾಲೆಸ್ಟೈನ್ ಅಂತ ಈ ಒಂದು ಮನಸ್ಥಿತಿಗೆ ಈವನ್ ಸೌದಿ ಅರೇಬಿಯಾ ಒಳಗಾಗತ್ತೆ ನೋಡಿ. ಯಾಕಂತಂದ್ರೆ ಇದೆಲ್ಲ ಬಂದು ಚೇಂಜಿಂಗ್ ಪರ್ಸೆಪ್ಷನ್ ಟೈಮು ಎಲ್ಲ ಚೇಂಜ್ ಆಗ್ತಿದೆ, ಇಂಬ್ಯಾಲೆನ್ಸ್ ಆಗ್ತಿದೆ ಎಲ್ಲಾ ಕಡೆನೂ. ನಾವು ಏನೇನೋ ಅನ್ಕೊಂಡಿದೀವಿ ಅದಿಲ್ಲ ಅಂತ ನಮ್ಗೆ ಅರ್ಥ ಆಗ್ತಿದೆ. ಸೊ ಇವಾಗ ಇರುವ ವಿಷಯ ಏನಂದ್ರೆ, ಇಸ್ರೇಲ್ ಬಂದು ಅವರ ಏನೋ ಇಂಟೆಲಿಜೆನ್ಸ್ ಎಷ್ಟು ಮಟ್ಟಿಗೆ ಇದೆ ಅಂತ ಕೂಡ ಇವಾಗ ಎಲ್ಲವೂ ಬಯಲಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಇಟ್ ಈಸ್ ನಾಟ್ ವೆರಿ ಔಟ್ಸ್ಟ್ಯಾಂಡಿಂಗ್, ಏನು ಪ್ರಪಂಚದಲ್ಲಿ ಇಲ್ಲದೆ ಇರೋದಲ್ಲ, ಇರ್ಬೋದು. ದೇ ಹ್ಯಾವ್ ಗಾಟ್ ದೇರ್ ಓನ್ ಏನೋ ಸ್ಪೆಷಲೈಸ್ಡ್ ಫೀಲ್ಡ್ ಇರ್ಬೋದು ಕೆಲವು ವಿಚಾರದಲ್ಲಿ, ಬಟ್ ಇಟ್ ಈಸ್ ನಾಟ್ ಸಮಥಿಂಗ್ ವಿಚ್ ಅದರ್ಸ್ ಕೆನಾಟ್ ಡೂ. ಬೇರೊಬ್ರು ಮಾಡಕ್ಕೆ ಆಗೋದಿಲ್ಲ ಅಂತಿಲ್ಲ. ನಾವು ವಿಶ್ವಗುರು ಅಂತ ಹೇಳ್ಕೊಳ್ತೀವಿ, ಒಂದೇ ಒಂದು ಮಾತು ಹೇಳ್ಕೊಳ್ತೀನಿ, ನಾವು ವಿಶ್ವಗುರು ಅಂತ ಹೇಳ್ಕೊಳ್ಳುವಾಗ ನಾವು ಆಕ್ಚುಲಿ ಏನ್ ಮಾಡ್ಬೇಕಾಗಿತ್ತು, ಪಾಕಿಸ್ತಾನ್ ಮಾಡುವ ಈ ಕೆಲಸಕ್ಕೆ ಮುಂಚೆ ನಾವು ಮುಂದೆ ಬಂದು ಫಸ್ಟ್ ಹೇಳ್ಬೇಕಿತ್ತು, ಸೀಸ್ ಫೈರ್ ಮಾಡ್ಬೇಕು ಅಂತ ಆ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು. ಅಂದ್ರೆ ನಾವು ವಿಶ್ವಗುರು ಅಂತ ಅನ್ಕೊಂಡಿದ್ರೆ, ಇವಾಗ ನಾವು ವಿಶ್ವಗುರು ಅಂತೂ ಇಲ್ಲ. ನಿಮ್ ಬೇಕಂದ್ರೆ ನಾವು ಬಂದು ಬಾಯಿಗೋಸ್ಕರ, ನಮ್ ಬಾಯಿಗೆ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ನಾವು ಹೇಳ್ಬೋದು ವಿ ಆರ್ ವಿಶ್ವಗುರು ಅಂತ. ವಿಶ್ವಗುರು ಅಂತೂ ಇಲ್ಲ, ಆಗ್ಬೇಕಂತ ನನ್ಗೂ ಆಸೆ ಇದೆ, ಬಟ್ ವಿಶ್ವಗುರು ಆಗಕ್ಕೆ ಇನ್ನೂ ಎಷ್ಟೋ ಕೆಲಸ ಮಾಡ್ಬೇಕಾಗಿರುತ್ತೆ. ಫೈನ್ ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀರಿ. ವೆಂಕಟೇಶ್ ನಾಯಕ್ ಸರ್, ಒಂದು ಪ್ರಶ್ನೆ ಇತ್ತು, ಭಾರತದ ಮೇಲೆ ಹಿಂದೆಲ್ಲ ಉಗ್ರಗಾಮಿ ದಾಳಿಗಳಾದಾಗ ಪಾಕಿಸ್ತಾನವನ್ನ ದ್ವೀಪ ಮಾಡುವಲ್ಲಿ, ಅಂತಾರಾಷ್ಟ್ರೀಯ ಸಮುದಾಯದ ಕಡೆಯಿಂದ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿಸುವಲ್ಲಿ, ಒಂದು ಮೂಲೆ ಗುಂಪು ಮಾಡುವಲ್ಲಿ ಅಥವಾ ಅವ್ರನ್ನ ಕಾರ್ನರ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದ್ದು ಸುಳ್ಳಲ್ಲ. ಬಟ್ ಆಪರೇಷನ್ ಸಿಂಧೂರ ಆಯಿತು, ಇದೇ ಪಾಕಿಸ್ತಾನ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ತರಬೇಕು ಅಂತ ಹೇಳಿ ಭಾರತ ಅನೇಕ ಪ್ರಯತ್ನಗಳನ್ನು ಪಟ್ಟ ಹೊರತಾಗಿಯೂ ಕೂಡ ಆಸಿ ಮುನೀರ್ ಕೂರಿಸ್ಕೊಂಡು, ಶಹಬಾಜ್ ಶರೀಫ್ ಕೂರಿಸ್ಕೊಂಡು, ಈಜಿಪ್ಟ್ ಇವ್ರ ಜೊತೆ ಎಲ್ಲ ಸೇರಿಕೊಂಡು ಇವತ್ತು ಅಮೆರಿಕದ ಅಧ್ಯಕ್ಷ ಮಾತಾಡಿ ಇರಾನ್ ಅಂತ ಮಧ್ಯಪ್ರಾಚ್ಯದ ಅತಿ ದೊಡ್ಡ ಶಕ್ತಿಯ ಮುಂದೆ ಒಂದು ಸೀಸ್ ಫೈರ್ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಇಷ್ಟೊಂದು ಪವರ್ಫುಲ್ಲ. ಇವತ್ತಿಗೂ ಅಲ್ಲೆಲ್ಲ ನಾವು ಮಾತಾಡ್ತಿರ್ತೀವಿ, ಪೆಟ್ರೋಲ್ 500 ರೂಪಾಯಿ ಅಂತೆ, ಡೀಸೆಲ್ 400 ರೂಪಾಯಿ ಅಂತೆ, ಬೇಡವಂತೆ ಅವ್ರ ಪರಿಸ್ಥಿತಿ ಪಾಕಿಸ್ತಾನದ್ದು ಅಂತ ಹೇಳಿ. ಬಟ್ ಅಂತಾರಾಷ್ಟ್ರೀಯ ಸಮುದಾಯಗಳ ಎದುರುಗಡೆ ಖಾಲಿ ಮಡಕೆ ಇರಬಹುದು ಪಾಕಿಸ್ತಾನ, ಬಟ್ ಅಂತಾರಾಷ್ಟ್ರೀಯ ಸಮುದಾಯದ ಎದುರುಗಡೆ ಸಾರಿ ಹೇಳ್ತಾರೆ, ಟ್ರುತ್ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸರ್, ಇಂತಿಂಥವ್ರು ಹೆಲ್ಪ್ ಮಾಡಿದ್ರು, ನನಗೆ ಮಾತುಕತೆಗೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಬರೆದು ಬಿಟ್ಟಿದ್ದಾರೆ. ಅಂದ್ರೆ ಪಾಕಿಸ್ತಾನ ಏನಾಗ್ತಾ ಇದೆ, ಇಂಡಿಯಾ ಏನಾಗ್ತಾ ಇದೆ ಇಲ್ಲಿ ಅಂತ. ಕರೆಕ್ಟ್. ಇದು ಏನಂತಂದ್ರೆ ಪಾಕಿಸ್ತಾನಿಗೆ ಒಂದು ಬಂಪರ್ ಲಾಟರಿ ಹೊಡೆದಂಗ ಆಗ್ಬಿಟ್ಟಿದೆ ಈಗ ಈ ಒಂದು ಸಿಚುವೇಶನ್ ದಲ್ಲಿ. ಫಸ್ಟ್ಲಿ ಯಾರು ಸೀಸ್ ಫೈರ್ ಸಲುವಾಗಿ ಇನಿಷಿಯೇಟಿವ್ ತಗೊಳ್ಳಿಲ್ಲ, ಅವ್ರು ಶರೀಫ್ ಸಾಹೇಬರು ಹೇಳ್ದಂಗ
ಸ್ಟಾರ್ಟಿಂಗ್ ಇಂಡಿಯಾ ಏನಪ್ಪ ಅಂತಂದ್ರೆ ಒಂದು ಪ್ರಯತ್ನ ಆದ್ರೆ ಮಾಡ್ಬೇಕಾಗಿತ್ತು. ಏನಂತಂದ್ರೆ ಒಂದು ನಾವು ಸೀಸ್ ಫೈರ್ ಮಾಡೋದಾದ್ರೆ ನಾವು ಎರಡು ಪಾರ್ಟಿ ಜೊತೆಗೆ ಮಾತಾಡ್ತು ಅಂತ ತಿಳ್ಕೊಂಡು ಆ ಟಾಕ್ಸ್ ಮುಂದೆ ಹೋಗ್ತಾವ ಬಿಡ್ತಾವ, ಬಟ್ ನಾವು ಆ ಇನಿಷಿಯೇಟಿವ್ಸ್ ತಗೊಳ್ಳಿಲ್ಲ. ಸೊ ಆ ಗ್ಯಾಪ್ ನಲ್ಲಿ ಈಗ ಪಾಕಿಸ್ತಾನ ಏನಂತಂದ್ರೆ ಒಂದು ಇನಿಷಿಯೇಟಿವ್ ತಗೊಂಡಿದೆ. ಮತ್ತೆ ಅವ್ರದ್ದು ಟ್ವೀಟ್ ನೋಡಿದ್ರೆ ಅಮೆರಿಕದ್ದು ಹಿಸ್ ಎಕ್ಸಲೆನ್ಸಿ ಶಾಬಾಜ್ ಶರೀಫ್, ಹಿಸ್ ಎಕ್ಸಲೆನ್ಸಿ ಫೀಲ್ಡ್ ಮಾರ್ಷಲ್ ಮುನೀರ್ ಅಂತ ತಿಳ್ಕೊಂಡು. ಅಂದ್ರ ಇವನು ಕಳ್ಳ, ಅವನು ಕಳ್ಳ, ಟ್ರಂಪ್ ಕಳ್ಳ. ಈ ಇರಾನ್ ಬಹಳ ಕೇರ್ಫುಲ್ ಆಗಿರ್ಬೇಕು. ಈ ಎಲ್ಲ ಕಳ್ಳರು ಸೇರಿ ಮತ್ತೆ ಬ್ಯಾಕ್ ಸ್ಟಾಪ್ ಬಗ್ಗೆ ಏನ್ ಮಾಡ್ತಾರೆ ಅಂತ ತಿಳ್ಕೊಂಡು. ಯಾಕಂದ್ರೆ ನೇತನ್ಯಾಹುನು ಅದೇ ಕ್ಯಾಟಗರಿಯಲ್ಲಿ ಬರ್ತಾರೆ. ಆ ಇರಾನ್ ಕಂಡೀಷನ್ಸ್ ಏನ್ ಹಾಕಿದ್ದಾರೆ ಅಂದ್ರೆ ಬರೇ ನಮ್ದ ಜೊತೆಗೆ ಅಷ್ಟೇ ಅಲ್ಲ ಕದನ ವಿರಾಮ, ಇವನ್ ಲೆಬನಾನ್ ಮೇಲೇನು ಸ್ಟಾಪ್ ಆಗ್ಬೇಕು. ಯಾಕಂದ್ರೆ ಲೆಬನಾನ್ ಇಸ್ ಆಲ್ಸೋ ಲೆಬನಾನ್ ಹಾಗಾಗಿಲ್ಲ ಸರ್. ಇದೇ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಸರ್. ಲೆಬನಾನ್ ಮೇಲೆ, ಅದರಲ್ಲೂ ಸಿಡಾನ್ ಸಿಟಿ ಮೇಲೆ ಕ್ಷಿಪಣಿ ದಾಳಿ ಮಾಡಿದ್ದಾರೆ. 8 ಜನ ಸತ್ತಿದ್ದಾರೆ, 22 ಜನರು ಗಾಯ ಆಗಿದೆ. ಅವ್ರ ಆಂಬ್ಯುಲೆನ್ಸ್ ಅನ್ನು ಬಿಡ್ತಾ ಇಲ್ಲ. ಅಲ್ಲಿ ಜಿಲ್ಲೆಯಲ್ಲಿ ಜನ ಜಾಸ್ತಿ ಇದ್ದರೆ ಅಲ್ಲೇ ಹೊಡಿತಿರೋದು ಇಸ್ರೇಲ್. ಟ್ರಂಪ್ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿಕೊಂಡು ಇಸ್ರೇಲ್ ಈ ವಾರ್ ಮಾಡ್ತಾ ಇದೆ. ಇಸ್ರೇಲ್ಗೆ ಅಷ್ಟು ತಾಕತ್ತಿದ್ದೆ ನಿಜವಾಗಿದ್ದರೆ ಅಮೆರಿಕ ಕರ್ಕೊಳ್ದೇನೆ ಮಾಡಬೇಕಾಗಿತ್ತು ಈ ಕೆಲಸನ ಇಸ್ರೇಲ್ ಅಂತ. ಇಲ್ಲ, ಇಸ್ರೇಲ್ ನೋಡು ಇಷ್ಟು ವರ್ಷಗಳಿಂದ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕಂಟಿನ್ಯೂಸ್ ಆಗಿ ಮೊದಲು ಈಜಿಪ್ತದಲ್ಲಿ, ಆಮೇಲೆ ಸಿರಿಯಾದಲ್ಲಿ ಅವರು ಕಂಟಿನ್ಯೂಸ್ ವಾರ್ ಮಾಡ್ಕೊಂತ ಬಂದಿದ್ದಾರೆ. ವಾರ್ ಫೀಲ್ಡ್ ದಲ್ಲಿ ಮತ್ತೆ ಅವ್ರ ಇಂಟೆಲಿಜೆನ್ಸ್ ಮೊಸಾದಲ್ಲಿ ಅವ್ರ ಮೇಲ್ಗೈ ಆದ, ದಟ್ ಇಸ್ ಓಕೆ. ಬಟ್ ಇರಾನ್ ಟೆಸ್ಟ್ ಮಾಡಿದ್ದಿಲ್ಲ. ಬರೀ ಇಂಡಿಪೆಂಡೆಂಟ್ಲಿ ಇರಾನ್ ವರ್ಸಸ್ ಇಸ್ರೇಲ್ ಆಗಿದ್ರೆ ಇರಾನ್ ಡೆಫಿನೆಟ್ಲಿ ಇಸ್ರೇಲ್ ಮಣಗಿಸ್ತಿತ್ತು. ಬಟ್ ಅವ್ರು ಏನಂತಂದ್ರೆ ಯುದ್ಧಕ್ಕ ಅಮೆರಿಕನ್ದು ಸ್ಟಾರ್ಟ್ ಡೇ 1 ಅವ್ರು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡ್ಬಿಟ್ರು. ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಈಗ ಅಮೆರಿಕಗೆ ಸೈನ್ಯದಿಗೆ ಮತ್ತೆ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಚಿಂತಕರು ಅದೇನಂತಾರಂದ್ರೆ ವಾಟ್ ಆರ್ ವಿ ಫೈಟಿಂಗ್ ಫಾರ್, ನಮ್ದು ಏನ್ ಪರ್ಪಸ್ ಇದೆ ಫೈಟ್ ಮಾಡಕ, ನಮ್ಗೆ ಏನ್ ಹೋಗಿತ್ತು, ನಾವು ಇನ್ನೊಬ್ಬರ ದೇಶದ ಸಲುವಾಗಿ ನಾವು ಫೈಟ್ ಮಾಡಿ ನಮ್ಮ ಪ್ರಾಣ ಮತ್ತೆ ನಮ್ದು ಎಕನಾಮಿ ಹಾಳು ಮಾಡಕೈತಿ. ತುಂಬಾ ದೊಡ್ಡ ಮನುಷ್ಯರು ಕೆಲವೊಂದು ಮಾತು ಹೇಳ್ತಾರೆ ಸರ್. ತುಂಬಾ ದೊಡ್ಡ ಮನುಷ್ಯರು ಚೂಸ್ ಯುವರ್ ಬ್ಯಾಟಲ್ ಫಸ್ಟ್ ಅಂತ ಹೇಳಿ ಪ್ರತಿ ಒಬ್ಬ ಮನುಷ್ಯನ ಪರ್ಸನಲ್ ವಿಚಾರಕ್ಕೂ ಹೇಳ್ತಾರೆ, ದೇಶಗಳ ವಿಚಾರಕ್ಕೂ ಹೇಳ್ತಾರೆ. ಯಾವ ಯುದ್ಧ ನಿನಗೆ ವೈಯಕ್ತಿಕವಾಗಿ ನಿನಗೆ ಬೇಕು, ಆ ಯುದ್ಧದ ಕಡೆ ನೀನು ಫೋಕಸ್ ಮಾಡು ಅಂತ. ದಾರಿಲಿ ಹೋಗ್ತಾ 10 ಜನ ಮಾತಾಡ್ತಾರೆ ಸರ್. 10 ಜನದ ಮೇಲೆ ನಾನು ಗಲಾಟೆ ಮಾಡ್ಕೊಂಡು ಹೋದ್ರೆ ನಾನು ಗುರಿನೇ ಮುಟ್ಟಕ್ಕಾಗಲ್ಲ. ನಿನಗೆ ಯಾವ ವಾರ್ ಬೇಕು, ಯಾವ ಬ್ಯಾಟಲ್ ಬೇಕು ಅದನ್ನ ಚೂಸ್ ಮಾಡ್ಕೋ ಅಂತ. ಅಮೆರಿಕಕ್ಕೆ ಈ ತರದ್ದೇ ಬ್ಯಾಟಲ್ ಯಾವುದು, ನನಗೆ ಇದೇನಕ್ಕೆ ಬೇಕಾಗಿದೆ, ಏನ್ ವಿಷಯ ಇದು, ನನ್ನ ಮರ್ಯಾದೆ ಹೋಗುತ್ತೆ ಸೋತ್ರೆ, ಆ ಪರಿಜ್ಞಾನ ಇಲ್ಲದೆ ಇಳಿದು ಬಿಡ್ತಾ ಇದ್ದಕ್ಕಿದ್ದಕ್ಕೆ ಅಂತ. ಇದು ಏನಪ್ಪ ಅಂದ್ರೆ ಪ್ರಾಪರ್ ಪ್ಲಾನಿಂಗ್ ಆಗಿ ಕಂಟಿಜೆನ್ಸಿ ಪ್ಲಾನ್ ಇರ್ಲಾರ್ದ, ಪ್ಲಾನ್ ಬಿ ಇರ್ಲಾರ್ದ ಇವರು ದೇ ವೆಂಟ್ ಇನ್ ಅ ಹರಿ. ಅದ್ ಹಂಗ್ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಈ ಫೆಲ್ ಇನ್ ಟು ದ ಟ್ರಾಪ್ ಆಫ್ ನೆತನ್ಯಾಹು ಈ ಯುದ್ಧಕ್ಕೆ ಜಾಯ್ನ್ ಆದ ಸಲುವಾಗಿ. ಆಮೇಲೆ ಅಲ್ಲಿ ಟ್ರಂಪ್ ನ ಅಡ್ವೈಸರ್ಸ್ ಏನಿದಾರಲ್ಲ ಇವ್ರು ಏನಂತಂದ್ರೆ ಟ್ರಂಪ್ ಇಸ್ ಅರೋಗೆನ್ಸ್ ಇದೆ. ಅರೋಗೆನ್ಸ್ ಏನಂತಂದ್ರೆ ಯಾರು ಕರೆಕ್ಟ್ ಆಗಿ ಅಡ್ವೈಸ್ ಕೊಡಕ್ ಹೋಗ್ತಾರ ಅವ್ರದ್ದು ನೆಗ್ಲೆಕ್ಟ್ ಮಾಡಿ ಶಟ್ ಅಪ್ ಕಾಲ್ ಕೊಟ್ಬಿಡ್ತಾರೆ. ನಿಮ್ದು ಪೆಂಟಗಾನ್, ನಿಮ್ದೇ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್, ಮತ್ತೆ ಏನಂತಂದ್ರೆ ನಿಮ್ದು ಕೆಂಟ್ ಅಂತಕ್ಕೊಂದು ಆಂಟಿ ಟೆರರಿಸಂ ಚೀಫ್, ಇವರೆಲ್ಲ ಅಡ್ವೈಸ್ ಕೊಡ್ತಿರ್ತಾರೆ. ಅಂದ್ರೆ ಅವರೆಲ್ಲ ಸ್ಟಡಿ ಮಾಡಿ ಅಡ್ವೈಸ್ ಕೊಡ್ತಿರ್ತಾರೆ. ಅಂದ್ರೆ ಎಲ್ಲಿವರೆಗೆ ಬಂತಂದ್ರೆ 8 ಜನರಲ್ಸ್ ನೀವು ಸ್ಯಾಕ್ ಮಾಡತಕ್ಕಂತ ರೆಸಿಗ್ನೇಷನ್ ಆ ಲೆವೆಲ್ ಬಂದ ನಂತರ ನಥಿಂಗ್ ಇಸ್ ವರ್ಕಿಂಗ್. ಯುಎಸ್ ಮಿಲಿಟರಿ ರೆಜಿಮ್ ಚೇಂಜ್ಡ್ ಸರ್. ಯುಎಸ್ ಮಿಲಿಟರಿ ರೆಜಿಮ್ ಚೇಂಜ್ಡ್. ಡೊನಾಲ್ಡ್ ಟ್ರಾಪ್ಡ್ ಸರ್ ಇಲ್ಲಿ. ಡೊನಾಲ್ಡ್ ಟ್ರಾಪ್ಡ್ ಇಲ್ಲಿ. ಹೌದೌದು, ರೆಜಿಮ್ ಚೇಂಜ್ ಮಾಡ್ಬೇಕಂತ ಈಗ ಏನಪ್ಪಾ ನೀವು ಇನ್ನೊಬ್ಬರಿಗೆ ಕುಣಿ ತೋಡಿದ್ರೆ ದೇವ್ರು ನಿಮ್ಗೆ ಏನಪ್ಪಾ ಅಂದ್ರೆ ಬಾವಿ ತೋಡ್ತಾನ ಅಂತ ಹೇಳ್ತಲ್ಲ. ಇದು ಏನಂತಂದ್ರೆ ಇಲ್ಲಿ ರೆಜಿಮ್ ಚೇಂಜ್ ಮಾಡಕ ಬಂದಿದ್ರು ಇರಾನ್ದಲ್ಲಿ. ಈಗ ರೆಜಿಮ್ ಚೇಂಜ್ ಇಸ್ರೇಲ್ ಮತ್ತೆ ಅಮೆರಿಕದಲ್ಲಿ ಡೆಫಿನೆಟ್ಲಿ ಆಗ್ತದೆ. ಇವ್ರು ಏನಪ್ಪಾ ಅಂದ್ರೆ ಈಗ ಮುಂದಿನ ವಿತ್ ಇನ್ ಎಂಡ್ ಆಫ್ ದಿಸ್ ಇಯರ್, ಒಬ್ರು ಅಕ್ಟೋಬರ್ದಲ್ಲಿ ಒಬ್ರು ನವೆಂಬರ್ದಲ್ಲಿ ಎಲೆಕ್ಷನ್ಸ್ ಹೋಗ್ಬೇಕು. ಎಲೆಕ್ಷನ್ ಡೆಫಿನೆಟ್ಲಿ ಸೋಲ್ತಾರೆ. ಮತ್ತೆ ಆಮೇಲೆ ಏನಪ್ಪಾ ಅಂದ್ರೆ ಇದು ಒಬ್ಬ ಲೀಡರ್ ಮಾಡಿದಂತ ತಪ್ಪು ಇಡೀ ದೇಶ ಏನಪ್ಪಾ ಅಂದ್ರೆ ಇದು ಬ್ಲಾಕ್ ಚುಕ್ಕಿ ತಗೊಂಡು ತಿರುಗಾಡ್ಬೇಕಾಗ್ತದೆ. ಯಾಕಂದ್ರೆ ಅಮೆರಿಕದ ವರ್ಚಸ್ ಏನಂತಂದ್ರೆ ಒಂದು ಸೂಪರ್ ಪವರ್ ಅಂತ ಇತ್ತಲ್ಲ, ಅದಕ್ಕೆ ಏನಪ್ಪಾ ಅಂದ್ರೆ ಬಹಳಷ್ಟು ಪೆಟ್ಟು. ಸರಿ, 14 ಡೇಸ್ ಅಲ್ಲಿ ವೆಂಕಟೇಶ್ ನಾಯ್ಕ್ ಸರ್, 14 ಡೇಸ್ ಅಲ್ಲಿ ಟ್ಯಾಕ್ಟಿಕಲ್ ಮೂವ್ಸ್ ಅಂತ ಬಂದಾಗ ಇದು ಅಕಸ್ಮಾತ್ ಈ ಕದನ ವಿರಾಮವನ್ನ ದಾಟಿಕೊಂಡು ಯುದ್ಧ ಆಗುತ್ತೆ ಅಂತ ನಾನು ಭಾವಿಸ್ತಾ ಇಲ್ಲ. ಇದನ್ನ ದಾಟಿ ಮತ್ತೇನೋ ಯುದ್ಧ ಶುರುವಾಗ್ಬಿಡುತ್ತೆ ಅಂತ ಹೇಳಿ. ಆದರೂ ಈ ಜಾಗರೂಕತೆ ದೃಷ್ಟಿಯಿಂದ ಅಂತ ಬಂದಾಗ ಎರಡೂ ದೇಶಗಳು ರೀಫ್ಯೂಯಲ್ ಆಗ್ಬಿಡ್ತಾವ, ಬ್ಯಾಟ್ರಿಗಳು ಮತ್ತೆ ರೆಡಿ ಮಾಡ್ಕೊಂಡ್ಬಿಡ್ತಾರ, ಡ್ರೋನ್ ರೆಡಿ ಮಾಡ್ಕೊಂಡ್ಬಿಡ್ತಾರ, ಮತ್ತೆ ಒಂಥರ ಒಂದು ಬ್ರೇಕ್ ತಗೊಂಡು ಎನರ್ಜಿ ತುಂಬ್ಕೊಂಡು ಮತ್ತೆ ಬರಲ್ವಾ ಪಂದ್ಯ ಆಡಕ್ಕೆ, ಆ ತರ ಆಗತ್ತಾ ಕಥೆ ಇದು ಅಂತ. ಅದು ಪಾಸಿಬಿಲಿಟಿ ಇದೆ. ಇದು ಏನಂತಂದ್ರೆ ಈಗ ಡಿಪೆಂಡ್ಸ್ ಅಪಾನ್ ಈ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಈ ಒಂದು 14 ಡೇಸ್ ಟೈಮ್ ಪೀರಿಯಡ್ ಅಲ್ಲಿ ಯಾವ ತರ ಪ್ರೊಸೀಡ್ ಆಗ್ತಾವ, ಯಾವ ಕಂಡೀಷನ್ಸ್ ಒಪ್ಪಿಗೆ ಆಗ್ತಾರೆ, ಯಾವ ಕಂಡೀಷನಲ್ ಒಪ್ಪಿಗೆ ಆಗೋದಿಲ್ಲ, ಅದ್ರ ಮೇಲೆ ಹೋಗುತ್ತೆ. ಬಟ್ ಈಗ ಏನಂತಂದ್ರೆ ಇಡೀ ವರ್ಲ್ಡ್ ದಲ್ಲಿ ಒಂದು ಪರ್ಸೆಪ್ಷನ್ ಏನು ಬಿಲ್ಡ್ ಅಪ್ ಆಗಿದೆ ಅಂತಂದ್ರೆ
ಇರಾನ್ ಫಾಟ್ ವೆಲ್, ಬಟ್ ಅಮೆರಿಕನ್ಸ್ ಏನಪ್ಪಾ ಅಂತಂದ್ರೆ ದೇ ಹವ್ ಲಾಸ್ಟ್ ಅಂತ ಒಂದು ಪರ್ಸೆಪ್ಷನ್ ಏನ್ ಬಂದಿದೆ ಅಲ್ಲ, ಈಗ ಕ್ಲಿಯರ್ ಕಟ್ ಆಗಿ ನಿಮ್ ದೇಶದಲ್ಲಿ ನಿಮ್ ಜನರೇ ನಿಮ್ ಜೊತೆಗೆ ಇಲ್ಲ ಅಂತಂದ್ಮೇಲೆ ನೀವು ಯಾವ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಇದುವರೆಗೆ ಅಮೆರಿಕನ್ ಹಿಸ್ಟ್ರಿಯಲ್ಲಿ ಎಲ್ಲ ಇಡೀ ವರ್ಲ್ಡ್ ಅವ್ರ ಆಡಳಿತ ಮಾಡೋರು ಅವ್ರು ಯಾಕೆ ಅವ್ರ ಆರ್ಮಿನ ಏನಪ್ಪಾ ಅಂದ್ರೆ ಒಂದು ಇಟ್ಟಿದ್ರಪ್ಪ ಅಂದ್ರೆ ಬಿಕಾಸ್ ಆಫ್ ಆರ್ಮಿ ಅವರ್ ಆರ್ಮ್ ಫೋರ್ಸಸ್ ನಾವು ಏನಂತಂದ್ರೆ ಸೂಪರ್ ಪವರ್ ಅಂತ ಕಾಣಿಸ್ತೀವಿ, ನಮ್ಗೆ ಯಾರು ಅಷ್ಟು ಲೈಟ್ಲಿ ತಗೊಳ್ಳೋದಿಲ್ಲ. ಬಟ್ ಇವತ್ತು ನಿಮ್ದು ಸೂಪರ್ ಪವರ್ ಸ್ಟೇಟಸ್ಗೆ ಪೆಟ್ಟು ಬಿದ್ದಿದೆ. ನಿಮ್ದು ಏರ್ ಕ್ರಾಫ್ಟ್ ಎಂತಂತ ಏರ್ ಕ್ರಾಫ್ಟ್ ಏನಂತಂದ್ರೆ ಇವರು ಬರೇ ಗುಜರಿಗೆ ಹೋಗ್ತಕ್ಕಂತ ಡ್ರೋನ್ ಮತ್ತೆ ಮಿಸೈಲ್ ದಿಂದ ಹೊಡೆದು ಹಾಕಿದ್ರು. F-15, F-35, ಟಾಮ್ ಹಾಕ್, ಇದು ಸಾರಿ ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಸ್, C-130 ಟ್ರಾನ್ಸ್ಪೋರ್ಟ್ ಏರ್ ಕ್ರಾಫ್ಟ್, ಇವೆಲ್ಲ ಏನಂತಂದ್ರೆ ನಾಳೆ ಈ ಏರ್ ಕ್ರಾಫ್ಟ್ ನಿ ಹೆಂಗ್ ಮಾರಾಟ ಮಾಡ್ತಾರೆ ಕೆಲವೊಬ್ರು ಏನಂತಂದ್ರೆ ನಡುವನೇ ಎರಡೆರಡು ಸಾವಿರ ಬೆಲೆ ಬಾಳತಕ್ಕಂಥ F-35 ಇವುದು ಕಂಪ್ಲೀಟ್ ಸ್ಕೈದಲ್ಲಿ ಕಾಣಿಸೋದೇ ಇಲ್ಲ, ರಡಾರ್ಗೆ ಕಾಣಿಸೋದಿಲ್ಲ. ಸ್ಟೆಲ್ತ್ ಕೆಪಬಿಲಿಟಿ ಇದೆ, 5th ಜನರೇಷನ್ ಏರ್ಕ್ರಾಫ್ಟ್ ಇದೆ, ರಡಾರ್ಗೆ ಕಾಣಿಸ್ಲಿಲ್ಲ ಅಂದ್ರೆ ಯಾರು ನಮ್ಮನ್ನ ಹೊಡ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಇವತ್ತು ಹೊಡೆದ್ಬಿಟ್ರೆ ಅವರು F-35. ಸೊ ಇದಾಗಿ ತಮ್ಮದು ವ್ಯಕ್ತಿತ್ವ. ಅಮೆರಿಕ ರೆಡಾರ್ ಕಾಣಿಸಿಲ್ವಲ್ಲ ಸರ್, ಅಮೆರಿಕ ರೆಡಾರ್ ಕಾಣಿಸಿಲ್ಲ ಅಷ್ಟೇ, ಇರಾನ್ ರೆಡಾರ್ ಕಾಣಿಸಿರ್ಬೇಕದು. ಇಲ್ಲ, ಏರ್ಕ್ರಾಫ್ಟ್ ದಲ್ಲಿ ಈಗ ಲೋ ಫ್ಲೈಯಿಂಗ್ ಏನಪ್ಪ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ರಡಾರ್ಗೆ ಒಂದು ಇದಿರ್ತದ, ಬಟ್ ಮನುಷ್ಯರಿಗೆ ಏರ್ಕ್ರಾಫ್ಟ್ ಅಂತ ಕಾಣಿಸ್ತದಲ್ಲ. ನೀವು 10,000 12,000 ಅಡಿ ಹತ್ರದಲ್ಲಿ ಇದ್ ಮಾಡ್ಬೇಕಾದ್ರೆ ಮನುಷ್ಯರ ಕಣ್ಣಿಗಂತ ಕಾಣಿಸ್ತದ, ರಡಾರ್ಗೆ ಕಾಣಿಸಲಿಲ್ಲ ಅಂದ್ರೆ ಈ ಶೋಲ್ಡರ್ ಫೈರ್ಡ್ ಸ್ಟ್ರಿಂಗರ್ ಮಿಸೈಲ್ಸ್ ಅಂತಿದೆ, ಆ ಮಿಸೈಲ್ಸ್ ಇಂದ ಫೈರ್ ಮಾಡಬಹುದು. ಇವೆಲ್ಲ ಇನ್ಫ್ರಾರೆಡ್ ಟೆಕ್ನಾಲಜಿ, ಹೀಟ್ ಏನ್ ಸರ್ ಈಗ ಇಸ್ರೇಲ್ ಬಳಿಯಲ್ಲಿ ಅಂತ ವೆಪನ್ ಇದೆ, ತಂತ್ರಜ್ಞಾನ ಇದೆ, ಅಮೆರಿಕ ಬಳಿಯಲ್ಲಿ ಅಂತ ತಂತ್ರಜ್ಞಾನ ಇದೆ, ಅಮೆರಿಕದಿಂದ ಇದು ಕೊಂಡ್ಕೊಳ್ತಾ ಇದೀವಿ, ಇದು F-16, F-35, ಇದು ಅತ್ಯಾಧುನಿಕ 5ನೇ ಜನರೇಷನ್ 6ನೇ ಜನರೇಷನ್, ಈ ಕಥೆ ಎಲ್ಲ ಮಾತಾಡ್ತಾರಲ್ಲ. ಇನ್ನು ಮುಂದೆ ಆರ್ಮ್ಸ್ ಮಾರ್ಕೆಟ್ ಅಲ್ಲಿ ಏನ್ ಇವ್ರಿಬ್ರು ಕಥೆ ಅಂತ? ಆರ್ಮ್ಸ್ ಮಾರ್ಕೆಟ್ ಈಗ ನೋಡು ಎಲ್ಲ ಈಗ ಏನಪ್ಪಾ ಅಂದ್ರೆ ಚೈನಾದು ಈಗ ಏನೇ ಅವರು ಎಕ್ವಿಪ್ಮೆಂಟ್ ಹೊಡೆದಾರಲ್ಲ, ಚೈನಾ ಮತ್ತೆ ರಷ್ಯಾದ ಹೆಲ್ಪ್ ತಗೊಂಡೇ ಹೊಡೆದಾರ. ಸೊ ಇನ್ನು ಮುಂದೆ ವರ್ಲ್ಡ್ ಮಾರ್ಕೆಟ್ ದಲ್ಲಿ ರಷ್ಯಾ ಮತ್ತೆ ಚೈನಾದ ವೆಪನ್ರಿಗೆ ಏನಪ್ಪಾ ಅಂದ್ರೆ ಬೆಲೆ ಬರ್ತದ, ಅಮೆರಿಕಾಗೆ ಅಷ್ಟೇ ಇದೇನಪ್ಪ ಕೆಳಗೆ ಹೋಗ್ತದ. ಮತ್ತೆ ಎರಡನೇದು ಇವ್ರದ್ದು ಏರ್ ಕ್ರಾಫ್ಟ್ ಕ್ಯಾರಿಯರ್ಸ್ ಏನಂತಂದ್ರೆ 2 ಸಲ ಅವರು ಫ್ಯಾಷನ್ ಶೋದಾಗ ಹೆಂಗ ಕ್ಯಾಟ್ ವಾಕಿಂಗ್ ಬರ್ತಾವಲ್ಲ ಆ ತರ ಬಂದು ಹೋಗಿ ಮಾಯನ ಆಗಿಬಿಟ್ರು. USS ಅಬ್ರಾಮ್ ಲಿಂಕನ್, USS ಜೆರಾಲ್ಡ್ ಫೋರ್ಡ್, ಮತ್ತೆ ಏನಂತಂದ್ರೆ ಇವರು ಪಾರ್ಟಿಸಿಪೇಟ್ ಮಾಡಿಲ್ಲ, ಡಿಂಟ್ ಪಾರ್ಟಿಸಿಪೇಟ್ ಇನ್ ದ ವಾರ್. ಸೊ ಈ ತರ ಸ್ಥಿತಿ ಇರ್ಬೇಕಾದ್ರೆ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಪಾರ್ಟಿಸಿಪೇಟ್ ಮಾಡದೆ ಮರ್ಯಾದೆ ಉಳಿತಾ ಅಂತ ಸರ್, ಪಾರ್ಟಿಸಿಪೇಟ್ ಮಾಡದೆ ಮರ್ಯಾದೆ ಉಳಿತಾ ಆ ಯುದ್ಧ ನೌಕೆಗಳದು ಅಂತ? ಇಲ್ಲ, ಅದು ಕೆಲವರು ಹೇಳೋ ಪ್ರಕಾರ ಮಿಸೈಲ್ ಅಲ್ಲಿ ಏಟ್ ತಿಂದದಕ್ಕೆ ರಿಪೇರ್ಗೆ ಹೋಗ್ಯದ ಅಲ್ಲಿ ಗ್ರೀಸ್ ಅಲ್ಲಿ ಅಂತಕೊಂಡು ಲಾಂಡ್ರಿ ಬೆಂಕಿ ಹೊತ್ಕೊಂಡ್ಬಿಡ್ತು ಅಂದ್ರು ಸರ್. ಅದು ಲಾಂಡ್ರಿ ಏನೋ ಬೆಂಕಿ ಹೊತ್ಕೊಂಡ್ಬಿಡ್ತು ಅಷ್ಟೇ, ಅದು ಇಸ್ತ್ರಿ ಮಾಡ್ಬೇಕಾರೆ ಅಂತಿದ್ರು. ಇಲ್ಲ, ಲಾಂಡ್ರಿಯಲ್ಲಿ ಬೆಂಕಿ ಹತ್ತಿದ ಕತೆ ಏನಪ್ಪಾ ಅಂತಂದ್ರೆ ಅವರೇ ಸೈನಿಕರು ಸೇಲರ್ಸ್ ಹಚ್ಚಿದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಏನ್ ಅರ್ಥ ಆಯ್ತು, ಇನ್ನೊಬ್ಬರು ಯುದ್ಧ ನಾವ್ಯಾಕೆ ಹೋಗಿದ್ವಿ ಇಲ್ಲಿ ಸಾಯೋಣ ಅಂತಕೊಂಡು. ಲಾಂಡ್ರಿ ಇಸ್ ಒನ್ ಪ್ಲೇಸ್ ಜನರಲಿ ಏನಪ್ಪಾ ಅಂದ್ರೆ ಬೆಂಕಿ ಹತ್ತಕ ಚಾನ್ಸಸ್ ಇರ್ತಾವ. ನಾವು ಕೆಲವೊಂದು ನೇವಲ್ ಆಫೀಸರ್ ಜೊತೆ ಮಾತಾಡಿದಾಗ ಹೇಳಿದ್ರು, ಇಟ್ ಇಸ್ ವೆರಿ ಪ್ರೋನ್ ಟು ಕ್ಯಾಚ್ ಫೈರ್. ಬಟ್ ಅಲ್ಲಿ ಸುದ್ದಿ ಬರ್ಬೇಕಾದ್ರೆ ನೀವು ಆಕ್ಸಿಡೆಂಟಲ್ ಆಗಿ ವಿಯೆಟ್ನಾಂದಾದ್ಮೇಲೆ ಘೋರ ಅವಮಾನ ಅಂತ ಇರಾನ್ ವಿರುದ್ಧದ ಯುದ್ಧವನ್ನ ಅಮೆರಿಕದ ಬಗ್ಗೆ ಬಣ್ಣಿಸ್ತಾ ಇದ್ದಾರೆ ಸರ್. ವಿಯೆಟ್ನಾಂ ಅಲ್ಲಿ ಒಂದು ಮಾನ ಮರ್ಯಾದೆ ಹೋಗಿತ್ತು, ಅದಕ್ಕಿಂತ ಘೋರವಾಗಿ ಇರಾನ್ ನಲ್ಲಿ ಮರ್ಯಾದೆ ಕಳ್ಕೊಂಡ್ರಿ ಇವರು ಅಂತ ಹೇಳಿ. ಇದೇನಾ ಇವ್ರ ಸೀರೀಸ್ ಅಲ್ಲಿ ಇವ್ರ ಸರಣಿ ಇದೇನಾ ಅಮೆರಿಕದಲ್ಲಿ ಕೊಚ್ಕೊಳ್ಳೋದು ಬೇರೆ ವಾಸ್ತವ ಬೇರೆನಾ ಅಂತ? ಅಮೆರಿಕದು ಆಲ್ಮೋಸ್ಟ್ ಅವರು ಇದುವರೆಗೆ ಏನಂತಂದ್ರೆ ಒಂದು ಕಾರ್ಟೂನ್ ಬಂದಿತ್ತು, ರೊನಾಲ್ಡ್ ರೇಗನ್ ಹೇಳ್ತಾನೆ ಐ ಹ್ಯಾವ್ ಡಿಸ್ಟ್ರಾಯ್ಡ್ USSR ಡಿಸ್ಇಂಟಿಗ್ರೇಟ್ ಮಾಡಿಬಿಟ್ಟೆ ಅಂತಕೊಂಡು ಒಂದು ಕಾರ್ಟೂನ್ ದಲ್ಲಿ ಹೇಳ್ತಾರೆ. ಅಮೆರಿಕ ಇದು ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಐ ಹ್ಯಾವ್ ಡಿಸ್ಟ್ರಾಯ್ಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಂತ ಆ ಸ್ಥಿತಿಗೆ ಬಂದ್ಬಿಟ್ಟಿದೆ. ಈಗ ಒಬ್ಬ ಬ್ಯಾಡ್ ಲೀಡರ್ದಿಂದ ಅವ್ರ ದೇಶಕ್ಕೆ ಅವ್ರ ಪ್ರಜೆಗಳಿಗೆ ನಿಮ್ಮ ಜನರೇ ನಿಮ್ಮಲ್ಲಿ ಒಂದು 90 lakhs ವಿರೋಧ ಮಾಡ್ತಾ ಇದ್ದಾರೆ ಅಂತಂದ್ರೆ ಯು ಕೆನಾಟ್ ಗೋ ಇನ್ ಫಾರ್ವರ್. ನಿಮ್ ಸೈನಿಕರು ರೆಡಿ ಇಲ್ಲ, ಅಲ್ಲಿ ರಿವೋಲ್ಟ್ ಇದೆ, ಅಲ್ಲಿಗೆ ಏನಂತಂದ್ರೆ ವಿರೋಧ ಇದೆ, ನಿಮ್ ಜನರಲ್ಸ್ ಅಲ್ಲಿ ಕನ್ಸೆನ್ಸಸ್ ಇಲ್ಲ, ನೀವು ಯಾರ್ಯಾರು ಇಂಟೆಲಿಜೆನ್ಸ್ ರಿಪೋರ್ಟ್ ಆದಿದ್ದವರು ಅವ್ರ ಮಾತು ಕೇಳ್ತಾ ಇಲ್ಲ, ಅವ್ರು ಇಷ್ಟು % ಯುರೇನಿಯಂ ಇಟ್ಕೊಂಡಿದ್ದಾರೆ, ನ್ಯೂಕ್ಲಿಯರ್ ಬಾಂಬ್ ಮಾಡ್ತಾ ಇದ್ದಾರೆ ಅಂತಕೊಂಡು ಆಫಿಷಿಯಲಿ ಏಜೆನ್ಸಿ ಏನಿದೆ IAEA ಅವ್ರ ರಿಪೋರ್ಟ್ ಯಾವ ಅಫಿಷಿಯಲ್ ರಿಪೋರ್ಟ್ ದಲ್ಲಿ ಈ ತರ ಸಿಂಪ್ಟಮ್ಸ್ ಇಲ್ಲ, ನೀವೇ ಕ್ರಿಯೇಟ್
ಮಾಡ್ಕೊಂಡು ಹೆಂಗ ಸದ್ದಾಮ್ ಹುಸೇನ್ದಲ್ಲಿ ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸ್ ಇದೆ ಅಂತಕ್ಕೊಂದು ಸುಳ್ಳು ಬಿಲೀವ್ ಮಾಡಿ ಒಳಗ್ ಹೋದ್ರಲ್ಲ, ಕಡೆಗೆ ಕೊನೆವರೆಗೆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಸಿಗ್ಲಿಲ್ಲ. ಅದ್ರಂಗ ಇದು ಇವರಲ್ಲಿ ನ್ಯೂಕ್ಲಿಯರ್ ವೆಪನ್ ಮಾಡ್ತಾರ. ಆಮೇಲೆ ಏನಪ್ಪಾ ಅಂದ್ರೆ ಇವೆಲ್ಲ ಸುತ್ತಮುತ್ತ ರಾಷ್ಟ್ರಗಳು ಇನ್ಸೆಕ್ಯೂರಿಟಿ ಆಗ್ತಾವ ಅಂತ ತಿಳ್ಕೊಂಡು ಇದನ್ನು ಕೂಡ ಕ್ರಿಯೇಟ್ ಮಾಡಿದ್ದು. ಯಾಕಂದ್ರೆ ಎಷ್ಟು ಜನರು ಇನ್ಸ್ಪೆಕ್ಷನ್ ಅದು ಹೋದ್ರೆ ನೋ ಬಡಿ ಹ್ಯಾಸ್ ಗಿವನ್ ದಿಸ್ ರಿಪೋರ್ಟ್. ತುಳಸಿ ಗಬಾರ್ಡ್ನೇ ಅದನ್ನೇ ಹೇಳಿದಿಲ್ಲ, ನೋ ದೇ ಆರ್ ನಾಟ್ ಗೋಯಿಂಗ್ ಇನ್ ಫಾರ್ ದಟ್ ಅಂತ. 60% ಯುರೇನಿಯಂ ಎನ್ರಿಚ್ಮೆಂಟ್ ಆಗಿದ್ದು ಇದೆ. ಓಕೆ, 60% ಆದ್ರೂ ಅದು ಸಿವಿಲಿಯನ್ ಯೂಸ್ ಸಲುವಾಗಿ ಅಪ್ ಟು 60% ಯೂಸ್ ಮಾಡಬಹುದು. ಬಟ್ ನ್ಯೂಕ್ಲಿಯರ್ ವೆಪನ್ ಪ್ರಾಪರ್ ಆಗಿ ನ್ಯೂಕ್ಲಿಯರ್ ವೆಪನ್ ಇದು ಮಾಡ್ಬೇಕಂತಂದ್ರೆ ಅದನ್ನ 90-95% ವರೆಗೆ ಎನ್ರಿಚ್ ಮಾಡ್ಬೇಕು. ಇಲ್ದಿದ್ರೆ ಇದು ಸುಮ್ಮನೆ ಡರ್ಟಿ ಬಾಂಬ್ ಅಂತ ಮಾಡ್ತಾರೆ. ಡರ್ಟಿ ಬಾಂಬ್ ಅಷ್ಟೇ ಯೂಸ್ 60%. ನಿಮ್ಗೆ ಆಕ್ಚುಲಿ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ಮಾಡ್ಬೇಕಂದ್ರೆ 90% ಎನ್ರಿಚ್ಮೆಂಟ್ ಮಿನಿಮಮ್ ಬೇಕು. ಸೊ ಇನ್ ಎನಿ ಕೇಸ್ ಅವರು ಇವೆಲ್ಲ ಸ್ಟೋರಿ ಕಟ್ತಾ ಇದ್ದಾರೆ. ಅವರು ಚರ್ಚೆಯಲ್ಲಿ ನಮ್ಮನ್ನ ಪ್ರೊಫೆಸರ್ ಪ್ರಭಾಕರ್ ಅವರು ಜಾಯ್ನ್ ಆಗಿದ್ದಾರೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು. ಸ್ವಾಗತ ಪ್ರಭಾಕರ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ, ಥ್ಯಾಂಕ್ ಯು ಸರ್, ಈ ಒಂದು ಕದನ ವಿರಾಮದ ಹಿಂದೆ ಇಸ್ಲಾಮಿಕ್ ಕಮ್ಯುನಿಟಿಯ ದೊಡ್ಡ ಪಾತ್ರ ಇದೆ. ಈಜಿಪ್ಟ್ ಬಗ್ಗೆ ನೀವು ಮಾತಾಡ್ತಿರೋ, ನೀವು ಸಿರಿಯಾ ಅಂತಿರೋ, ಅಥವಾ ಪಾಕಿಸ್ತಾನ ಅಂತ ಕರಿತಿರೋ, ಅಥವಾ ಮಧ್ಯಪ್ರಾಚ್ಯದ ಅನೇಕ ಮುಸ್ಲಿಂ ಬಾಹುಳ್ಯದ ದೇಶಗಳ ಬಗ್ಗೆ ನೀವು ಮಾತಾಡ್ತಿರೋ, ಆ ಒಂದು ಇಸ್ಲಾಮಿಕ್ ಪ್ರೆಷರ್ ಜಾಸ್ತಿ ಇತ್ತು ಕದನ ವಿರಾಮ ಆಗಬೇಕು ಅಂತೇಳಿ. ಈ ಪ್ರೆಷರ್ ಒಂದು ಕಡೆ ಏನೇ ಇರಲಿ, ಅದೇನಾಗುತ್ತೆ, ಈ ಟ್ರಂಪ್ನ ಕೈಗೊಳ್ಳೋ ಸೋತಿದ್ವು. ಅಷ್ಟೊತ್ತು ಇವ್ರ ಕೂಗು ಜೋರಾಗಿತ್ತು. ಹಾಗಾಗಿ ಬೇರೆ ದಾರಿ ಟ್ರಂಪ್ಗೂ ಇರಲಿಲ್ಲ ಅಂತ ನಿಮಗನ್ಸುತ್ತಾ ಅಂತ? ನಾವು ಇದನ್ನ ಈ ತರಹ ಒಂದೇ ದೃಷ್ಟಿಯಲ್ಲಿ ನೋಡೋದು ತಪ್ಪು. ಇಸ್ಲಾಮಿಕ್ ರಾಷ್ಟ್ರಗಳಿಂದ ಬಂದಿರ್ತಕ್ಕಂತಹ ಬಲವಾದ ಒತ್ತಡ ಕದನ ವಿರಾಮಕ್ಕಾಗಿ ಒಂದು ಕಾರಣ ಅಷ್ಟೇನೆ. ಇನ್ನು ಬೇರೆ ಕಾರಣಗಳಿದೆ. ಯಾಕೆಂದ್ರೆ ಅಲ್ಲಿ ಆ ಇಡೀ ಪ್ರದೇಶದಲ್ಲಿ ಅಶಾಂತಿ ಒಂದು 6 ವಾರಗಳಿಂದ ಇರತಕ್ಕಂತಹದ್ದು ಅತಿ ಮುಖ್ಯವಾದದ್ದು. ಪ್ರತಿಯೊಂದು ರಾಷ್ಟ್ರಕ್ಕೂ ಆಗಿರ್ತಕ್ಕಂತ ನಷ್ಟ ಮತ್ತು ಸಾವು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಹಾಳು, ಮತ್ತೆ ಅಕಸ್ಮಾತ್ ಏನಾದ್ರು ಟ್ರಂಪ್ ಮೊನ್ನೆ ಹೇಳಿದಂತೆ ಅವರ ನಾಗರಿಕತೆಯನ್ನೇ ಒಂದೇ ರಾತ್ರಿಯಲ್ಲಿ ಮುಗಿಸ್ಬಿಡ್ತೇನೆ ಅಂತ ಹೇಳಿದ್ದು, ಈ ತರದ್ರಂತೆಲ್ಲ ಒಂಥರ ಭಯಭೀತರಾಗಿದ್ರು. ಆಮೇಲೆ ಇನ್ನೊಂದು, ಕೇವಲ ಪಾಕಿಸ್ತಾನಕ್ಕೆ ಇರಾನ್ ಅವಕಾಶ ಕೊಟ್ಟಿದೆ ಅನ್ನೋ ಒಂದೇ ಕಾರಣಕ್ಕಾಗಿ ನಾವು ಇದು ಇಸ್ಲಾಂ ಎಲ್ಲಾ ರಾಷ್ಟ್ರಗಳು ಸೇರ್ಕೊಂಡು ಮಾಡಿರ್ತಕ್ಕಂತ ಒಂದು ಒತ್ತಡ ಅಂತ ಅನ್ನಿಸಬಹುದು. ಆದ್ರೆ ಹಾಗೆ ತಿಳ್ಕೊಳ್ಳೇಬಾರದು. ಏಕೆಂದ್ರೆ ಪಾಕಿಸ್ತಾನಕ್ಕೆ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಇಲ್ಲ ಇಸ್ರೇಲ್ ಜೊತೆ. ಹಾಗಾಗಿ ಇದು ಒಂದು ಬಲವಾದ ಕಾರಣ ಇರಾನ್ಗೆ ಪಾಕಿಸ್ತಾನದ ನಂಬೋದ್ರಿಂದ. ಎರಡನೇದು, ಮುನೀರು ಹಾಗೂ ಶರೀಫ್ ಅವರು ಮೊದಲನೇ ಟ್ರಂಪ್ ಅವರನ್ನ ಮುಂಚೆ ಭೇಟಿ ಮಾಡಿದ್ರಿಂದ ಒಂದ್ ರೀತಿಯ ಅಕ್ಸೆಸ್, ಒಂದ್ ರೀತಿಯ ಕನೆಕ್ಟಿವಿಟಿ ಅವರ ಪಾಕಿಸ್ತಾನಕ್ಕೂ ಅಮೆರಿಕ ಮಧ್ಯನೂ ಇತ್ತು. ಮತ್ತೆ ಎರಡನೇದು, ಮೂರನೇ ಕಾರಣ ಮುಖ್ಯವಾಗಿ ಏನು ಅಂದ್ರೆ, ಇರಾನ್ ಹಾಗೂ ಪಾಕಿಸ್ತಾನ ಒಂದು ಬಾರ್ಡರ್ ಅನ್ನ ಹಂಚಿಕೊಳ್ತಕ್ಕಂತಹದ್ದು. ಹಾಗಾಗಿ ಈ 2-3-4 ಕಾರಣಗಳು ವಿಶ್ವ ಮಟ್ಟದಿಂದ ಅತಿಯಾಗಿ ಬಂದಿದ್ದಂತಹ ಒತ್ತಡ, ಮತ್ತೆ ಇಸ್ಲಾಂ ರಾಷ್ಟ್ರಗಳದ್ದೇ ನೀವು ಕಾರಣ ಹುಡುಕೋದಕ್ಕೆ ಅಂತ ಹೋದ್ರೆ ಅಲ್ಲಿ ಏನಾಗಿದೆ ಅಂದ್ರೆ, ಕತಾರು, UAE, ಕುವೈತ್, ಸೌದಿ ಅರೇಬಿಯಾ, ಈ 4 ರಾಷ್ಟ್ರಗಳು ಫಾರ್ಮಲಿ ಹೊರಗಡೆ ಕಾರಣಕ್ಕಾಗಿ ಟ್ರಂಪ್ ಅವರನ್ನ ಬೇಡಿಕೆ ಮಾಡ್ಕೊಂಡಿರ್ಬೋದು. ಆದ್ರೆ ಅವರಲ್ಲಿ ಇದ್ದಂತಹ ಬಲವಾದ ಬೇಡಿಕೆ ಏನು ಅಂದ್ರೆ, ನಾವು ಏನಾದ್ರೂ ಮಾಡಿ ಅಮೆರಿಕ ಹಿಡಿತದಿಂದ ಹೊರಗಡೆ ಬಂದ್ಬಿಡ್ಬೇಕು, ನಮ್ದೇ ಆದಂತ ಒಂದು ಸುರಕ್ಷಿತ ಚಕ್ರವನ್ನ ನಾವು ನಮ್ಮ ಪ್ರದೇಶಕ್ಕೆ ಕಟ್ಕೊಳ್ಬೇಕು ಅನ್ನೋದು ಒಂದು ಬಲವಾದ ಆಶಯ. ಈ ಯುದ್ಧ ನಂತರದಲ್ಲಿ ಅಂದ್ರೆ ಕೊನೆ ಭಾಗದಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಂತದ್ದು. ಹಾಗಾಗಿ ಇದಕ್ಕೆ ಈ ತರಹ ಹಲವಾರು ಕಾರಣಗಳಿದೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಏನೇ ಆದ್ರೂ ಸರ್, ಈಗ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬಂತು, ಟ್ರಂಪ್ ಏನ್ ಮಾತನಾಡ್ಕೊಂಡ್ರು, ಇದೇ ತಾನೇ ಪಾಕಿಸ್ತಾನಕ್ಕೆ ಮೈಲೇಜ್. ವಿಶ್ಲೇಷಣೆ ತುಂಬಾ ದೊಡ್ಡ ಮಟ್ಟದಲ್ಲಿ, ಪ್ರಾಜ್ಞರ ವಲಯದಲ್ಲಿ, ಪಂಡಿತರ ವಲಯದಲ್ಲಿ ಸಾವಿರ ವಿಶ್ಲೇಷಣೆ ಆಗ್ಬೋದು ಸರ್. ಜಗತ್ತಿಗೆ ಟ್ರಂಪ್ ಕೊಟ್ಟ ಮೆಸೇಜ್ ಏನು? ಆಸಿಮ್ ಮುನೀರು, ಇದೇ ಶಹಬಾಜ್ ಶರೀಫು, ಇದರೆಲ್ಲ ನನಗೆ ಹೈನೆಸ್, ಹೈನೆಸ್ ಇಬ್ಬರ ಹೆಸರು ಹಿಂದೆ ಹೈನೆಸ್ ಬೇರೆ ಕೇಡು, ಅದನ್ನು ಹೇಳ್ಕೊಂಡು ಬರಿಬೇಕು ಅಂತ ಹೇಳಿದ್ರೆ ಈ ಪಾಕಿಸ್ತಾನದ ಲೆವೆಲ್ಲೇ ಬೇರೆ ಚೇಂಜ್ ಆಗ್ಲಿಲ್ವಾ ಸರ್? ಈಗ ನೋಡಿ, ಇದರಲ್ಲಿ ಎಷ್ಟು ಜಾಗರೂಕತವಾಗಿ ಪಾಕಿಸ್ತಾನ ಕೆಲಸ ಮಾಡ್ಬೇಕು ಅಂತಂದ್ರೆ ಅವ್ರು ಮಾಡ್ತಾನೆ ಇಲ್ಲ. ಒಂಥರ ಈಗ ಒಳ್ಳೆ ಸ್ಕೂಲ್ ಮಕ್ಕಳು ತರಹ ಅವ್ರು ಬಿಹೇವ್ ಮಾಡ್ಬಿಟ್ಟಿದ್ರು. ಈ ದಿನ ಮುಂಚೆ ಬೆಳಗ್ಗೆ ಏನು ಅಂದ್ರೆ, ಅದು ವಾಷಿಂಗ್ಟನ್ ನಲ್ಲಿ ವೈಟ್ ಹೌಸ್ ನಲ್ಲಿ ಕಂಪೋಸ್ ಮಾಡಿದ್ದಂತ ಡ್ರಾಫ್ಟ್ ಇದು. ಯಾವ್ದು ಕದನ ವಿರಾಮದ ಪ್ರಪೋಸಲ್ ಕಾಪಿ ಪೇಸ್ಟ್ ಮಾಡಿದ್ದು ಶಹಬಾಜ್ ಶರೀಫ್. ಹೌದು. ಇದೇನಾಗಿದೆ, ವಾಷಿಂಗ್ಟನ್ ಅವರೇನೆ ಅದನ್ನ ಪಾಕಿಸ್ತಾನದವ್ರಿಗೆ ಕಳಿಸ್ಕೊಟ್ಟಿದ್ದು, ಇರಾನ್ಗೂ ಕಳಿಸ್ಕೊಟ್ರು.
ಪಾಕಿಸ್ತಾನ ಕಳಿಸ್ಕೊಟ್ಟಿದ್ದನ್ನ ಶರೀಫ್ ಏನ್ ಮಾಡಿದ್ರು ಈ ದಿನ ಬಹಳ ಮುಂಚೆ ಡ್ರಾಫ್ಟ್ ಅಂತ ಟೈಟ್ಲ್ ಇದ್ದಿದ್ದು ಅದ್ರದ್ದು ಅದ್ರ ಜೊತೆನಲ್ಲೇ ಕಾಪಿ ಪೇಸ್ಟ್ ಮಾಡ್ಬಿಟ್ರು ನಗೆಪಾಟ್ಲ ಒಂದು ವರ್ಡು ಚೇಂಜ್ ಆಗಿಲ್ಲ ಅದರಲ್ಲಿ. ಇದು ಸ್ಕೂಲ್ ಮಕ್ಕಳು ಬಿಹೇವಿಯರ್. Okay. ಇಂತಹ ದೇಶವನ್ನ ನಾವು ಅಮೆರಿಕ ಅತ್ಯಂತ ಸ್ನೇಹಮಯಿಯಾಗಿ ಕರ್ಕೊಂಡು ಬಂದು ಇಂತಹ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳೋದು ಹೇಗೆ ಗೊತ್ತಾ ಸರ್ ಅದು ಪ್ರಭಾಕರ್ ಸರ್ ನಮ್ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಅಲ್ಪರ ಸಂಘ ಅಭಿಮಾನ ಭಂಗ ಅಂತ, ಆ ತರ ಕಥೆನಾ ಇದು ಅಂತ ಇರ್ಬೋದು. ನೋಡಿ, ಪಾಕಿಸ್ತಾನಕ್ಕೆ ಈಗಾಗ್ಲೇ ಅನುಭವ ಸಾಕಷ್ಟಾಗಿದೆ. ಏನು ಅಂದ್ರೆ ಅಮೆರಿಕ ಮುಖ್ಯವಾಗಿ ಈಗ ಈ ತರ ಟ್ರಂಪ್ ತರಹದ ಪ್ರೆಸಿಡೆಂಟ್ ಎಷ್ಟೇ ಅವರನ್ನ ಸ್ನೇಹತ್ವದಲ್ಲಿ ಆಪ್ತರು ಅಂತ ಕರ್ಕೊಳ್ಬಹುದು, ಅಷ್ಟೇ ಸುಲಭವಾಗಿ ಕೈ ಬಿಡುವಂತ ಜನ ಕೂಡ ಹೌದು ಅವರು. ಹಾಗಾಗಿ ಅಮೆರಿಕ ಪಾಕಿಸ್ತಾನ ಈ ತರ ನೆಗೆಟಿವಿಟಿಯಲ್ಲಿ ಟೆಸ್ಟೆಡ್ ಪಾರ್ಟ್ನರ್ಸ್ ಅವ್ರಿಬ್ರುನುವೆ. ಹಾಗಾಗಿ ಒಂದು ಇಲ್ಲಿ ಇಂತ ಅವಕಾಶ ಕೊಟ್ರು. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಈಜಿಪ್ಟುನೂ ಅಲ್ಲ, ಲಿಬಿಯಾನೂ ಅಲ್ಲ, ಪಾಕಿಸ್ತಾನನೂ ಅಲ್ಲ, ಯಾರು ಅತಿ ಮುಖ್ಯವಾದಂತಹ ಪಾತ್ರ ವಹಿಸಿರೋದು ಅಂದ್ರೆ JD ವ್ಯಾನ್ಸ್. ಇವರು ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನು ಅಂತಂದ್ರೆ JD ವ್ಯಾನ್ಸ್ ಡೈರೆಕ್ಟ್ ಆಗಿ ಇರಾನಿಯನ್ ಫಾರಿನ್ ಮಿನಿಸ್ಟರ್ ಹತ್ರ ಮಾತಾಡಿದ್ದಾರೆ ಅರಾಚಿ ಹತ್ರ. ಆಮೇಲೆ ಅವರನ್ನು ಒಪ್ಸಿದ್ದಾರೆ. ನೋಡಿ, ಇದು ಒಂದು ಚಾನ್ಸ್ ಇದೆ. ಈಗ ನಾವು ಕರಿತಾ ಇದ್ದಾರೆ ಟ್ರಂಪ್ ಅವರು. ನಾನು ಯಾಕಂದ್ರೆ JD ವ್ಯಾನ್ಸ್ಗೆ ಪೂರ್ತಿ ಪವರ್ ಇದೆ. ಟ್ರಂಪ್ ಬಗ್ಗೆ ಯಾವ ರೀತಿ ಇಂತ ಮಾತರ ಯುದ್ಧದ ವಿಷಯದಲ್ಲಿ ತೀರ್ಮಾನ ಮಾಡುವಾಗ ಯಾವ ಡೆಲಿಗೇಷನ್ ಹೋದ್ರು ಅದರಲ್ಲಿ JD ವ್ಯಾನ್ಸ್ ಇರ್ಲೇಬೇಕು. ಮಾತಾಡಿಸ್ತೀನಿ ನಾನು ನಿಮಿಷ ಮಾತಾಡಿಸ್ತೀನಿ. ಉಮರ್ ಶರೀಫ್ ಜಿ, ನನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದೇ ಇರಾನ್ ಈಗ ಇವ್ರೇನ್ ಮಾತಾಡ್ತಾ ಇದ್ರು, ಇದೇ ಇಸ್ರೇಲ್ ಇಡೀ ವಿಶ್ವಕ್ಕೆ ನಂಬಿಸೋ ಪ್ರಯತ್ನ ಮಾಡಿದ್ದೇನು ಅಂದ್ರೆ ಅದು ಇರಾಕ್ ವಿಚಾರದಲ್ಲಿ ಮಾತಾಡ್ತಾ ಇದ್ರಲ್ಲ, ಸಮೂಹ ವಿಧ್ವಂಸಕ ಸಮೂಹ ನಾಶಕ ಶಸ್ತ್ರಾಸ್ತ್ರ ಇದೆ ಇವ್ರ ಬಳಿಯಲ್ಲಿ ಅಂತ ಹೇಳಿ, ಇವ್ರ ಬಳಿ ಯುರೇನಿಯಂ ಇದೆ, ಇವರು ಪರಮಾಣು ಬಾಂಬ್ ಮಾಡಿಬಿಡ್ತಾರೆ ಅಂತ ಹೇಳಿ. ಈಗ ಓಕೆನಾ? ಇರಾನ್ನಿಂದ ಏನಾದ್ರು ಇವ್ರು ಯುರೇನಿಯಂ ಎತ್ಕೊಂಡು ಬಂದ್ಬಿಟ್ರಾ, ಬ್ಯಾಗ್ಗಳಲ್ಲಿ ತುಂಬಿಕೊಂಡು, ಇಲ್ಲ ಯಾವ್ದಾದ್ರು ಟ್ಯಾಂಕರಲ್ಲಿ ತುಂಬ್ಕೊಂಡು ಬಂದ್ಬಿಟ್ರಾ, ವಿಮಾನದಲ್ಲಿ ತುಂಬ್ಕೊಂಡು ಬಂದ್ರ? ಇಲ್ವಲ್ಲ. ಈಗ ಹಾಗಾದರೆ ಇರಾನು ಇನ್ನೂ ಒಂದು 30% ಎನ್ರಿಚ್ ಮಾಡಿ ಯಾವುದನ್ನ ಯುರೇನಿಯಂ ಅನ್ನ ಈಗ ಇಸ್ರೇಲ್ ಮೇಲೆ ಹಾಕಲ್ವಂತ. ಇದು ಹೇಗೆ ಕಾಂಪ್ರಮೈಸ್ ಆಗಿದ್ದೀವರು? ಇಂಥ ಮಹಾನ್ ಕಾರಣನ ಮುಂದೆ ಇಟ್ಕೊಂಡು ಇಡೀ ವಿಶ್ವದ ಮುಂದೆ ಕಾರಣ ಇಟ್ಟು ಬಂದವರು ಈಗ ಏನು ಕಾರಣ ಇಟ್ಕೊಂಡು ಸುಮ್ಮನೆ ಹಿಂದೆ ಬಂದ್ವಿ ಅಂತ ಅವ್ರು ಹೇಳ್ಬೇಕೀಗ? ಅದೇ ಈ 10 ಪಾಯಿಂಟ್ಸ್ ಕೊಟ್ಟಿರುವ ಈ ಪಾಯಿಂಟ್ಸ್ ನಲ್ಲಿ ಒಂದು ಪಾಯಿಂಟ್ ಬಂದು ರೈಟ್ ಟು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅಂತ ಇದೆ. ರೈಟ್ ಟು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅದೇ ಅವ್ರು ನ್ಯೂಕ್ಲಿಯರ್ ಪವರ್ ನ ಹಾರ್ನೆಸ್ ಮಾಡಕ್ಕೆ ಅವ್ರಿಗೆ ಅನುಮತಿ ಇರಬೇಕು. ನೀವ್ ಯಾರು ಬಂದ್ಬಿಟ್ಟು ಅದನ್ನ ತಡೆ ಮಾಡಕ್ಕೆ ನೀವ್ ಯಾರು ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಅದ್ರಲ್ಲಿ ಇದೆ. ಅಂದ್ರೆ ಆ 10 ಪಾಯಿಂಟ್ಸ್ ನಲ್ಲಿ ಅದನ್ನ ಒಪ್ಪಿಗೆ ಕೊಟ್ಟಿರೋದು ಟ್ರಂಪ್. ಅದನ್ನ ಇಟ್ಕೊಂಡೇ ಅವ್ರು ಬಂದು ಇನ್ನ ಮುಂದೆ ಬಂದು ಮಾತುಕತೆ ನಡೆಸಬೇಕಾಗಿರತ್ತೆ. ಸೊ ಯಾವ ಒಂದು ಕಾರಣಕ್ಕೋಸ್ಕರ ಯುದ್ಧ ಮಾಡಿದ್ರು ಆ ಕಾರಣವೇ ಇಲ್ಲದಾಗ್ಬಿಡ್ತು. ಅಂದ್ರೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡಬಾರದು ಅಂತ ಹೇಳುವ ಈ ಟ್ರಂಪ್ ಆಗಲಿ ಇಲ್ಲ ಇಸ್ರೇಲ್ ಆಗ್ಲಿ ಇವರೆಲ್ಲ ಸೇರ್ಕೊಂಡು ಯುದ್ಧ ಮಾಡಿದ ಒಂದು ಉದ್ದೇಶವೇ ನೀವು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡಬಾರ್ದಂತ. ಆದ್ರೆ ಇವಾಗ ಫೈನಲಿ ಒಪ್ಪಿಗೆ ಕೊಟ್ಟಿರೋದು ಏನ್ ಕಾರಣ? ಸೊ ಇಟ್ ಈಸ್ ನಾಟ್ ಮೇಕಿಂಗ್ ಸೆನ್ಸ್. ಯಾರಿಗೂ ಅರ್ಥ ಮಾಡ್ತಿಲ್ಲ ಇದು, ಯಾರಿಗೂ ಅರ್ಥ ಮಾಡಿಸ್ತಿಲ್ಲ ಇದು. ಇವಾಗ ಟ್ರಂಪ್ ಏನಂದ್ರೆ ನಾಳೆನೆ, ಆಸ್ ಯು ನೋ, ನೀವು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಬೋದು, ನಾಳೆನೆ ನಾವು ಯುದ್ಧಕ್ಕೆ ತಯಾರಾಗಿದ್ದೀವಿ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಟ್ರಂಪ್ ಒಂದೊಂದ್ ದಿನಕ್ಕೂ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆನ್ನೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೆಟ್ಟ ಅವಾಚ್ಯ ಪದಗಳನ್ನ ಉಪಯೋಗ ಮಾಡಿ ಅವರ ಟ್ವಿಟರ್ ಹ್ಯಾಂಡಲ್ ಸರ್ ಇಂಥ ನಾಯಕರು ಸಿಗೋದು ಅಮೆರಿಕಕ್ಕೆ ಶತಮಾನ ಒಂದು ಇಡೀ 100 ವರ್ಷ ಕಾಯ್ಬೇಕಿಂತ ನಾಯಕ ಸಿಗ್ಬೇಕು ಅಂದ್ರೆ ಅಮೆರಿಕಕ್ಕೆ. ಅದೇ ಅದು ಏನಂದ್ರೆ ಡಿಟೀರಿಯೋರೇಟಿಂಗ್ ಅಂದ್ರೆ ಕ್ವಾಲಿಟಿ ಹಂಗೆ ಸ್ಟ್ಯಾಂಡರ್ಡ್ ಕೆಳಗೆ ಬಿದ್ದು ಕುಸಿದು ಬಿದ್ಬಿಟ್ಟಿದೆ. ಅವ್ರ ಸ್ಟ್ಯಾಂಡರ್ಡ್ ಕೆಳಗೆ ಬಿದ್ಬಿಟ್ಟಿದೆ. ಕಾರಣ ಏನಂದ್ರೆ ಇದು ಏನಂದ್ರೆ ಪ್ರೋಗ್ರೆಸಿವ್ ಆಗಿ ಹಂಗೆ ಒಂದೊಂದು ಸ್ಟ್ಯಾಂಡ್ ಆಗಿ ಹಂಗೆ ಮುಂದುವರೆದು ಹಿಂಗ್ ಬಂದಿದೆ. ಏನೋ ಟ್ರಂಪ್ ಏನು ಇವತ್ತೇನೋ ಟ್ರಂಪ್ ತಯಾರಾಗಿಲ್ಲ. ಟ್ರಂಪ್ ಇವತ್ತು ತಯಾರಾಗ್ಬೇಕಂದ್ರೆ ಸುಮಾರು 50 years ಆ ಸ್ಟ್ಯಾಂಡರ್ಡ್ ಕೆಟ್ಟು ಹೋಗಿರೋ ಒಂದು ಕಾರಣಕ್ಕೋಸ್ಕರ ಇವತ್ತಿಗೆ ಟ್ರಂಪ್ ಒಂದು ಕೂತ್ಕೊಂಡಿದ್ದಾರೆ. ಸೊ ಅದೇ ರೀತಿನೇ ಯಥಾ ಪ್ರಜಾ ತಥಾ ರಾಜ ಅಂತ ಹೇಳ್ಕೊಳ್ತಾರಲ್ಲ, ಅದು ಎಲ್ಲಾ ಜಾಗಕ್ಕೂ ಅನ್ವಯಿಸುತ್ತೆ. ನಾವು ಎಲ್ಲವೂ ಅರ್ಥ ಮಾಡ್ಕೊಳ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಸಂಸ್ಕೃತಿಗಳು ಎಲ್ಲೋ ಒಂದ್ ಕಡೆ ಕುಸಿದು ಕೆಳಗೆ ಬೀಳುವಾಗ ನಮ್ಮ ನೀತಿಗಳು ಅದನ್ನ ನಾವು ಮರ್ಯಾದೆ ಕೊಡದೇ ಇರೋ ಒಂದು ಕಾಲದಲ್ಲಿ ಏನಾಗತ್ತೆ, ನಮ್ಗೆ ಬರುವಂತಹ ಲೀಡರ್ ಬಂದು ನಮ್ಗೆ ಕೆಡುಕಣು ಮಾಡುವಂತವನೇ ಇರ್ತಾನೆ. ಸರ್ ಪೀಪಲ್ ಎಲೆಕ್ಟ್ ವಾಟ್ ದೇ ಡಿಸರ್ವ್ ಅಂತ ಸರ್ ಉಮರ್ ಶರೀಫ್ ಸರ್, ಪೀಪಲ್ ಎಲೆಕ್ಟ್ ವಾಟ್ ದೇ ಡಿಸರ್ವ್ ಅಂತ. ಏನಕ್ಕೆ ಅವ್ರು ಅರ್ಹರಾಗಿರ್ತಾರ ಅಂತವನ್ನೇ ಆಯ್ಕೆ ಮಾಡ್ಕೋತಾರ ಅವರು ಅಂತ. ಇದು ಗೋಲ್ಡನ್ ವರ್ಡ್ಸ್ ರಮಾಕಾಂತ್ ಅವರೇ. ಇದನ್ನ ನೀವು ಬರ್ಬಿಟ್ಟು ನೀವು ಹಾಕ್ಬಿಡಿ, ಇನ್ವರ್ಟೆಡ್ ಕಾಮರ್ಸ್ ಅಲ್ಲಿ ಹಾಕ್ಬಿಡಿ. ಇನ್ನು ಮುಂದೆ ಬರೋರಿಗೆಲ್ಲ ಅದೊಂದು ಇದಾಗ್ಲಿ. ಅವ್ರಿಗೆ ಏನ್ ಯೋಗ್ಯತೆ ಇರುತ್ತೋ ಜನಗಳಿಗೆ ಎಂತೇನು ಬೇಕು ಅಂತ ಅರ್ಹತೆ ಇರುತ್ತೋ ಅಂತನ್ನ ಮಾತ್ರ ಅವ್ರು ಆಯ್ಕೆ ಮಾಡ್ತಾರೆ ಆ ಟೈಮಲ್ಲಿ ಅಂತ. ಖಂಡಿತ ಪೀಪಲ್ ಡಿಸರ್ವ್ ಹೂಮ್ ದೇ ಎಲೆಕ್ಟ್ ಅಂತ ಹೇಳಿದ್ರಲ್ಲ,
ಅದೇ ಇವತ್ತು ಕೂಡ ನೋಡಿ, ಎಲ್ಲಾ ಕಡೆ ನೋಡಿ, ಭಾರತದಲ್ಲಿ ಕೂಡ ನೋಡಿ, ಎಲೆಕ್ಷನ್ಗೆ ಎಲ್ಲರೂ ತಯಾರಾಗ್ತಾರೆ, ಆದ್ರೆ ಎಷ್ಟು ಹಣ ಕೊಡ್ತೀರಂತ ಕೇಳೋರು ಎಲ್ಲಾ ಕಡೆ ನೋಡಿ. ನಾವು ತಮಿಳ್ನಾಡು ಪೊಲಿಟಿಕ್ಸ್ ನೋಡ್ತಿದೀನಿ, ಎಲ್ಲಾ ಕಡೆನೂ ನೋಡಿ, ಇಲ್ಲ ನೀವು ಆ ಕಡೆ ಏನ್ ನಡೀತಿದೆ ನೋಡಿ, ದಾವಣಗೆರೆನಲ್ಲಿ ಏನ್ ನಡೀತಿದೆ ನೋಡಿ, ಎಲ್ಲಾ ಕಡೆನೂ ನೀವ್ ಎಷ್ಟು ಹಣ ಹಂಚ್ತೀರಾ ಅಂತ ಆ ಒಂದ್ ಮತ್ತಿಗೆ ಬರ್ತಾರೆ. ಮತ್ತೆ ಎಲ್ಲಿದೆ ಡೆಮೋಕ್ರಸಿ? ಇಲ್ಲಿ ಭಾರತದಲ್ಲಿ ಕೂಡ ಅದೇ ಕೊರತೆ ಇರೋದು ಅದೇ, ಬಟ್ ನಮ್ಗಿಂತ ಅವ್ರು ಬ್ಯಾಕ್ವರ್ಡ್ ಇದಾರೆ. ಅಂದ್ರೆ ಯಾವುದನ್ನ ನಾವು ಫಾರ್ವರ್ಡ್ ಅಂತ ಹೇಳ್ಕೊಳ್ತೀವೋ ಅದು ಆಕ್ಚುಲಿ ಬ್ಯಾಕ್ವರ್ಡ್. ಅದು ಇರಾನ್ ಸ್ಪೆಷಾಲಿಟಿ ಹೇಳಿ ಸರ್. ಈಗ ಉಮರ್ ಶರೀಫ್ ಜಿ, ಈ ಇರಾನ್ ಹೇಗೆ ಈ ತರ ಉಳ್ಕೊಂಡಿದೆ? ಈಗ ಮಣ್ಣಲ್ಲಿ ಒಂದು ಗುಣ ಇದೆ ಅಂತ ಹೇಳ್ತಾರೆ, DNA ಅಲ್ಲಿ ಒಂದು ಗುಣ ಬರುತ್ತೆ ಅಂತಾರೆ, ರಕ್ತದಲ್ಲಿ ಒಂದು ಗುಣ ಬರುತ್ತೆ ಅಂತ ಹೇಳ್ತಾರೆ. 6,000 7,000. ಯಾಕಂದ್ರೆ ಇರಾನ್ ಒಂದ್ ಕಡೆ ಒಂದು ಮಾತಾಡಿತ್ತು, ನೋಡಪ್ಪ ನಾನು ಆಗಲೇ ಜನಗಳ ಹಕ್ಕನ್ನ ನಾನು ಬರೆಯ ಕೂತಾಗ, ಜನಗಳು ಯಾವ ಹಕ್ಕಿದೆ ಅವ್ರಿಗೆ, ಏನು ಮೂಲಭೂತ ಹಕ್ಕುಗಳಿದೆ, ಕರ್ತವ್ಯಗಳೇನು ಅಂತ ನಾನು ಬರೆಯ ಕೂತಾಗ ಅಮೆರಿಕ ನಿನ್ನ ಬೆಂಕಿನೇ ಕಂಡುಹಿಡಿದಿರಲಿಲ್ಲ ಅಂತ ಒಂದು ಕಡೆ ಒಂದು ಪೋಸ್ಟ್ ಮಾಡ್ತಾರೆ ಅವರು. ನಿನ್ನಲ್ಲಿ ಬೆಂಕಿಯೇ ಸಂಶೋಧನೆ ಆಗಿಲ್ಲ, ನಿನ್ನಲ್ಲಿ ನಮ್ಮ ನಾಗರಿಕತೆ ಉತ್ತುಂಗದಲ್ಲಿತ್ತು, ನನ್ನ ನಾಗರಿಕತೆ ನಿನ್ನ ಹಾಳು ಮಾಡಕ್ಕೆ ಬರ್ತೀಯಾ ಅಂತ ಹೇಳಿ. ಏನು ಸ್ಪೆಷಾಲಿಟಿ ಏನು ಈ ಥರ ಸ್ಟಬನ್ ನಿಂತ್ಕೊಳ್ಳೋಕ್ಕೆ, ಇಂಥ ಫೈಟಿಂಗ್ ಸ್ಪಿರಿಟ್ಟು, ಅಷ್ಟು ಸ್ಯಾಂಕ್ಷನ್ಸು ಇವ್ರ ಮೇಲೆ, ಅಷ್ಟು ನಿರ್ಬಂಧಗಳನ್ನು ಹಾಕಿ, ಅಂಥ ಇನ್ಫ್ಲೇಷನ್ ಇದ್ದು ಏನಿಲ್ಲ, ಬುಡುಬುಡಿಕೆಯವರು ಎಲ್ಲ ಖಾಲಿ, ದುಡ್ಡಿಲ್ಲ, ಅರಾಜಕತೆ ಎಲ್ಲದರ ಆಚೆಗೆ ಇಷ್ಟು ಕ್ಷಿಪಣಿ ಇತ್ತ, ಇಷ್ಟು ಡ್ರೋನ್ ಇತ್ತ ಅಂತ ಯಾರು ಊಹೆನೂ ಮಾಡಿರಲ್ಲ ಇವ್ರ ಬಳಿಯಲ್ಲಿ ಅಂತ. ಇದ್ರಲ್ಲಿ ರಮಾಕಾಂತ್ ಅವರೇ, ನೀವು ಹೇಳಿರುವ ಈ ಸ್ಟೇಟ್ಮೆಂಟ್ ಅನ್ನ ನಾವು ಬಹಳ ಕೇರ್ಫುಲ್ ಆಗಿ ನೋಡ್ಬೇಕು. ಇರಾನಿನ ಸ್ಟೇಟ್ಮೆಂಟ್ ನೋಡಿ, ನೀವು ಬೆಂಕಿಯನ್ನು ಕಂಡುಹಿಡಿಯಕ್ಕೆ ಮುಂಚೆ ನಮ್ಮ ಸಾಮ್ರಾಜ್ಯ ಬಂದು ಎಲ್ಲೋ ಒಂದ್ ಕಡೆ ಇತ್ತು ಅಂತ ಹೇಳುವಾಗ ಈ ಒಂದು ಮನಸ್ಥಿತಿ ನೋಡಿ, ಇಲ್ಲಿ ಇಸ್ಲಾಮಿಕ್ ಪ್ರೈಡ್ ಇಲ್ಲ, ಇಲ್ಲಿ ಮುಸ್ಲಿಂ ಪ್ರೈಡ್ ಇಲ್ಲ, ಇಲ್ಲಿ ಪರ್ಷಿಯನ್ ಪ್ರೈಡ್ ಇದೆ. ಅವರ ಪ್ರಕಾರ ಅವ್ರು ಇವತ್ತಿಗೆ ಜ್ಞಾಪಿಸ್ಕೊಳ್ಳೋದು ಯಾರನ್ನ? ಸೈರಸ್ ದಿ ಗ್ರೇಟ್ ಅನ್ನ ಜ್ಞಾಪಿಸ್ಕೊಳ್ತಾ ಇದಾರೆ. 550 BC ನಲ್ಲಿ ಇದ್ದ ಆ ಒಬ್ಬ ವ್ಯಕ್ತಿಯನ್ನ ಇವತ್ತಿಗೆ ಅವರು ಜ್ಞಾಪಿಸ್ಕೊಳ್ತಾ ಇದಾರೆ. ಸೊ ಅದರಲ್ಲಿ ಅವ್ರಿಗೆ ಹೆಮ್ಮೆ ಸಿಗ್ತಿದೆ. ಯಾಕಂದ್ರೆ ಅವರ ಧರ್ಮ ಯಾವುದೇ ಆಗಿದ್ರು ಕೂಡ ಅವರ ಪೂರ್ವಜರು ಯಾರಂತ ಅವ್ರು ಅದ್ರಲ್ಲೇ ಕನೆಕ್ಟ್ ಮಾಡ್ಕೊಳ್ತಾ ಇದಾರೆ. ದಟ್ ಈಸ್ ದ ರಿಯಲ್ ಸ್ಪಿರಿಟ್ ಆಫ್ ಇರಾನ್. ಇರಾನ್ ಇವತ್ತಿಗೆ ಸ್ಟ್ರಾಂಗ್ ಆಗಿರೋದು ಕಾರಣ ಇದನ್ನ ನೋಡಿ ನಾವು ಕೂಡ ಕಲಿಬೇಕಾಗಿದೆ. ನಾವು ಏನ್ ಕಲಿಬೇಕಾಗಿದೆ ನಾವು ಅಂತ ಹೇಳುವಾಗ ಇಲ್ಲಿರುವತಕ್ಕಂತ ಮುಸಲ್ಮಾನರಿಗೆ ನಾನು ಹೇಳ್ಕೊತಿದೀನಿ, ನಾವು ಮುಸ್ಲಿಂಗಳು, ಆದ್ರೆ ನಮ್ಮ ಪೂರ್ವಜರು ಯಾರಂತ ನಾವು ಅದನ್ನ ಗುರುತು ಮಾಡಿ ಅದರಲ್ಲಿ ನಾವು ಹೆಮ್ಮೆ ಪಡ್ಬೇಕಾಗಿರತ್ತೆ. ಸೊ ಅದನ್ನ ಈ ಇರಾನ್ ಮಾಡುವ ಈ ಸ್ಟೇಟ್ಮೆಂಟ್ ಮೂಲಕ ನಾನು ಅದನ್ನ ಬಹಳ ಆಳವಾಗಿ ಯೋಚನೆ ಮಾಡ್ತಿದ್ದೀನಿ. ಅವರಲ್ಲಿ ಇರತಕ್ಕಂತ ಆ ಒಂದು ಹೆಮ್ಮೆ, ಇಟ್ ಈಸ್ ಅ ಪರ್ಷಿಯನ್ ಪ್ರೈಡ್ ಮೋರ್ ದೆನ್ ಇಸ್ಲಾಮಿಕ್ ಪ್ರೈಡ್. ಇಸ್ಲಾಮಿಕ್ ಪ್ರೈಡ್ ಅಲ್ಲ ಅವ್ರ ಹತ್ರ, ಅವರು ಇಸ್ಲಾಂ ಧರ್ಮವನ್ನು ಪಾಲಿಸ್ತಾರೆ, ಬಟ್ ಅವರ ಕಲ್ಚರ್ ಬಂದು ಸುಮಾರು 3,000 ವರ್ಷಗಳ ಹಿಂದೆ ಇರುವ ಆ ಕಲ್ಚರು, ಆ ಹೆರಿಟೇಜ್, ಅದರಲ್ಲಿ ಅವ್ರಿಗಿರುವ ಆ ಗೌರವ ಇದೆಲ್ಲ, ದಟ್ ಈಸ್ ಅ ರಿಯಲ್ ಪವರ್. ಅದು ಅವರ ಸ್ಟ್ರೆಂತ್ ಅಂತ ನಾನು ನಂಬಿದ್ದೀನಿ. ಸೊ ಇದು ಎಲ್ಲ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದು ಮಾದರಿಯಾಗಿದೆ. ನಾವು ಕೂಡ, ನೀವು ಕೂಡ, ಎಲ್ಲರೂ ಖಮೇನಿಯ ಆಳ್ವಿಕೆಯಲ್ಲಿ ಎಷ್ಟೋ ಗೊಂದಲಗಳು ನಾವು ನೋಡಿದ್ದೀವಿ, ಎಷ್ಟೋ ಪ್ರಾಬ್ಲಮ್ಸ್ ನೋಡಿದೀವಿ, ಮಾನವ ಹಕ್ಕಿನ ಉಲ್ಲಂಘನೆಯನ್ನು ನೋಡಿದೀವಿ. ಬಟ್ ಅದರ ಚಾಪ್ಟರ್ ಬೇರೆ, ಆ ಚಾಪ್ಟರೇ ಬೇರೆ ಆಗಿತ್ತು, ಈ ಚಾಪ್ಟರ್ ಬೇರೆ ಆಗಿದೆ. ಅಲ್ಲಿ ನಾವು ಇವತ್ತು ಕೂಡ ಅವ್ರು ಮಾಡಿರುವತಕ್ಕಂತ ತಪ್ಪುಗಳನ್ನು ನಾವು ಖಂಡಿಸ್ತೇವೆ, ಅದರ ವಿರುದ್ಧವಾಗಿ ಘೋಷವನ್ನು ಎಬ್ಬಿಸ್ತೇವೆ. ಇನ್ನ ಮುಂದೆ ಅವ್ರು ಮಾಡಬಾರ್ದಂತ ಅದಕ್ಕೆ ಏನೇನು ನಾವು ಮಾಡಬೇಕು ಅದೆಲ್ಲ ನಾವು ಪ್ರಯತ್ನ ಮಾಡಬೇಕಾಗಿದೆ. ದಟ್ ಇಸ್ ಅ ಡಿಫರೆಂಟ್ ಸ್ಟೋರಿ. ಬಟ್ ಆಸ್ ಅ ಪೀಪಲ್ ಫಾರ್ ದ ಕಂಟ್ರಿ, ಫಾರ್ ದ ನೇಷನ್, ಅವ್ರು ತೋರಿಸ್ಕೊಳ್ಳುವ ಈ ಒಂದು ದೃಢವಾದ ಒಂದು ಸ್ವಾಭಿಮಾನದಿಂದ ಅವರು ಹೋರಾಟ ಮಾಡುವ ಈ ಒಂದು ವ್ಯಕ್ತಿತ್ವವನ್ನು ನೋಡುವಾಗ ನಮ್ಗೆ ಹೆಮ್ಮೆ ಆಗ್ತಿದೆ. ಏನೋ 1947 ನಲ್ಲಿ ನಾವು ನೋಡಿರುವತಕ್ಕಂತ ಹೋರಾಟವನ್ನು ನೋಡಿಲ್ಲ. ಇವತ್ತು ನಾನು ಈ ಹೋರಾಟ ನೋಡುವಾಗ ನನ್ಗೆ ಆ ಹೋರಾಟ ಜ್ಞಾಪಕ ಬರುತ್ತೆ. ಫೈನ್. ನಾನು ಪ್ರಭಾಕರ್ ಸರ್, ಒಂದು ಪ್ರಶ್ನೆ ಐತಿ ಇಲ್ಲಿ. ಕಚ್ಚಾ ತೈಲ ಬೆಲೆ ಇನ್ನು $20 ಹೋಗ್ಬಿಟ್ಟಿದ್ರೆ ವಿಶ್ವದ ಬೇರೆ ಬೇರೆ ದೇಶಗಳು ಟ್ರಂಪ್ನಂತೂ ಸುಮ್ಮನೆ ಬಿಡ್ತಾ ಇದ್ರು ಅಂತ ನನಗೆ ಅನ್ಸಲ್ಲ. ಐ ಡೋಂಟ್ ಥಿಂಕ್ ಸೊ. ಅಕಸ್ಮಾತ್ ಅವ್ರೇನೋ ಮಾಡದೇ ಇದ್ರು ಕೂಡ ಆ ಒಂದು ಆರ್ಥಿಕ ಹಿಂಜರಿತದ ಕಡೆ ಇಡೀ ವಿಶ್ವ ಹೋಗ್ತಾ ಇತ್ತಲ್ಲ, ಅದರ ಪೆಟ್ಟು ಅಮೆರಿಕಕ್ಕೂ ಬೀಳ್ತಾ ಇತ್ತು. ಇದು ಒಂದು ಭಾಗ. ಇನ್ನೊಂದು ಕಡೆ 10 ಇವರು ಒಂಥರ ಕಂಡೀಷನ್ಸ್ ಹಾಕಿದಾರಲ್ಲ ಸರ್ ಇರಾನ್ ಅವರು, ಬಹಳ ಇಂಟ್ರೆಸ್ಟಿಂಗ್ ಇದೆ ಅದು. ಆಕ್ರಮಣಶೀಲತೆ ಮಾಡಲ್ನ ಮೇಲೆ ಅದಕ್ಕೆ ನೀನು ಬದ್ಧನಾಗಿರಬೇಕು ಅಂತ ಹೇಳ್ತಾರೆ ಇವರು. ಹೋರ್ಮುಜ್ ಮೇಲೆ ಇರಾನ್ ಕಂಟ್ರೋಲ್ ಮುಂದುವರಿಯುತ್ತೆ. ಜೊತೆಗೆ ಮೊದಲ ಹಂತದ 2ನೇ ಹಂತದ ಎಲ್ಲ ನಿರ್ಬಂಧಗಳನ್ನು ನಮ್ಮ ವಿರುದ್ಧ ಇದೆಯಲ್ಲ ತೆಗೆದು ಹಾಕ್ಬೇಕು ನೀನು. ಮತ್ತು ಇರಾನ್ನ ಮರು ನಿರ್ಮಾಣ, ಮೂಲಸೌಕರ್ಯ ಪುನರ್ನಿರ್ಮಾಣ ಆಗಬೇಕು. ಜಲಸಂಧಿ ಆದಾಯ ನಾವು ಬಳಸ್ಕೋತೀವಿ ಅಂತ ಹೇಳಿದಾರಲ್ಲ, ಜಲಸಂಧಿ ಆದಾಯ ಅಂದರೆ ಟೋಲ್ ಅಂತಾನೆ. ಅಂದರೆ ಸುಮ್ಮನೆ ಶಾಂತವಾಗಿದ್ದಂತಹ, ಹೆಚ್ಚು ತೆರಿಗೆ ಹೊರೆ ಇಲ್ಲದೆ ಇದ್ದಂತಹ ಒಂದು ದೇಶಗಳು ಆರಾಮಾಗಿದ್ದಂತಹ ಕಂಡೀಷನ್ನಲ್ಲಿ ಈಗಿರೋ ಬೆಲೆ ಏರಿಕೆಗಳೇ ಸಾಲದು ಅಂತ ಹೇಳಿ ಹೋರ್ಮುಜ್ ಕಿತಾಪತಿ ಮಾಡಿಕೊಂಡು ಈ ಟ್ರಂಪ್ ಇಡೀ ವಿಶ್ವ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ದಕ್ಕೆ ಏನು ಸರ್ ಇದಕ್ಕೆ? ಇದನ್ನು ಯಾರು ಇವಾಗ ಈ ಕರ ವಸೂಲಿ ಮಾಡೋರು ಯಾರು? ಈಗ ಟ್ರಂಪಿಂದ ನನಗೆ ಇದು ಬೇಕು, ನೀನು ಇಂಥ ಕೆಲಸ ಮಾಡಿದೆ ಅಂತ ಹೇಳೋರು ಯಾರು ಟ್ರಂಪ್ಗೆ ಅಂತ? ನೋಡಿ, ಇದರಲ್ಲಿ ಟ್ರಂಪ್ ಇಂದೆ ಟ್ರೂತ್ ಸೋಷಿಯಲ್ ನಲ್ಲಿ ಇನ್ನೂ ಮೆಸೇಜಸ್ ಇದೆ, ಒಂದ್ರ ಮೇಲೆ ಒಂದು ಹಾಕ್ತಾನೆ ಇದ್ದಾರೆ ನಿನ್ನೆ ರಾತ್ರಿಯಿಂದನೂ ಅವರು.
ಮುಖ್ಯವಾಗಿ ಏನು ಅಂದ್ರೆ ಈ ಗಲ್ಫ್ ರಾಷ್ಟ್ರಗಳು ಗೋಲ್ಡನ್ ಏಜ್ ಬರುತ್ತೆ ಅಂತ ಹೇಳಿದ್ರು. ಅದೇನೇ ಆಗ್ಲಿ ಒಂದು. ಎರಡನೇದು ಟೋಲ್ ವಿಷಯ ಬಂದಾಗ ಇವರು ಹೇಳಿದ್ದು ನಿಮ್ಗೆ ಹಣ ನೋಡಿ ಅಲ್ಲಿ ಲಾಟ್ ಆಫ್ ಮನಿ ಈಸ್ ಇನ್ವಾಲ್ವ್ಡ್, ಬಿಗ್ ಮನಿ ಈಸ್ ಇನ್ವಾಲ್ವ್ಡ್ ಇನ್ ದಿಸ್ ಹೋರ್ಮೋಸ್ ಅಂತ ಅಂದ್ರು. ಇದೇನು ಅಮೆರಿಕ ತಗೊಂಡು ಹೋಗುತ್ತೆ ಅಂತಲ್ಲ, ಇರಾನ್ ಅವ್ರಿಗೆ ಇದು ಏನಾಗತ್ತೆ ಅಂದ್ರೆ ಇರಾನ್ ನವರುನು ಟೋಲ್ ಈಗ ಹಾಕೋದು ಅಷ್ಟು ಸುಲಭ ಅಲ್ಲ. ಅವರು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಅದ ಆಯಿಲಿನ ಮತ್ತೆ ಗ್ಯಾಸಿನ ಬೆಲೆ ಏನಾಗತ್ತೆ ಅದನ್ನು ಯುವನಲ್ಲಿ ಕಲೆಕ್ಟ್ ಮಾಡ್ಕೊಡ್ತಾರೆ. ಒಂದು ಟೋಲ್ ಹಾಕ್ಬೇಕು ಅಂತ ಒಂದು ಆದ್ರೆ ಇದು ಅಷ್ಟು ಸುಲಭವಾಗಿ ನಡೆಯೋದಿಲ್ಲ. ಏಕೆ ಅಂದ್ರೆ ಓಮನ್ಗೂ ಕೂಡ ಅವರು ಅದರಲ್ಲಿ ಶೇರ್ ಕೊಡ್ಬೇಕಾಗತ್ತೆ, ಇಬ್ರು ಮಾಡ್ಕೋಬೇಕಾಗತ್ತೆ ಶೇರ್. ಟೋಟಲಿ ಏನ್ ಟೋಲ್ ಬರುತ್ತೆ ಅದರಲ್ಲಿ, ಅದು ಒಂದು. ಎರಡನೇದು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ದ ಸೀ ಇದೆಯಲ್ಲ, ಅದ್ರ ಪ್ರಕಾರ ನೈಸರ್ಗಿಕವಾಗಿ ದೊರಕಿರ್ತಕ್ಕಂತಹ ಸ್ವಾಭಾವಿಕವಾಗಿ ಇರುವಂತಹ ಈ ಸಂಧಿಗಳಲ್ಲಿ ಅಥವಾ ಅಂದ್ರೆ ಎರಡು ಸಮುದ್ರಗಳನ್ನು ಸೇರಿಸುವಾಗ ಒಂದು ಸಣ್ಣ ಸಂಧಿ ಏನಿರುತ್ತೆ ಅದು ಸ್ಟ್ರೈಟ್ ಅಂತಂದ್ರೆ ಲಿಂಕಿಂಗ್ ಟೂ ಸೀಸ್, ಆ ತರ ಜಾಗದಲ್ಲಿ ಅದು ನೈಸರ್ಗಿಕವಾಗಿ ಬಂದಿರೋದು. ಅಂಥದಕ್ಕೆ ಆ ಯಾವುದೇ ದೇಶಗಳ ಹತ್ರ ಅದಿದ್ರು ಕೂಡ ಅವರು ಟೋಲ್ ಹಾಕೋದಕ್ಕೆ ಹಕ್ಕು ಇಲ್ಲ ಅಂತ ಯುನೈಟೆಡ್ ನೇಷನ್ಸ್ ಪ್ರಭಾಕರ್ ಸರ್ ಆದರೆ ಕೇಳಿಸ್ಕೊಳ್ಳಿ ಸರ್, ಈ ಯುನೈಟೆಡ್ ನೇಷನ್ಸ್ ಇರೋದು ತನ್ನೆಲ್ಲಾ ಕಾನೂನು ಬರೆಯೋದು ಇವರು ಅಮೆರಿಕವನ್ನ ಹೊರತುಪಡಿಸಿನ, ಅಮೆರಿಕವನ್ನು ಸೇರಿಸಿನ. ಸ್ಕೂಲ್ ಮಕ್ಕಳು ಸಾಯಿಸಿದಾಗ ಇದೇ ಯುನೈಟೆಡ್ ನೇಷನ್ಸ್ ಏನು ಮಾತಾಡಲ್ಲ. ಕಂಡಲ್ಲಿ ಬಾಂಬ್ ಹಾಕಿ ಕ್ಷಿಪಣಿ ಹಾಕಿದಾಗ ಬಿಡ್ಸಾಕ್ದಾಗ ಬರಲ್ಲ. ಇರಾನ್ ನಾನು ಟೋಲ್ ಹಾಕೋತೀನಿ ಅಂದಾಗ ಅವಾಗ ಅಂತಾರಾಷ್ಟ್ರೀಯ ನ್ಯಾಯಾಲಯ, ಅಂತಾರಾಷ್ಟ್ರೀಯ ಕಾನೂನು ನಿಯಮ ಎಲ್ಲ ಬಂದ್ಬಿಡ್ತಾವ ಅವಾಗ ಆಲ್ ಆಫ್ ಅ ಸಡನ್. ಇಲ್ಲ, ಏನಂದ್ರೆ UN ಕ್ಲಾಸ್ ಇದೆಯಲ್ಲ ಅದಕ್ಕೆ ಇರಾನ್ ಸೈನ್ ಹಾಕಿಲ್ಲ ಕನ್ವೆನ್ಷನ್ಗೆ, ಒಂದು. ಎರಡನೇದು ಅಮೆರಿಕ ಕೂಡ ಸೈನ್ ಹಾಕಿಲ್ಲ ಅದಕ್ಕೆ. ನಾನು ಆವಾಗ ಉತ್ತರ ಕೊಡುವಾಗ ಅರ್ಧಕ್ಕೆ ನಿಲ್ಸಿದ್ದೆ, ಅದ್ರದ್ದು ಇನ್ನರ್ಧ ಉತ್ತರ ಇದ್ರಲ್ಲೇ ಇದೆ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ಈಗ ಮಾನವ ನಿರ್ಮಿತ ಬ್ರಿಡ್ಜ್ ಗಳೆಲ್ಲ ಇರುತ್ತಲ್ಲ, ಉದಾಹರಣೆಗೆ ಆಸ್ವಾನ್ ಡ್ಯಾಮ್ ಇದೆ, ಈಜಿಪ್ಟ್ ಕಟ್ಟಿರೋದು, ಪನಾಮಾ ಕೆನಾಲ್ ಇದೆ, ಅಲ್ಲಿ ಡ್ಯಾಮ್ ಕಟ್ಟಿದ್ದಾರೆ, ಅದೆಲ್ಲ ರಾಷ್ಟ್ರಗಳು ಕಟ್ಟಿರೋದು. ಅಂತ ಕಡೆ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಹಕ್ಕಿರುತ್ತೆ. ಈಗ ನ್ಯಾಚುರಲ್ ಆಗಿ ಏನೋ ಒಂದು ಸ್ಟ್ರೈಟ್ ಫಾರಂ ಆಗಿದೆ ಇಲ್ಲಿ, ಇದರಿಂದ ಪರ್ಷಿಯನ್ ಗಲ್ಫ್ ಇಂದ ಮತ್ತೆ ಗಲ್ಫ್ ಆಫ್ ಒಮಾನ್ ಕಡೆಗೆ ಅರೇಬಿಯನ್ ಸೀಗೆ ಬಂದಿರೋದು, ಅದು ಸ್ವಾಭಾವಿಕವಾದದ್ದು, ಪ್ರಕೃತಿ ದತ್ತವಾದದ್ದು. ಅದಕ್ಕೆ ಟೋಲ್ ಹಾಕೋ ಹಕ್ಕಿಲ್ಲ ಅಂತಿದೆ. ಹಾಗಾಗಿ ಯಾವಾಗ ಟೋಲ್ ಹಾಕ್ಬೇಕು ಅಂತ ಯಾರು ಹೇಳ್ತಾರೋ ಅಥವಾ ಎಲ್ಲ ನಿಯಮಗಳನ್ನು ಮೀರಿ ಬಾಹಿರವಾಗಿ ಟೋಲ್ ಹಾಕ್ತಿವಿ ಅಂತ ಹೊರಡ್ತಾರೋ, ಓಮನ್ ಕೂಡ ಅದಕ್ಕೆ ಒಪ್ಕೊಳ್ಳುತ್ತೋ, ಆವಾಗ ಆ ಟೋಲಿನ ಪ್ರಶ್ನೆ ಬರೋದು. ಟ್ರಂಪ್ ಹೇಳೋರ ಪ್ರಕಾರ ಈ ಟೋಲಿನಿಂದ ಯಥೇಚ್ಛವಾಗಿ ಹಣ ಬರುತ್ತೆ, ಆ ಹಣದಿಂದ ನೀವು ದೇಶವನ್ನ ಮರು ನಿರ್ಮಾಣ ಮಾಡ್ಕೊಳ್ಬಹುದು ಅಂತ. ಅಂದ್ರೆ ಟ್ರಂಪ್ ಇಂದೇನು ಜವಾಬ್ದಾರಿನೇ ಇಲ್ಲ ಅನ್ನೋ ರೀತಿ ಅದ್ರಲ್ಲಿ ಹಾಕಿದ್ದಾರೆ. ಆದ್ರೆ ಜವಾಬ್ದಾರಿ ಇದೆ. ಈಗ 10 ಡಿಮಾಂಡ್ ಏನ್ ಕೊಟ್ಟಿದ್ದಾರೆ ಇರಾನ್ ಅವರು, ಅದ ತಕ್ಷಣ ರಿಯಾಕ್ಷನ್ ಏನಿತ್ತು ಟ್ರಂಪ್ ಇಂದು, ಏನು ಅಂದ್ರೆ ದಿಸ್ ಇಸ್ ವರ್ಕಬಲ್ ಅಂತ ಹೇಳಿದ್ರು ಅವರು. ಇದು ಸಾಧ್ಯವಾಗತ್ತೆ ಅಂತ. ಅಂದ್ರೆ ಈಗ ಸಾಧ್ಯವಾಗತ್ತೆ ಹೇಗಂದ್ರೆ, ಮರು ನಿರ್ಮಾಣ ಮಾಡೋದಕ್ಕೆ ನೀವು ಸಂಪೂರ್ಣ ಹಣ ಕೊಡ್ಬೇಕು, ನೀವೇ ನಿರ್ಮಾಣ ಮಾಡಿ ಕೊಡ್ಬೇಕು ಅಂತ ಅದ್ರಲ್ಲಿ ಡಿಮಾಂಡ್ ಇಟ್ಟಿರುವಾಗ, ಟ್ರಂಪ್ ಅದನ್ನ ಪೂರೈಸಬೇಕಾಗಿರುವಾಗ ಟ್ರಂಪ್ ಇದು ವರ್ಕಬಲ್ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ತಗೊಳ್ತೀವಿ, ಯಾವ ರೀತಿ ಮಾಡ್ತೀವಿ ನಾವು. ಫೈನ್. ಅದೇ ಉಮರ್ ಶರೀಫ್ ಜಿ, ವಿ ರಿಸೀವ್ಡ್ ಎ 10-point ಪ್ರಪೋಸಲ್ ಫ್ರಮ್ ಇರಾನ್ and believe it is a workable basis in which to negotiate. ಇದು ಟ್ರಂಪ್ದು ಪೋಸ್ಟು. ಅಂದರೆ ಯಾವ ಥರ ವರ್ಕಬಲ್ಲು, ಈ ಹಾರ್ಮುಜ್ ಕತೆ ಏನು ಮಾಡಿ ಹಾಕಿದ್ದು ಈ ಮನುಷ್ಯ ಅಂತೇಳಿ ಒಂದು ಭಾಗ ಬಂದರೆ, ನಮ್ಮದು ಇಡೀ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಹೊಸ ಶಕ್ತಿಯಾಗಿ ಉದಯವಾಗ್ತಾ ಇದೆಯಾ? ಯಾವುದನ್ನ ಥ್ರೆಟ್ ಅಂತ ಎಲ್ಲರೂ ಭಾವಿಸ್ತಾ ಇದ್ರಲ್ಲ, ಈ ಥ್ರೆಟ್ ಅಮೇರಿಕನೇ ಸೋಲಿಸಿದ್ದೀನಿ ಹೋಗ್ರಿ, ನೀವು ಯಾವುದು ನನ್ನ ಲೆಕ್ಕಕ್ಕಿಲ್ಲ ಅಂತ ಹೇಳುವ ಸ್ಥಿತಿಗೆ ಇರಾನ್ ಬರುತ್ತಾ? ಅಥವಾ ಇರಾನ್ ಅಕ್ಕಪಕ್ಕದ ಯಾವುದೇ ದೇಶಗಳನ್ನು ಅಮೆರಿಕ ಎಷ್ಟೇ ನೆಲೆ ಬಳಸ್ಕೊಂಡಿದ್ರು ಕೂಡ, ಆ ದೇಶಗಳು ಒಳಗಡೆ ಎಷ್ಟೇ ಬೇಸರ ಇದ್ದರೂ ಕೂಡ ಆ ಬೇಸರ ಅಮೆರಿಕ ಮೇಲೆ ಇತ್ತೇ ಹೊರತು ಇರಾನ್ ಮೇಲೆ ಸ್ಟ್ರಾಂಗ್ ಆಗಿತ್ತು ಅಂತ ನನಗೆ ಅನಿಸ್ತಾ ಇಲ್ಲ. ಉಮರ್ ಶರೀಫ್ ಜಿ ನೋಡಿ, ಇವಾಗ ಟ್ರಂಪ್ ಇವತ್ತಿಗೆ ಕೊಟ್ಟಿರುವ ಒಂದು ಹೇಳಿಕೆ ಮೇಲೆ ನಾವು ನಾಳೆ ಏನ್ ಮಾಡ್ತಾರೆ ಅಂತ ನಾವು ಕನ್ಕ್ಲೂಡ್ ಮಾಡಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಡೀ ಈ ಯುದ್ಧದ ಕಾಲದಲ್ಲಿ ನೋಡಿದ್ರೆ ಒಂದೊಂದು ದಿನಕ್ಕೆ ಒಂದೊಂದು ಸ್ಟೇಟ್ಮೆಂಟ್, ಅವ್ರನ್ನ ನಾವು ಅಳಿಸ್ಬಿಡುತ್ತೆ ಅಂತ ಹೇಳೋದು, ಮತ್ತೆ ನಾವು ಸೀಸ್ ಫೈರ್ ಕೊಡ್ತೀವಿ ಅಂತ ಹೇಳೋದು, ಎಲ್ಲವನ್ನು ಮಾಡಿ ಇವತ್ತಿಗೆ ಸೀಸ್ ಫೈರ್ ಅಂತ ಮಾತುಕತೆ ನಡೀತಿದೆ. ಬಟ್ ಇದನ್ನ ಕೂಡ ಇರಾನ್ ಅವ್ರು ಏನ್ ಹೇಳ್ಕೊತಾರೆ, ವಿ ಲುಕ್ ಅಟ್ ವಿತ್ ಡಿಸ್ಟ್ರಸ್ಟ್, ಇದ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಟೋಟಲಿ ಇದ್ರಲ್ಲಿ ನಂಬಿಕೆನೇ ಇಲ್ಲ ಅಂತ. ಸೊ ಅವ್ರಿಗೂ ನಂಬಿಕೆ ಇಲ್ಲ, ನಮ್ಗೂ ನಂಬಿಕೆ ಇಲ್ಲ. ಇವಾಗ ಏನ್ ಮಾಡ್ಬೋದು, ಟ್ರಂಪ್ ಮೇ ಬಿ ಬೈಯಿಂಗ್ ಟೈಮ್. ಅವ್ರು ಏನ್ ನೋಡ್ಬೋದಂದ್ರೆ, ಅವ್ರು ಇವಾಗ ಇನ್ನೂ ಸ್ವಲ್ಪ ಈ ಟೈಮ್ ಅನ್ನ ಉಪಯೋಗ ಮಾಡಿ ನೇಟೋವನ್ನ
ಅವ್ರನ್ನ ಹೇಗಾದ್ರೂ ಈ ಯುದ್ಧದಲ್ಲಿ ಬರಕ್ಕೆ ಅವರು ಮೋಟಿವೇಟ್ ಮಾಡಬಹುದು ಅಂತ ನನ್ನ ಅನಿಸಿಕೆ ಇರೋದು. ಯಾಕಂತ ಹೇಳಿದ್ರೆ ಈ 14 ಡೇಸಿನ ಕದನ ವಿರಾಮದ ನಂತರ ಯುದ್ಧ ಮಾಡಬೇಕಂತ ಉದ್ದೇಶ ಟ್ರಂಪ್ ಒಳಗೆ ಇರತ್ತೆ ಅಂತ ನನ್ನ ಅನಿಸಿಕೆ ಇರೋದು. ಸೊ ಇವಾಗ ಏನು ಇದನ್ನ ನೋಡ್ಬಿಟ್ಟು ನಾವ್ ಏನ್ ಕನ್ಕ್ಲೂಡ್ ಮಾಡೋಂಗೆ ಏನೂ ಇಲ್ಲ. ಬಿಕಾಸ್ ಇರಾನ್ ಗವರ್ಮೆಂಟ್ ಕೂಡ ಇದನ್ನ ಕನ್ಕ್ಲೂಡ್ ಮಾಡ್ತಿಲ್ಲ, ಮತ್ತೆ ಇಂಟೆಲೆಕ್ಚುಯಲ್ಸ್ ಕೂಡ ಇದನ್ನ ಕನ್ಕ್ಲೂಡ್ ಮಾಡ್ತಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಈ ಶಾಬಾಜ್ ಶರೀಫ್ ಬಂದು ಮೀಡಿಯೇಟ್ ಮಾಡಿ ಏನ್ ಒಳ್ಳೇದಾಗತ್ತೆ ಅಂತ ಖಮೇನಿ ಡೇಂಜರ್ ಇದ್ದಿದ್ದ, ಮುಜ್ತಬಾ ಖಮೇನಿ ಡೇಂಜರ, IRGC ಡೇಂಜರ ನಿಮ್ ಪ್ರಕಾರ? ಈಗ ಯಾರು ಇರಾನ್ ಆಳ್ತಿರೋದು, ಇನ್ಯಾರು IRGCನೇ ಆಳ್ತಿರೋದು? ಈಗ ಎಲ್ರಿಗಿಂತ ಇವ್ರು ಡೇಂಜರಸ್ ಜಾಸ್ತಿನಾ ಅಂತ ನೋಡಿ. IRGC ಫಸ್ಟ್ ಇಂದಲೇ ಅದು ಡೇಂಜರ್ ಆಗಿನೇ ಇತ್ತು. ಅಂದ್ರೆ IRGC ಇಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಇಂಟೆಲಿಜೆನ್ಸ್ ಅಂತ ಗೊತ್ತಾಗಿದೆ ಫಸ್ಟ್ ಇಂದನೇ. ಆದ್ರೂ ಕೂಡ ಅಲ್ಲಿ ಕೂಡ ಬಹಳಷ್ಟು ವೀಕ್ನೆಸ್ ಇತ್ತು. ಯಾಕಂದ್ರೆ ಈ ಇಸ್ಮಾಯಿಲ್ ಹಾನಿಯನ್ನ ಕೊಂದಾಕಿರುವಾಗ ಈ ಇರಾನಿನ ನೆಲದಲ್ಲಿನೇ ಅವ್ರನ್ನ ಕೊಂದಾಕಿರೋದು. ಯಾರನ್ನ ಪ್ಯಾಲೆಸ್ಟೀನಿಯನ್ ಹಮ್ಮಾಸ್ ಲೀಡರ್ನ ಅಲ್ಲೇ ಕೊಂದಾಕಿರೋದು. ಸೊ ಎಷ್ಟೋ ಇಂಟೆಲಿಜೆನ್ಸ್ ಇದ್ರೂ ಕೂಡ ಅಲ್ಲೂ ಕೂಡ ಫೇಲಿಯರ್ ಆಗಿದೆ. ಅದ್ ಏನು ಅಷ್ಟೇನು ಪವರ್ಫುಲ್ ಇಲ್ಲ. ಸೊ ಸೇಮ್ ಥಿಂಗ್ ಹೋಲ್ಡ್ಸ್ ಟು ಎವ್ರಿಬಡಿ. ಎಲ್ಲರಿಗೂ ಒಂದು ಸ್ಟ್ರಾಂಗ್ ಪಾಯಿಂಟ್ ಇದೆ, ವೀಕ್ ಪಾಯಿಂಟ್ ಇದೆ. ಏನು ದೊಡ್ಡ ಡೇಂಜರಸ್ ಅಂತ ಹೇಳುವಷ್ಟರಲ್ಲಿ ಏನಿಲ್ಲ. ಬಟ್ ಮುಜ್ತಬಾ ಖಮೇನಿಯನ್ನ ಇವಾಗ ಆಯ್ಕೆ ಮಾಡಿರೋ ಕಾರಣ ಏನಂದ್ರೆ, ಒಂದು ಸ್ಪಿರಿಚುವಲ್ ಲೀಡರಿನ ಮಗ ಬಂದ್ರೆ ಇನ್ನೂ ಮರ್ಯಾದೆ ಇರುತ್ತೆ, ಎಲ್ಲರೂ ಅವರ ಮಾತಿಗೆ ಬೆಲೆ ಕೊಡಕ್ಕೆ ಸಾಧ್ಯತೆ ಇದೆ ಅಂತ ಆ ಒಂದು ಕಾರಣನೇ ನಿರ್ಧಾರ ತಗೊಳಕ್ಕೆ ಒಂದು ಕಾರಣ ಇರಬೇಕಿತ್ತು. ಸೊ ದೇರ್ ಫೋರ್ ಯಾರು ಪವರ್ಫುಲ್ ಅಂತ ತೋರ್ಸ್ಕೊಳ್ಳೋಕ್ಕಿಂತ ಅವರಲ್ಲಿ ಇರತಕ್ಕಂತ ಒಂದು ವಾರ್ ಸ್ಟ್ರಾಟಜಿಯನ್ನ ನಾವು ಬಹಳಷ್ಟು ಅಪ್ರಿಶಿಯೇಟ್ ಮಾಡ್ಬೇಕು. ಈ ವಾರ್ ಸ್ಟ್ರಾಟಜಿ ಇದೆಯಲ್ಲ, ಅಟ್ರಿಷನ್ ವಾರ್ ಮಾಡ್ತಾ ಇದಾರಲ್ಲ, ಆದ್ರೆ ನಮ್ಗೆ ಸೋಲಾದ್ರೂ ಪರವಾಗಿಲ್ಲ, ಆದ್ರೆ ಶತ್ರುವಿನ ಅವರ ಎಕಾನಮಿಯನ್ನ ನಾವು ಬೀಳ್ಸ್ಬೇಕಂತ ಆ ಒಂದು ಉದ್ದೇಶ ಪೂರ್ವಕವಾಗಿ ಯುದ್ಧ ಮಾಡಕ್ಕೆ ಅವ್ರು ಸಿದ್ಧವಾಗಿದಾರಲ್ಲ, ಅದು ಅವರ ಸ್ಮಾರ್ಟ್ನೆಸ್ ತೋರಿಸ್ಕೊಳ್ತಿದೆ. ಸೊ ಅವರೇನು ಶಕ್ತಿವಂತರಿಗಿಂತ ಅವರ ಒಂದು ಬುದ್ಧಿವಂತಿಕೆಯನ್ನು ನಾವು ನೋಡ್ಬೇಕಾಗಿದೆ. ಇಟ್ ಈಸ್ ನಾಟ್ ಶಕ್ತಿ, ಇಟ್ ಈಸ್ ದೇರ್ ಬುದ್ಧಿ ವಿಚ್ ಇಸ್ ಮೇಕಿಂಗ್ ಎ ಗ್ರೇಟ್ ಇಂಪ್ಯಾಕ್ಟ್. ಫೈನ್. ಪ್ರಭಾಕರ್ ಸರ್, ಇಸ್ರೇಲ್ಗೆ ಯಾರು ಇವಾಗ ಮೂಗುದಾರ ಹಾಕೋರು? ಲೆಬನಾನ್ ಮೇಲೆ ಹೋಗ್ತಾನೆ ಇದ್ದಾರೆ ಅವರು, ಅಲ್ಲೆಲ್ಲೆಲ್ಲೋ ಬಾಂಬ್ ಸಿಡಿಸ್ತಾ ಇದ್ದಾರೆ. ಇಸ್ರೇಲ್ ಈಗ ಈ ಯುದ್ಧ ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಕದನ ವಿರಾಮ ಅಂತ ನನಗನ್ನಿಸ್ತಾ ಇಲ್ಲ. ಒಂಥರ ಇದರಲ್ಲಿ ಇಸ್ರೇಲ್ ಎಕ್ಸ್ಕ್ಲೂಡ್ ಆಗಿದೆ ಅನ್ನೋ ಥರ ಒಂದು ಫೀಲ್ ಬರ್ತಾ ಇದೆ. ನನ್ನ ಪಾಡು ನಾನು ಇರ್ತೀನಪ್ಪ, ನೀವು ಏನು ಬೇಕಾದ್ರೂ ಒಪ್ಪಂದ ಮಾಡ್ಕೊಳ್ಳಿ. ಇರಾನ್ ಮತ್ತು ಅಮೆರಿಕವನ್ನು ಯುದ್ಧದಲ್ಲಿ ಎಂಗೇಜ್ ಮಾಡಿ ತನ್ನಗೆ ಬಾರ್ಡರ್ ಹಂಚ್ಕೊಂಡಿರ್ತಕ್ಕಂಥ ಲೆಬನಾನ್ ಮೇಲೆ ಇಸ್ರೇಲ್ ಬಿದ್ದಿದೆಯಲ್ಲ, ಇವ್ರದ್ದೇನು ಕತೆ? ಇವ್ರ ಮೇಲೆ ಯಾರ ಕಂಟ್ರೋಲು? ಈಗ ಇರಾನು ಇಸ್ರೇಲ್ ಮೇಲೆ ಯುದ್ಧ ಮಾಡ್ಬೋದಾ ಲೆಬನಾನ್ ಪರವಹಿಸ್ಕೊಂಡು? ನೋಡಿ, ನೀವು ಪಾಕಿಸ್ತಾನದಿಂದ ಆರಂಭ ಮಾಡಿದ್ರಿ ಪ್ರಶ್ನೆ, ಅದ್ರಿಂದಾನೇ ಉತ್ತರಕ್ಕೆ ತರ್ತೀನಿ ನಾನು. ಆಕ್ಚುಲಿ ಶರೀಫ್ ಅವ್ರು ಬರ್ದಿದ್ದಂತ ಆ ಡ್ರಾಫ್ಟ್ ಅಂತ ತೋರ್ಸಿದ್ರಲ್ಲ, ನಾನ್ ನೋಡಿದ್ದೀನಿ ಆ ಡ್ರಾಫ್ಟ್. ಅದ್ರೊಳಗಡೆ ಏನಿದೆ, ಇನ್ಕ್ಲೂಡಿಂಗ್ ಇಸ್ರೇಲ್ ಅಂತ ಹೇಳಿದೆ ಅದ್ರಲ್ಲಿ. ಅದು ಒಂದು ತಪ್ಪು. ಈಗ ಉತ್ತರಕ್ಕೆ ಬರ್ತೀನಿ. ಇದೇನು ಅಂದ್ರೆ, ಲೆಬನಾನ್ ಮೇಲೆ ಇಸ್ರೇಲ್ಗೆ ಇರುವಂತ ಆಸೆ ಅಥವಾ ದುರಾಸೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ಅವ್ರು ಅದನ್ನ ಬಿಡೋದಿಲ್ಲ. ಅವರು ಮೊನ್ನೆಯಿಂದಾನೇ ಹೇಳ್ಕೊಂಡ್ ಬಂದಿರೋದು, ಬೆಂಜಮಿನ್ ನೆತನ್ಯಾಹು, ಇದು ಯಾವುದೇ ಏನೇ ಅಗ್ರಿಮೆಂಟ್ ಆದ್ರೂ, ಮಾತುಕತೆ ಆದ್ರೂ ಸೀಸ್ ಫೈರ್ಗೆ ಅದಕ್ಕೆ ಅಮೆರಿಕ, ಇರಾನ್ ಜವಾಬ್ದಾರಿ ಇರ್ತಾರ ಅಷ್ಟೇ ಹೊತ್ತು ನಾವ್ ಅದರ ಭಾಗ ಅಲ್ಲ ಅಂತ ಹೇಳಿದ್ರು ಒಂದು. ಆಮೇಲೆ ಅವ್ರು ಕೊಟ್ಟಿರೋ ಅವರ ಡಿಮಾಂಡ್ಗಳಲ್ಲಿ ಇಸ್ರೇಲ್ ಹೆಸರು ಅದ್ರಲ್ಲಿ ಇಲ್ಲ. ಹಾಗಾಗಿ ಇಸ್ರೇಲ್ ಇದರಿಂದ ಹೊರಗೆ. ಆ ಒಂದು ಧೈರ್ಯದಿಂದನೇ ಇಸ್ರೇಲ್ ಅವರು ಇನ್ನು ಮುಂದೆ ಗಲ್ಫ್ ಮೇಲೆ ಕೂಡ ಅವ್ರಿಗೆ ಅಟ್ಯಾಕ್ ಮಾಡೋದಿಲ್ಲ ಅಂತ ಹೇಳಿಲ್ಲ. ಅಮೆರಿಕ ನಾವು ಅಟ್ಯಾಕ್ ಮಾಡೋದಿಲ್ಲ ಮುಂದಿನ 15 ದಿನ ಅಂತ ಹೇಳಿದ್ದಾರೆ. ಸೀಸ್ ಫೈರ್ ಇನ್ನೂ ಆಗಿಲ್ಲ. ಅದಕ್ಕೆ ಮಾತುಕತೆ ನಾಡಿದ್ದು ಶುಕ್ರವಾರ ಇಸ್ಲಾಮಾಬಾದ್ ನಲ್ಲಿ ಬಹುಶಃ ನಡೆಯುತ್ತೆ. ಅದಕ್ಕೆ ಇವರು ಯಾರೋ JD ವ್ಯಾನ್ಸ್ ಅವರು ಹೋಗುವಂತ ಸಾಧ್ಯತೆ ಅತಿಯಾಗಿ ಇದೆ. ಹಾಗಾಗಿ ಇಸ್ರೇಲ್ ಮತ್ತು ಲೆಬನಾನ್ ಅನ್ನ ನಾವು ಇನ್ಮೇಲೆ ಬೇರೆಯಾದಂತಹ ಕನ್ನಡಿಯಲ್ಲೇ ನೋಡ್ಬೇಕು. ಈಗ ಇರಾನ್ ಮತ್ತು ಅಮೆರಿಕ ಹಾಗೂ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ನಾವು ಬೇರೆ ಕನ್ನಡಿಯಲ್ಲಿ ನೋಡ್ಬೇಕು. ಈಗ ಶಾಂತಿ ಮಾತುಕತೆ, ಪುನರ್ ನಿರ್ಮಾಣ, ಟ್ಯಾಕ್ಸ್ ಹಾಕೋದು ಬಿಡೋದು ಅಲ್ಲಿ ಹೋರ್ಮುಜ್ಗೆ, ಇದೆಲ್ಲ ಅಮೆರಿಕ ಹಾಗೂ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಮುಖ್ಯವಾಗಿ ಇರಾನ್ ಮತ್ತು ಒಮೆನ್ಗೆ ಅದು ಅವಲಂಬನೆ ಆಗಿರುತ್ತೆ. ಮತ್ತೆ ಇದರಿಂದ ಹೊರಗಡೆ ಬರೋದಕ್ಕೆ ಇನ್ನು ಸಾಕಷ್ಟು ಒಂದು 6 ರಿಂದ 10 ತಿಂಗಳಂತೂ ಬೇಕೇ ಬೇಕಾಗತ್ತೆ. ಯಾಕೆಂದ್ರೆ ಎಲ್ಲಾ ಸ್ಥಾವರಗಳು ಒಂದೇ ರೀತಿನಲ್ಲಿ ಹಾಳಾಗಿಲ್ಲ. ಕೆಲವುದು ರಿಪೇರಿ ಮಾಡ್ಬೋದು, ಪುನರ್ ಆರಂಭ ಮಾಡ್ಬೋದು. ಇನ್ನು ಎಷ್ಟೋ ಕಡೆ ಅದು ಹೊಸದಾಗಿ ಕಟ್ಟಬೇಕು. ಅದಕ್ಕೆಲ್ಲ ಅತಿ ಸಮಯ ಆಗತ್ತೆ. ಎಣ್ಣೆ ತೈಲವನ್ನ ತೆಗೆಯೋದು ಎಷ್ಟೋ ಕಡೆ ನಿಂತು ಹೋಗಿದೆ, ಅದು ಕೂಡ ಪುನರಾರಂಭ ಆಗ್ಬೇಕು. ಹಾಗಾಗಿ ಈಗ ಅಲ್ಲಿ ಮುಖ್ಯವಾಗಿ ಇರೋ ಪ್ರಶ್ನೆ ಅಂದ್ರೆ 15 ದಿವಸದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಹೆಚ್ಚು ಕಡಿಮೆ 3000ದಷ್ಟು ಅನಿಲ ಹಾಗೂ ಕಚ್ಚಾ ತೈಲವನ್ನು ಹೊತ್ತಿರ್ತಕ್ಕಂಥ ಹಡಗುಗಳನ್ನ ಇದರಿಂದ ಹೋರ್ಮುಜ್ದಿಂದ ಬಂದು ಮುಕ್ತಗೊಳಿಸ್ಬೇಕು. ಅದು ಅತಿ ಮುಖ್ಯವಾದಂತದ್ದು.
ಟೋಲ್ ಪ್ರಶ್ನೆ ನಂತರ. ಫೈನ್ ನಾನು ಉಮರ್ ಶರೀಫ್ ನಿಮಗೊಂದು ಪ್ರಶ್ನೆ ಇದೆ. ಇನ್ ಇಸ್ಲಾಮಿಕ್ ಹಿಸ್ಟ್ರಿ ದ ಟ್ರೀಟಿ ಆಫ್ ಹುದೈಬಿಯಾ ಶೋಡ್ ದಟ್ a disadvantageous peace can be a strategic victory. Can this ceasefire be framed religiously as a victory of patience rather than a surrender to Western pressure? ನಿಮ್ಮ ಆನ್ಸರ್ ಏನು ಸರ್ ಇದಕ್ಕೆ? ನನಗೆ ಆನ್ಸರ್ ಬೇಕು ನಿಮ್ಗೆ ಇದಕ್ಕೆ. ಹುದೈಬಿಯಾ ಪೀಸ್ ಟ್ರೀಟಿ ಅಂದ್ರೆ ಪ್ರವಾದಿ ಕಾಲದಲ್ಲಿ ನಡೆದಿರುವತಕ್ಕಂತಹ ಒಂದು ಒಡಂಬಡಿಕೆ. ಅದು ಹೇಗ್ ನಡೀತೆ ಅಂದ್ರೆ, ಪ್ರವಾದಿ ಮತ್ತೆ ಅವರ ಅನುಯಾಯಿಗಳು ಮಕ್ಕಾಗೆ ಉಮ್ರಾ ಮಾಡಕ್ ಹೋಗ್ತಾರೆ, ಅಂದ್ರೆ ಹಜ್ ಮಾಡೋ ರೀತಿಯಲ್ಲಿ ಉಮ್ರಾ ಮಾಡಕ್ ಹೋಗ್ತಾರೆ. ಅಲ್ಲಿ ಆ ಜಾತ್ರೆಯನ್ನ ನಿಲ್ಲಿಸ್ತಾರೆ. ಯಾರು ಅಲ್ಲಿರತಕ್ಕಂಥ ಕುರೇಶಿ ವಂಶದಲ್ಲಿ ಇರತಕ್ಕಂತಹ ನಾವು ಯಾರನ್ನ ಕಾಫಿರ್ಗಳು ಅಂತ ಹೇಳ್ಕೊಳ್ತೀವೋ, ಡಿಸ್ಬಿಲೀವರ್ಸ್ ಅಂತ, ಅವರು ತಡೆ ಮಾಡ್ತಾರೆ. ನೀವು ಇವಾಗ ನೀವು ಬರಂಗಿಲ್ಲ, ನಾವು ಹೇಳುವಂತ ಎಲ್ಲಾ ಮಾತನ್ನು ನೀವು ಕೇಳಬೇಕು ಅಂತ ಎಲ್ಲ ಅವರೇ ನಿರ್ಧಾರ ತಗೊಳ್ತಾರೆ. ಸೊ ಅದಕ್ಕೆಲ್ಲ ಪ್ರವಾದಿ ಬಂದು ಎಲ್ಲದಕ್ಕೂ ಓಕೆ ಮಾಡ್ಬಿಡ್ತಾರೆ. ಇದು ಏನಂದ್ರೆ ಇದು ಟೋಟಲಿ ಆಪೋಸಿಟ್. ಹುದೈಬಿಯಾನಲ್ಲಿ ಏನ್ ನಡೆಯುತ್ತೆ, ಪ್ರವಾದಿ ಶಕ್ತಿವಂತರಾಗಿ ಇದ್ರು ಕೂಡ ಅವ್ರು ಹೇಳೋದನ್ನ ಎಲ್ಲವನ್ನೂ ಅವರು ಒಪ್ಪಿಗೆ ಕೊಟ್ರು. ಇಲ್ಲಿ ಏನಾಗ್ತಿದೆ, ಇರಾನ್ ಹೇಳುವುದನ್ನೆಲ್ಲ ಟ್ರಂಪ್ ಬಂದು ಒಪ್ಪಿಗೆ ಕೊಡ್ತಿದೆ. ಸೊ ಇದು ಏನಾಗ್ತಿದೆ, ಇಟ್ ಇಸ್ ರಿವರ್ಸಲ್ ಆರ್ಡರ್. ಪ್ರವಾದಿ ಬಂದು ಅವ್ರು ಬಂದು ಏನ್ ಮಾಡ್ತಿದ್ರು, ಅವ್ರು ಬಂದು ಟೋಟಲಿ ಅವ್ರು ಬಿಟ್ಕೊಟ್ಬಿಟ್ರು. ಏನೇ ನಡೀಲಿ ನಮ್ಗೆ ಶಾಂತವಾಗಿರ್ಬೇಕು, ನಾವು ಶಾಂತಿಯನ್ನು ಉಳಿಸ್ಕೊಳ್ಳೋಸ್ಕರ ನಾವು ಏನ್ ಬೇಕಾದ್ರೂ ಮಾಡಕ್ಕೆ ನಾವು ಸಿದ್ಧವಾಗಿದೀವಿ ಅಂತ ಆ ಒಂದು ಸ್ಟೇಟ್ಮೆಂಟ್, ಆ ಒಂದು ನಿರ್ಧಾರ ಅವತ್ತಿಗೆ ಸಿಕ್ಕಿತ್ತು. ಸೊ ವಿ ಕ್ಯಾನಾಟ್ ಕಂಪೇರ್ ದೀಸ್ ಟು. ಹುದೈಬಿಯಾ ಪೀಸ್ ಟ್ರೀಟಿನೇ ಬೇರೆ ಆಗಿದೆ, ಇವತ್ತಿನ ನಾವು ನೋಡುವಂತಹ ಈ ಸೋ ಕಾಲ್ಡ್ ಪೀಸ್ ಟ್ರೀಟಿ ಇದೇ ಬೇರೆ ಆಗಿದೆ. ಇದಕ್ಕೂ ಅದಕ್ಕೂ ಸಂಬಂಧವನ್ನು ತಗೊಂಡ್ ಬರದೆ ಇಟ್ ಇಸ್ ನಾಟ್ ಮೇಕಿಂಗ್ ಸೆನ್ಸ್ ಟು ಮೀ. ಸೊ ಹಾಗಾಗಿ ಇವಾಗ ಟ್ರಂಪ್ ಇಸ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಇರಾನ್ ಇಸ್ ಸೇಯಿಂಗ್. ಅಂದ್ರೆ ಒಂದು ಬಲಶಾಲಿಯಾಗಿರುವತಕ್ಕಂತಹ ಒಂದು ದೇಶ, ಒಂದು ವೀಕ್ ದೇಶ, ಅಂದ್ರೆ ಕಂಪ್ಯಾರಿಟಿವ್ಲಿ ಇಟ್ ಇಸ್ ನಾಟ್ ಸೋ ಬಿಗ್, ಸೋ ಮ್ಯಾಸಿವ್, ಸೂಪರ್ ಪವರ್ ಅಂತೂ ಇಲ್ಲ. ಅವರು ಹೇಳುವಂತದೆಲ್ಲವನ್ನು ಕೇಳಕ್ಕೆ ಸಿದ್ಧವಾಗಿದ್ದಾರೆ. ದಿಸ್ ಈಸ್ ದ ಏನು ರೆಪ್ಲಿಕೇಟ್ ಆಫ್ ಗೋಲಿಯತ್. ಅಂದ್ರೆ ಗೋಲಿಯತ್ ಅಂಡ್ ಡೇವಿಡ್ ಅಂಡ್ ಗೋಲಿಯತ್ ಅಂತ ಒಂದು ಸ್ಟೋರಿ ಬರುತ್ತೆ, ಬೈಬಲ್ ನಲ್ಲಿ ಬರುತ್ತೆ. ಡೇವಿಡ್ ಎನ್ನುವ ಒಬ್ಬ ಸೈನಿಕ, ಅವನು ಬಂದು ಗೋಲಿಯತ್ ಎನ್ನುವ ಒಬ್ಬ ರಾಜನನ್ನು ಸೋಲ್ಸ್ಬಿಡ್ತಾನೆ, ಸಾಯಿಸ್ಬಿಡ್ತಾನೆ. ಸೊ ಅಂತಹ ಒಂದು ಪರಿಸ್ಥಿತಿ ಇವತ್ತಿಗೆ ನಮ್ಗೆ ಕಾಣಿಸ್ತಿದೆ. ಸೊ ದಿಸ್ ಇಸ್ ಅ ಟೋಟಲಿ ಡಿಫರೆಂಟ್ ಡ್ರಾಮ್ಯಾಟಿಕ್ ಚೇಂಜ್ ಇನ್ ದ ಸಿಸ್ಟಮ್, ದ ಡ್ರಾಮ್ಯಾಟಿಕ್ ಚೇಂಜ್ ಇನ್ ದ ಜಿಯೋ ಪೊಲಿಟಿಕ್ಸ್ ಅಂತ ಹೇಳ್ಬಹುದು. ಇದು ಇವತ್ತವರೆಗೂ ನನ್ನ ಲೈಫ್ ನಾನು ಇಂತಹ ಒಂದು ವಾತಾವರಣವನ್ನು ನೋಡೇ ಇಲ್ಲ ಅಂತ ನಾನು ನಂಬಿದ್ದೀನಿ. ಅದೇ ರೀತಿ ನೀವು ಕೂಡ ಹಂಗೆ, ನಿಮ್ ಕೂಡ ಹಂಗೆ ಅನ್ಸ್ಬೋದು ಮೋಸ್ಟ್ಲಿ. ಫೈನ್, ಥ್ಯಾಂಕ್ ಯು ಉಮರ್ ಶರೀಫ್ ಜಿ, ಥ್ಯಾಂಕ್ ಯು ಪ್ರಭಾಕರ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಇನ್ನು ಒಂದು 14 ದಿನಗಳಾದ ಮೇಲೆ ಏನಾಗುತ್ತೆ ವಿ ಡೋಂಟ್ ನೋ. ಏಕೆಂದರೆ ಟ್ರಂಪ್ ಯಾವತ್ತೇನು ಮಾತಾಡ್ತಾರೆ ಅದು ಬೇರೆ ವಿಚಾರ. ಇದರ ಆಚೆಗೂ ಕೂಡ ಇನ್ನು ಮುಂದೆ ಮಧ್ಯಪ್ರಾಚ್ಯ, ಇಲ್ಲಿವರೆಗೆ ಮಧ್ಯಪ್ರಾಚ್ಯ ಏನು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇತ್ತು, ಸಿರಿಯಾ ಅಂತಾರೆ, ಈಜಿಪ್ಟ್ ಅಂತಾರೆ, ಇರಾನ್ ಅಂತಾರೆ, ಇರಾಕ್ ಅಂತ ವಿಷಯ ಇತ್ತು. ಈ ಕಡೆ ಇಸ್ರೇಲ್ ಬಗ್ಗೆ ಮಾತಾಡ್ತಾ ಇದ್ರು, ಹೋರ್ಮುಸ್ ಬಗ್ಗೆ ಮಾತಾಡ್ತಾ ಇದ್ರು. ಈ ರೀತಿ ಈಗ ದುಬೈ, ಓಮನ್ ಈ ಥರದ್ದೆಲ್ಲ ಮಾತಾಡ್ತಾ ಇದ್ರಲ್ಲ, ಇಲ್ಲಿ ಇನ್ನೊಂದು ಏನೋ ಹೊಸದು ನಡೆಯುತ್ತೆ ಅಂತ. ಹೊಸದು ಯಾವುದೋ ಒಂದು ಶಕ್ತಿಯಲ್ಲಿ ಉದಯವಾಗುತ್ತೆ. ಅದು ಇರಾನ್ ರೂಪದಲ್ಲಿ ಉದಯವಾಗುತ್ತಾ, ರಷ್ಯಾ ಚೈನಾ ಇರಾನ್ ರೂಪದಲ್ಲಿ ಅದು ಕಾಣಿಸ್ಕೊಳ್ಳುತ್ತಾ, ಟರ್ಕಿ ರಷ್ಯಾ ಮತ್ತು ಇರಾನ್ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತಾ, ಬೇರೆ ವಿಚಾರ. ಈ ಯುದ್ಧದಲ್ಲಿ ಇರಾನ್ನ ಕೈ ಮೇಲುಗೈಯಾಗಲಿಕ್ಕೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಚೈನಾ ಒನ್ ಆರ್ ದಿ ಅದರ್ ರೀಸನ್. ಯಾವುದೋ ರೀತಿಯಲ್ಲಿ ಚೈನಾ ಕೂಡ ರೀಸನ್ ಇದೆ, ರಷ್ಯಾ ಕೂಡ ಅಷ್ಟೇ ರೀಸನ್ ಇದೆ. ಯಾಕೆ ಇರಾನ್ ಗೆಲ್ಲಿಸ್ಬೇಕು ಅನ್ನೋ ಕಾರಣ ಅಲ್ಲ, ಅಮೆರಿಕನ್ ತಂದು ಇಲ್ಲಿ ಬಿಟ್ಕೊಳ್ಬಾರ್ದು ಅಂತ. ಅಮೆರಿಕಕ್ಕೆ ಈ ವಿಜಯವೂ ಸಿಕ್ಕಿಬಿಟ್ರೆ, ವೆನಿಜುವೆಲಾ ಅಧ್ಯಕ್ಷನ ಕಿಡ್ನಾಪ್ ಮಾಡಿಬಿಟ್ರಲ್ಲ, ಹಾಗೆ ಇದು ಆಗಿಬಿಟ್ರೆ ಅವ್ರನ್ನ ಹಿಡಿಯೋರು ಯಾರಿದ್ದಾರೆ? ಲಂಗು ಲಗಾಮಿಲ್ಲದ ಕುದುರೆ, ಅಶ್ವಮೇಧ ಯಾಗ ಟ್ರಂಪ್ ಮಾಡ್ಕೊಂಡು ಬಂದುಬಿಟ್ರೆ, ಈ ಕುದುರೆ ನಿನ್ನ ಕುದುರೆ ಕಟ್ಟಾಕಿದ್ದೀವಿ ನೋಡಪ್ಪ ಅಂಥೇಳಿ ಮಧ್ಯಪ್ರಾಚ್ಯದ ಜನ ತೋರಿಸ್ಬಿಟ್ಟಿದ್ದಾರೆ ಇವತ್ತಿಗೆ. ಇನ್ನು ಮೇಲೆ ಅಮೆರಿಕ ಕೂಡ ಈ ಹಿಂದೆ ಇದ್ದಂತೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೋರ್ಮುಸ್ ಕೂಡ ಇದೇ ಥರ ಇದ್ದು ಬಿಡುತ್ತೆ ಇನ್ಮೇಲೆ ಅಂತ ಹೇಳಲಿಕ್ಕೆ ಬರಲ್ಲ. ಇರಾನ್ ಇವಾಗ ಶಕ್ತ, ಅಮೆರಿಕಾಗೆ ನಾನು ಕೇರ್ ಮಾಡಲಿಲ್ಲ ಅಂದಾಗ ಇನ್ಯಾವ ದೇಶಕ್ಕೆ ನಾನು ಯಾಕೆ ಕೇರ್ ಮಾಡಬೇಕು? ಯಾರೋ ನನಗೆ ಫ್ರೆಂಡ್ಲಿ ಇರೋರಿಗೆ ಬಿಟ್ಕೊಡ್ತೀನಿ ನಾನು ಹಡಗನ್ನು, ಬೇರೆಯವ್ರಿಗೆ ನಾನು ಟ್ಯಾಕ್ಸ್ ಹಾಕ್ತೀನಿ, ಟೋಲ್ ಹಾಕ್ತೀನಿ ಅಂತ ನಿಂತರೆ ವಿಶ್ವದ ಆರ್ಥಿಕತೆಯಲ್ಲಿ ಗೋಲ್ಡ್ ವಿಚಾರದಲ್ಲಿ ಬಹಳಷ್ಟು ಬದಲಾವಣೆಗಳಾಗಬಹುದು ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.